श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतो वन्दे भगवन्तो पुनः पुनः श्रीमच्छङ्करभगवत्पूज्यपादसद्गुरुभ्यो नमः वन्देकं सच्चिदानन्दं नित्यवर्यं महामहिं वेदान्तसारज्ञं सद्गुरुं प्रणतोऽस्म्यहं सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचार्यं समाश्रये श्री श्री सच्चिदानन्देन्द्र सरस्वती महासद्गुरुभ्यो नमः अदृश्यो विश्वभक्तानां दृश्यो भवति यः सदा चिन्त्यमहिमानन्दम् आश्रये इष्टसिद्धिर्यै ओं नमो भगवते परमानन्दस्वरूपाय परमात्मने भक्तवराय नारदाय च ಭಗವದ್ಭಕ್ತರಲ್ಲಿ ಸವಿನಯ ಪ್ರಾರ್ಥನೆ. ಇಂದು ವೇದಾಂತ ಶಿಬಿರದ 2ನೇ ದಿವಸದ ಮೊದಲನೆಯ ಕಾರ್ಯಕ್ರಮ ಪಾಠ ಆರಂಭವಾಗ್ತಾ ಇದೆ. ನಿನ್ನೆಯ ದಿವಸ 12 ಸೂತ್ರಗಳಿಗೆ ನಾವು ವ್ಯಾಖ್ಯಾನವನ್ನು ಮಾಡಿದ್ದೀವಿ. 12 ಸೂತ್ರಗಳು ಕೂಡ ಒಂದು ರೀತಿ ಮುಖ್ಯ ಭಕ್ತರ ವಿಚಾರ ಯಾವ ರೀತಿ ಇರತಕ್ಕದ್ದು ಅನ್ನೋ ವಿಚಾರವನ್ನು ಪ್ರಧಾನವಾಗಿ ಇಟ್ಕೊಂಡಿದೆ. ಒಮ್ಮೆ ಆ 12 ಸೂತ್ರದ ಒಂದು ಸಾರಾಂಶವನ್ನು ಹೇಳಿಕೊಂಡು ಇವತ್ತಿನ ಮುಂದಿನ ವಿಚಾರವನ್ನು ಬೆಳೆಸೋಣ. ಮೊದಲನೇ ಸೂತ್ರ ಅಥಾತೋ ಭಕ್ತಿ ವ್ಯಾಖ್ಯಾಸ್ಯಾಮ ಅಂತ ಮೊದಲನೇ ಸೂತ್ರ. ಅಂದರೆ ಇನ್ನು ಮುಂದೆ ಅಹಂಕಾರವು ಮಟ್ಟಾಗುವುದೇ ಭಕ್ತಿಯ ಆವಿರ್ಭಾವಕ್ಕೆ ಕಾರಣವಾಗಿರುವುದರಿಂದ, ಭಕ್ತಿಯಿಂದಲೇ ಅಹಂಕಾರವು ಪೂರ್ಣ ನಾಶವಾಗುವುದರಿಂದ, ಭಕ್ತಿ ನಾಶದಿಂದ ಅಹಂಕಾರ ನಾಶದಿಂದಲೇ ನಮಗೆ ಪರಮಪುರುಷಾರ್ಥವಾಗುತ್ತದೆ. ಆದ್ದರಿಂದ ಆ ಭಕ್ತಿಯೇ ಪರಮಪುರುಷಾರ್ಥಕ್ಕೆ ಕಾರಣವಾಗಿದೆ. ಆದ್ದರಿಂದ ಆ ಭಕ್ತಿ ವಿಚಾರವಾಗಿ ನಾವು ಹೇಳ್ತೀವಿ ಅಂತ ಶುರು ಮಾಡಿಕೊಂಡು, ಆ ಭಕ್ತಿಯ ಲಕ್ಷಣ ಏನು ಅಂತಂದರೆ ಪರಮಾತ್ಮನಲ್ಲಿ ಪರಿಪೂರ್ಣವಾದ ಪ್ರೇಮವನ್ನು ತುಂಬಿಕೊಳ್ಳುವುದೇ ಭಕ್ತಿ. ಸ್ವಾತು ಅಸ್ಮಿನ್ ಪರಮ ಪ್ರೇಮ ರೂಪ. ಅಂದರೆ ಮಿಗಿಲಿಲ್ಲದಷ್ಟು ಹೆಚ್ಚಿನದಾದ ಪ್ರೇಮವನ್ನು ಪರಮಾತ್ಮ ತುಂಬಿಕೊಳ್ಳೋದಕ್ಕೆ ಭಕ್ತಿ ಅಂತ ಹೇಳ್ತೀವಿ. ಆ ಭಕ್ತಿ ನಮಗೆ ಯಾಕೆ ಉಂಟಾಗ್ತಿಲ್ಲ ಅಂತಂದರೆ ನಮಗೆ ಅಹಂಕಾರ ಅಭಿಮಾನ ಇತ್ಯಾದಿಗಳು ಬಹಳವಾಗಿ ಪೀಡಿಸ್ತಾ ಇದೆ, ಅದನ್ನು ಉಂಟಾಗ್ತಿಲ್ಲ ಅಂತ. ಅದು ನಿಜವಾಗಿ ಹೇಳೋದಾದರೆ ಮನುಷ್ಯ ಎಲ್ಲಿವರೆಗೆ ತನ್ನ ಅಲ್ಪತನವನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ, ತಾನು ಬಹಳ ಸಣ್ಣನವನು ಬಹಳ ಕೀಳಾದವನು ಅನ್ನೋದನ್ನು ಎಲ್ಲಿವರೆಗೆ ಅರ್ಥ ಮಾಡ್ಕೊಳ್ಳೋದಿಲ್ಲ ಅಲ್ಲಿವರೆಗೆ ಒಂದು ಭಕ್ತಿ ಬರೋದಿಲ್ಲ. ಮನುಷ್ಯನಿಗೆ ಯಾವುದೋ ಒಂದು ಜನ್ಮಾಂತರದ ಪುಣ್ಯವಶಾತ್ ಒಬ್ಬರಿಗೆ ಆರೋಗ್ಯ ಚೆನ್ನಾಗಿರುತ್ತೆ, ಒಬ್ಬರಿಗೆ ಅಧಿಕಾರ ಇರುತ್ತೆ, ಒಬ್ಬರಿಗೆ ರೂಪ ಇರುತ್ತೆ, ಒಬ್ಬರಿಗೆ ಐಶ್ವರ್ಯ ಇರುತ್ತೆ, ಒಬ್ಬರಿಗೆ ವಿದ್ಯೆ ಇರುತ್ತೆ. ಆದರೆ ಇದು ಪುಣ್ಯವಶಾತ್ ಅವರಲ್ಲಿ ಬಂದಿರುತ್ತೆ. ಇದರಿಂದ ಅವನು ಹೆಮ್ಮೆ ಪಟ್ಕೊಂಡವನಾದರೆ ಅದೇ ಅವನಿಗೆ ಭಕ್ತಿಗೆ ಅಡ್ಡಿಯಾಗುತ್ತೆ. ಆದರೆ ಈ ಒಂದು ಐಶ್ವರ್ಯ ಇರ್ಬೋದು, ಅಧಿಕಾರ ಇರ್ಬೋದು, ವಿದ್ಯೆ ಇರ್ಬೋದು, ಇದು ಕೂಡ ಭಗವಂತನ ಸೇವೆಗಾಗಿ ಉಪಯೋಗಿಸ್ಕೊಂಡ ಅಂತಂದರೆ ಭಗವಂತ ಕೊಟ್ಟ ಐಶ್ವರ್ಯವನ್ನು ಭಗವಂತನ ಒಂದು ಸತ್ಕರ್ಮಕ್ಕೆ ಅವನಿಗೋಸ್ಕರ ಮಾಡುವಂತಹ ಕೆಲಸಕ್ಕೆ ಉಪಯೋಗಿಸ್ಕೊಂಡ್ವಿ ಅಂತಂದರೆ, ಅದು ಅವನು ಕೊಟ್ಟ ವಿದ್ಯೆಯನ್ನು ಅವನ ಒಂದು ತಿಳುವಳಿಕೆಗಾಗಿ ನಾವು ಉಪಯೋಗಿಸ್ಕೊಂಡ್ವಿ ಅಂತಂದರೆ, ಅದು ಅವರು ಕೊಟ್ಟಂತಹ ಅಧಿಕಾರವನ್ನು ಅವನ ಒಂದು ಸಾಮ್ರಾಜ್ಯ ಪರಮಾತ್ಮನ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡೋದಕ್ಕೋಸ್ಕರವಾಗಿ ನಾವು ಅಧಿಕಾರ ಉಪಯೋಗಿಸ್ಕೊಂಡ್ವಿ ಅಂತಂದರೆ ಅವಾಗ ಅನ್ವರ್ಥವಾದಂತಹ ಅದು ಪ್ರಯೋಜನವುಳ್ಳದ್ದಾಗುತ್ತೆ. ಹಾಗಿಲ್ಲದೇನೆ ಕೇವಲ ದೇಹೇಂದ್ರಿಯ ಮನೋಬುದ್ಧಿಗಳ ಪೋಷಣೆಗಾಗಿ ನಾವು ವಿದ್ಯೆಯನ್ನಾಗಲಿ ಧನವನ್ನಾಗಲಿ ಅಧಿಕಾರವನ್ನಾಗಲಿ ಉಪಯೋಗಿಸ್ಕೊಂಡ್ವಿ ಅಂತಂದರೆ ನಾವು ಭಕ್ತಿಗಿಂತ ದೂರವಾಗ್ತೀವಿ. ಆದ್ದರಿಂದ ಭಕ್ತಿಗೆ ಮುಖ್ಯ ಕಾರಣ ತನ್ನ ಒಂದು ಅಲ್ಪತನವನ್ನು ಅರ್ಥ ಮಾಡ್ಕೊಳ್ಳೋದು. ತನ್ನ ಅಲ್ಪತನವನ್ನು ಎಷ್ಟೆಷ್ಟು ಅರ್ಥ ಮಾಡ್ಕೊಳ್ತಾನೋ ಅಷ್ಟೆಷ್ಟು ಅವನಿಗೆ ಭಕ್ತಿ ಪ್ರಕಟವಾಗುತ್ತೆ. ಅಂದರೆ ಈ ಪ್ರಪಂಚದಲ್ಲಿರುವ ನನ್ನ ಐಶ್ವರ್ಯವಾಗಲಿ ವಿದ್ಯೆ ಆಗಲಿ ಬೇರೆಯವ್ರು ಹೋಲಿಸ್ಕೊಂಡ್ರೆ ಅಥವಾ ಆ ಪರಮಾತ್ಮ ಹೋಲಿಸ್ಕೊಂಡ್ರೆ ಎಷ್ಟು ನಂದು, ಆ ಪರಮಾತ್ಮನ ಕೋಟಿಯ ಅವನ ಸರ್ವಜ್ಞತ್ವ ಅವನ ಜ್ಞಾನದ ಕೋಟಿ ಒಂದು ಭಾಗದಲ್ಲಿ ಕೋಟಿ ಒಂದು ಭಾಗ ನನ್ನಲ್ಲಿ ಇದೆಯೋ ಇಲ್ವೋ. ಅಷ್ಟು ಅತ್ಯಲ್ಪವಾದ ಐಶ್ವರ್ಯ ವಿದ್ಯೆಯಿಂದ ನಾನು ಯಾಕೆ ಹೆಮ್ಮೆ ಪಡ್ಕೋಬೇಕು? ಹೆಮ್ಮೆ ಪಟ್ಕೊಳ್ಳೋದ್ರಿಂದ ಏನಾಯಿತು? ನನಗೆ ಏನು ಮಹಾ ಐಶ್ವರ್ಯ ಇದೆ, ನನಗೆ ಏನು ಮಹಾವಿದ್ಯೆ ಇದೆ, ನನಗೇನು ಅಧಿಕಾರ ಇದೆ ಅನ್ನೋದನ್ನು ಚೆನ್ನಾಗಿ
ತನ್ನ ಅಲ್ಪತನವನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾನೋ, ಎಷ್ಟು ಮನುಷ್ಯ ವಿಧೇಯನಾಗ್ತಾನೋ. ಸಗಣ ಉಪರಿಷತ್ತು ಮಸ್ತ್ ಉಪರಿ ತನ್ನ ಅಲ್ಪತನವನ್ನು ಎಷ್ಟು ಚೆನ್ನಾಗಿ ಅವನು ಅರ್ಥ ಮಾಡ್ಕೊತಾನೋ. ನಾನು ಬಹಳ ಹುರುಮಾನವ, ತುಂಬ ಅಲ್ಪನಾಗಿರ್ತಕ್ಕ ಮನುಷ್ಯ ಅನ್ನೋದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಅವನ ಹೃದಯ ಅರಳುತ್ತೆ, ಅವನಿಗೆ ವಿಶಾಲತೆ ಉಂಟಾಗುತ್ತೆ, ಪರಮಾತ್ಮನ ವಿಭೂತಿ ಜಗತ್ತಿಲೆಲ್ಲ ತೋರಿಸೋದಾಗತ್ತೆ. ಹಾಗಾಗಿ ಪರಮಾತ್ಮನ ಭಕ್ತಿಗೆ ತನ್ನತನವನ್ನು ತಗ್ಗಿಸ್ಕೊಳ್ಳೋದು, ತನ್ನ ಅಹಂಕಾರ ತಗ್ಗಿಸ್ಕೊಳ್ಳೋದು ಅನ್ನೋದು ಮುಖ್ಯವಾದ ಸಾಧನ ಅನ್ನೋದನ್ನು ನಿನ್ನೆ ವಿಚಾರ ಮಾಡಿದ್ವಿ. ಹಾಗೆ ಅದು ಆ ಭಕ್ತಿ ಅಮೃತ ಸ್ವರೂಪವಾಗಿರ್ತಕ್ಕದ್ದು. ಈ ಲೌಕಿಕವಾದಂತಹ ವಸ್ತುವಿನಲ್ಲಿರುವಂತಹ ಪ್ರೇಮ ಏನಿದೆ, ಆ ವಸ್ತುವೇ ಅನಿತ್ಯವಾದ್ದರಿಂದ, ವಸ್ತುವಿನಲ್ಲೇ ದೋಷವಿರೋದ್ರಿಂದ ಅಲ್ಲಿಟ್ಟಂತಹ ಪ್ರೇಮ ನಮಗೆ ದುಃಖಕ್ಕೂ ಕಾರಣವಾಗುತ್ತೆ, ವಿಕಾರಕ್ಕೂ ಕಾರಣವಾಗುತ್ತೆ. ಅದರ ಪ್ರೇಮಕ್ಕೆ ವಿಷಯವಾದ ವಸ್ತು ಯಾವ ತರಹವೋ ಆ ತರಹ ಅದರ ಫಲ ಆಗುತ್ತೆ. ವಸ್ತು ಕ್ಷುಲ್ಲಕವಾಗಿದ್ದು, ವಸ್ತು ದೋಷಪೂರಿತವಾಗಿದ್ದರೆ ಅದರ ಮೇಲಿಟ್ಟ ಪ್ರೇಮ ನಮಗೆ ದುಃಖವನ್ನೇ ತಂದುಕೊಡುತ್ತೆ, ನಮಗೆ ಆಯಾಸವನ್ನು ಉಂಟು ಮಾಡುತ್ತೆ. ಅದೇ ಪ್ರೇಮಕ್ಕೆ ವಿಷಯನಾದ ಪರಮಾತ್ಮ ನಿತ್ಯನಾಗಿರ್ತಕ್ಕವನು, ಆನಂದ ಮೂರ್ತಿಯಾಗಿದ್ದಾನೆ, ಅವನು ಅಮೃತ ಸ್ವರೂಪನಾಗಿದ್ದಾನೆ. ಅವನಲ್ಲಿ ಪ್ರೇಮವನ್ನು ಇಟ್ಟರೆ ಆನಂದ ಸಾಗರದಲ್ಲಿ ನಾವು ತೀರ್ತಾ ಇರಬಹುದು. ಯಾಕಂದರೆ ಆತನೊಬ್ಬನೇ ನಿತ್ಯ, ಆತನೇ ಸರ್ವಗತ, ಆತನೇ ಅತ್ಯಂತ ದಯಾಮಯನಾಗಿದ್ದಾನೋ, ದಯಾಮಯನಾಗಿರ್ತಕ್ಕವನು. ಹಾಗಾಗಿ ಆ ಪರಮಾತ್ಮನ ಪ್ರೇಮವನ್ನು ಎಷ್ಟರ ಮಟ್ಟಿಗೆ ನಾವು ಉಳಿಸ್ಕೊಳ್ಳೋಕ್ಕೆ ನಾವು ಪ್ರಯತ್ನ ಪಡ್ತೀವೋ ಅಷ್ಟರ ಮಟ್ಟಿಗೆ ನಮ್ಮ ಪ್ರೇಮ ನಿತ್ಯವಾಗಿ ಶಾಶ್ವತವಾಗಿ ಉಳಿಯುತ್ತೆ. ಹಾಗೆ ಅಮೃತ ಸ್ವರೂಪರಾದ ಪರಮಾತ್ಮನ ಪ್ರೇಮ ಇರಬೇಕು ಅನ್ನೋದು 3ನೇ ಸೂತ್ರಾರ್ಥ. ಈ ಪ್ರೇಮವನ್ನು, ಈ ಭಕ್ತಿಯನ್ನು ನಾವು ಪಡೆದವರಾದರೆ ಆ ಮನುಷ್ಯ ಸಿದ್ಧರಾಗ್ತಾನೆ. ಅದು ಏನೇನು ಸಾಧಿಸಬೇಕೋ ಎಲ್ಲವನ್ನೂ ಸಾಧಿಸಿದಂತಾಗ್ತಾನೆ, ಅಮೃತನಾಗ್ತಾನೆ, ನಿತ್ಯ ತೃಪ್ತನಾಗ್ತಾನೆ. ಅವನಿಗೆ ಪ್ರಾಪಂಚಿಕವಾದ ಯಾವ ಭೋಗದಿಂದಲೂ ಯಾವ ವಿಷಯದಿಂದಲೂ ಅವನಿಗೆ ಏನು ಆಗಬೇಕಾಗಿಲ್ಲ. ಎಲ್ಲದನ್ನೂ ನಿತ್ಯ ತೃಪ್ತನಾಗಿಬಿಟ್ಟು ಪರಮಾತ್ಮ ಭಕ್ತಿ ಒಂದರಲ್ಲಿಯೇ ತೇಳ್ತಾ ಇರ್ತಾನೆ ಆ ಪರಮಭಕ್ತ ಅಂತ ಕಾಲಕ್ರಮದಲ್ಲಿ ಹೇಳಿ ಮತ್ತೆ ಪುನಃ ಈ ಭಕ್ತಿಯ ಮಾಹಾತ್ಮ್ಯ ಹೇಳ್ತಾರೆ. ಯಾಕೆಂದರೆ ಇಂಥ ಭಕ್ತಿಗೋಸ್ಕರವಾಗಿ ನಾವುಗಳೆಲ್ಲರೂ ಹಗಲು ಇರುಳು ದುಡಿತಾ ಇರಬೇಕು. ಅಂಥ ಭಕ್ತಿ ನಮಗೆ ಮೈಗೂಡಿದ್ದಾದರೆ ನಾವು ನಮ್ಮ ಜನ್ಮ ಸಾರ್ಥಕವಾಗತ್ತೆ ಅನ್ನೋ ಕಾರಣದಿಂದ ಯತ್ ಪ್ರಾಪ್ಯ ನ ಕಿಂಚಿತ್ ವಾಂಛತಿ ನ ಶೋಚತಿ ನ ದ್ವೇಷ್ಟಿ ನ ರಮತೆ ನೋತ್ಸಾಹಿ ಭವತಿ. ನಿಜವಾದ ಭಕ್ತಿಯನ್ನು ಪಡೆದವನಾದರೆ ಅವನು ಏನನ್ನೂ ಬಯಸೋದಿಲ್ಲ, ಮತ್ತು ಅವನಿಗೆ ಶೋಕ ಉಂಟಾಗೋದಿಲ್ಲ, ಯಾರನ್ನೂ ದ್ವೇಷ ಮಾಡೋದಿಲ್ಲ, ಯಾವ ವಿಷಯದಲ್ಲೂ ವಿಶೇಷಗಳು ಇಟ್ಟುಕೊಳ್ಳೋದಿಲ್ಲ, ಮತ್ತು ಸಂಭ್ರಮ ಸಡಗರಾದಿಗಳಿಂದ ದುಗುಡಾದಿಗಳಿಂದ ಅವನು ಒದ್ದಾಡೋದಿಲ್ಲ, ಆನಂದವಾಗಿರ್ತಾನೆ. ಮುಖ್ಯವಾದಂತಹ ಭಕ್ತಿಯನ್ನು ಪಡೆದವನು. ಆಮೇಲೆ ಈ ಭಕ್ತಿ ಸಾಗರದಲ್ಲಿ ಮುಳುಗಿದಂತಹ ಭಕ್ತ ಒಂದು ರೀತಿ ಮತ್ತನಾದವನಂತೆ ಇರ್ತಾನೆ. ಅಂದರೆ ಪ್ರಾಪಂಚಿಕ ವಿಷಯದ ಜ್ಞಾನವೇ ಅವನಿಗಿರೋದಿಲ್ಲ. ಅಂದರೆ ಪ್ರಪಂಚದವರು ಯಾವ ರೀತಿ ನನ್ನನ್ನು ನೋಡ್ತಿದ್ದಾರೆ, ನನಗೆ ನಾನು ಯಾವ ರೀತಿ ಅವ್ರಿಗೆ ಕಾಣ್ತಾ ಇದ್ದೀನಿ ಅನ್ನುವಂತಹ ಒಂದು ಪರಿಜ್ಞಾನವೂ ಇದ್ದೇನೆಯೇ. ಅಷ್ಟೇ ಅಲ್ಲದೆ ತಾನು ಊಟಾದಿಗಳನ್ನು ಮಾಡಿದ್ನ, ಸ್ನಾನಾದಿಗಳನ್ನು ನಡೆಸಿದ್ನ, ಇನ್ನೇನಾದರೂ ಲೌಕಿಕ ಕರ್ಮಗಳನ್ನು ಮಾಡ್ಕೊಂಡ ಅನ್ನುವ ಪರಿಜ್ಞಾನವೂ ಅವನಿಗಿರೋದಿಲ್ಲ. ಅಷ್ಟರ ಮಟ್ಟಿಗೆ ಪ್ರಾಪಂಚಿಕ ವಿಷಯದಲ್ಲಿ ವಿಮುಖನಾಗ್ಬಿಡ್ತಾನೆ ಆ ಭಕ್ತಿಯ ಪರಾಕಾಷ್ಠತೆಯನ್ನು ಹೊಂದಿದಂತಹ ಭಕ್ತ. ಹಾಗೆ ಸ್ತಬ್ಧರಾಗ್ಬಿಡ್ತಾನೆ, ಒಮ್ಮೊಮ್ಮೆ ಸುಮ್ಮನೆ ಕೂತ್ಬಿಡ್ತಾನೆ, ಏನು ಚೇಷ್ಟೆ ಮಾಡ್ದೇನೆ ಒಂದು ರೀತಿ ಚಿತ್ರದಲ್ಲಿ ಬರೆದ ಗೊಂಬೆಯಂತೆಯೇ ಅಲುಗಾಡಿ ಸುಮ್ಮನೆ ಕಂಡುಬಿಡ್ತಾನೆ. ಅಂದರೆ ಅವನ ಆಂತರಿಕವಾಗಿ ಮನಸ್ಸಿನಲ್ಲಿ ಆ ಪರಮಾತ್ಮನ ಗುಣಗಾನವನ್ನು ಮಾಡುತ್ತಲೂ, ಆ ಪರಮಾತ್ಮನ ರೂಪದಲ್ಲಿ ಮುಳುಗುತ್ತಲೂ, ಆ ಪರಮಾತ್ಮ ಸ್ವರೂಪವನ್ನೇ ಪೂರ್ಣವಾಗಿ ಹೀರಿಕೊಂಡವನಾಗಿ ಆ ಅಂತಃಕರಣ ಪರಮಾತ್ಮ ಮಯವಾಗಿಬಿಟ್ಟಿರುತ್ತೆ. ಹಾಗಾಗಿ ಸ್ತಬ್ಧನಾಗಿರ್ತಾನೆ. ಆ ಭಕ್ತನಿಗೆ ಪ್ರಾಪಂಚಿಕದ ಯಾವ ಜಂಜಾಟವೂ ಇರೋದಿಲ್ಲ, ಆತ್ಮಾರಾಮನಾಗಿರ್ತಾನೆ. ಅವನಿಗೆ ಆನಂದಕ್ಕೆ ಯಾವುದೇ ತರಹದಂತಹ ಕೊರತೆಯೂ ಇರೋದಿಲ್ಲ. ಆಮೇಲೆ ಆ ಪರಮಾತ್ಮನ ಪ್ರೇಮಿಸೋದು ಅನ್ನೋದೇನಿದೆ ಅದು ಒಂದು ವೃತ್ತಿಯೇ ಆದರೂ, ಹೊರಗಿನ ವಸ್ತುವನ್ನು ಪ್ರೇಮಿಸೋದು ಅಂತಕ್ಕಂಥ ಒಂದು ವೃತ್ತಿಯಿಂದ ನೆನ್ನೆ ಹೇಳಿದೆ ನಾನು. ಮನಸ್ಸಿನಲ್ಲಿ ಬರುವ ಚಿತ್ರಕ್ಕೆ ವೃತ್ತಿ ಎಂದು ಹೆಸರು. ಆನೆ ಅಂತ ನಾನು ಶಬ್ದ ಹೇಳಿದರೆ ಆನೆ ಚಿತ್ರ ಬರುತ್ತಲ್ಲ, ಅದನ್ನು ವೃತ್ತಿ. ಹಾಗೆ ಯಾವ ಹಣವನ್ನು ಬಯಸಿದರೆ, ಅಧಿಕಾರವನ್ನು ಬಯಸಿದರೆ, ಭೋಗವನ್ನು ಬಯಸಿದರೆ ಅದೊಂದು ಪ್ರೇಮ ವೃತ್ತಿ. ಅದೇ ರೀತಿ ಪರಮಾತ್ಮನ ಬಯಸೋದು ಒಂದು ಪ್ರೇಮ ವೃತ್ತಿ ಆದಾಗ, ಎರಡೂ ಪ್ರೇಮವೃತ್ತಿ ಸಮಾನವಾಗಿರುವಾಗ ಈ ಪ್ರೇಮವೃತ್ತಿ ಯಾಕೆ ದುಃಖಕ್ಕೆ ಕಾರಣವಾಗುತ್ತೆ, ಪರಮಾತ್ಮನ ಪ್ರೇಮವೃತ್ತಿ ಯಾತಕ್ಕೆ ಸುಖಕ್ಕೆ ಕಾರಣ ಅಂತಂದರೆ ಇದು ಎಲ್ಲವನ್ನು ತಡೆಗಟ್ಟುವ ರೂಪದ್ದಾಗಿರುವುದರಿಂದ ಸಾನ ಕಾಮಯಮಾನ ನಿರೋಧ ರೂಪತ್ವ, ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಪರಮಾತ್ಮನ ಪ್ರೇಮಿಸುವ ಪ್ರೇಮದಿಂದ ಯಾವುದೇ ದುಷ್ಟ ಪರಿಣಾಮ ಆಗುವುದಿಲ್ಲ. ಪ್ರಾಪಂಚಿಕ ವಿಷಯವನ್ನು ಪ್ರೇಮಿಸುವುದರಿಂದ ದುಷ್ಟ ಪರಿಣಾಮ, ಆರೋಗ್ಯಾದಿಗಳು ಕೆಡುತ್ತವೆ, ಇಂದ್ರಿಯ ಶಕ್ತಿಗಳು ಕುಗ್ಗತ್ತೆ, ದೇಹ ಶಕ್ತಿಯು ಕುಗ್ಗತ್ತೆ, ಬಲು ಬೇಗ ವಾರ್ಧಕ್ಯ ಉಂಟಾಗುತ್ತೆ.
ಭೋಗವನ್ನು ಜಾಸ್ತಿಯಾಗಿ ಅನುಭವಿಸುವುದರಿಂದ ವಾರ್ಧಕ್ಯಾದಿಗಳಿಗೆ ತುತ್ತಾಗ್ತಾನೆ. ಆದ್ದರಿಂದ ಪರಮಾತ್ಮನ ಪ್ರೇಮ ಕಾಮರೂಪವಾದ ಪ್ರೇಮ ಅಲ್ಲ, ಅದು ನಿಜವಾದ ಶುದ್ಧವಾದಂತಹ ಪ್ರೇಮ. ಅದು ಆ ಪ್ರೇಮ ಹೆಚ್ಚಾಗ್ತಾ ಲೋಕ ವ್ಯಾಪಾರವೂ ನಿಂತು ಹೋಗುತ್ತೆ, ವೈದಿಕ ವ್ಯಾಪಾರವೂ ನಿಂತು ಹೋಗುತ್ತೆ. ಲೋಕವೇದ ವ್ಯಾಪಾರ ನ್ಯಾಸ ನಿರೋಧ ತಸ್ಮಿನ್ ಅನನ್ಯತ ತದ್ವಿರೋಧಿಸಿ ಉದಾಸೀನತ. 9ನೇ ಸೂತ್ರದಲ್ಲಿ ಆ ಪರಮಾತ್ಮನ ಅನನ್ಯ ಭಾವದಿಂದ ಏನು ಊರೋದಿದೆ ತದ್ವಿನ ಅದಕ್ಕಿಂತ ಹೊರತಾಗಿ ಇನ್ಯಾವುದನ್ನೂ ಚಿಂತಿಸದೇ ಇರೋದು ಅನ್ನೋದೇನಿದೆ ಅದೇ ಪರಮಾತ್ಮನ ಮುಖ್ಯ ಭಕ್ತಿ. ಇನ್ನು ಆ ಭಕ್ತಿಗೆ ವಿರುದ್ಧವಾಗಿರುವಂಥದ್ದು ಯಾವುದಿದೆ ಅದರಲ್ಲಿ ಉದಾಸೀನಾಗ್ಬಿಡ್ತಾರೆ. ಯಾರಾದರೂ ಭೋಗಾಸಕ್ತರಾದವರಾಗಿ ವಿಷಯಾಸಕ್ತರಾದವರಾಗಿ ಲೌಕಿಕ ಚೇಷ್ಟೆಯಲ್ಲೇ ಮುಳುಗಿದವರಾಗಿದ್ದರೆ ಅಂಥವರ ವಿಷಯಕ್ಕೆ ಈ ಮುಖ್ಯ ಭಕ್ತ ಉದಾಸೀನಾಗಿರ್ತಾನೆ ಹೊರತು ಅವರನ್ನು ದ್ವೇಷ ಮಾಡೋಕ್ಕೆ ಹೋಗೋದಿಲ್ಲ. ಆ ತತ್ವಚಿಂತನೆಗೆ ಅಥವಾ ಆ ಭಗವದ್ಭಕ್ತಿಗೆ ಪದಾರ್ಥವೂ ವಿರೋಧ ಆಗ್ಬೋದು, ವ್ಯಕ್ತಿಯೂ ವಿರೋಧ ಆಗ್ಬೋದು. ಪದಾರ್ಥ ವಿರೋಧವಾಗೂ ಆ ಪದಾರ್ಥ ವಿಷಯಕ್ಕೆ ಉದಾಸೀನ ಆಗ್ತಾನೆ, ವ್ಯಕ್ತಿಗಳು ವಿರೋಧವಾಗಿದ್ದು ವ್ಯಕ್ತಿ ವಿಷಯಕ್ಕೆ ವಿರೋಧ ಆಗ್ತಾ ಹೊರತು ಅವನನ್ನು ದ್ವೇಷ ಮಾಡೋದು, ಅವರ ಬಗ್ಗೆ ಮತ್ತೆ ಪ್ರತೀಕಾರ ಮಾಡೋ ಮನೋಭಾವ ಮಾಡೋದು ಇತ್ಯಾದಿಗಳನ್ನೆಲ್ಲ ಮಾಡೋಕ್ಕೆ ಹೋಗೋದಿಲ್ಲ. ಆ ಮುಖ್ಯ ಭಕ್ತನಿಗೆ ಆ ಪ್ರಾಪಂಚಿಕ ಜನರ ಬಗ್ಗೆ ಯಾವುದೇ ತರಹದ್ದಾದ ಒಂದು ಮನಸ್ಸಿನ ವಿಕ್ಷೇಪ ಇರುವುದಿಲ್ಲ. ಮತ್ತು ಆ ಅನನ್ಯತೆ ಅನ್ನೋದು ಉಂಟಾಗಬೇಕಾದ್ರೆ, ಅದೇ ಪರಮಾತ್ಮನಲ್ಲಿಯೇ ಪರಮ ಪ್ರೇಮ ಉಂಟಾಗಬೇಕಾದ್ರೆ ಏನು ಮಾಡ್ಕೋಬೇಕು ಅಂದರೆ ಅನ್ಯಾಶ್ರಯಾಣ ತ್ಯಾಗ ಅಂತ 10ನೇ ಸೂತ್ರದಲ್ಲಿ ನಾವು ನಮ್ಮ ಬದುಕಿಗೆ ಒಂದು ವೃತ್ತಿಯನ್ನೋ ಅಥವಾ ಒಂದು ಆರೋಗ್ಯದಲ್ಲಿ ಹೋದರೆ ವೈದ್ಯರನ್ನೋ ಅಥವಾ ಇನ್ಯಾವುದೋ ವಿದ್ಯೆಯಲ್ಲಿ ಹೋದರೆ ಉಪಾಧ್ಯಾಯರನ್ನು ಆಶ್ರಯಿಸ್ಕೊತೀವಲ್ಲ, ಅದು ತತ್ತತ್ಕಾಲಕ್ಕೆ ಆಯಾ ಒಂದು ಫಲಪ್ರಾಪ್ತಿಗೆ ಅದು ಸಾಧನವಾಗುವುದಾದರೂ ಅದನ್ನೇ ಸರ್ವಸ್ವ ಅಂದ್ಕೊಂಡಿರಬಾರ್ದು. ಇದೆಲ್ಲ ಒಂದು ರೀತಿ ದೋಣಿ ಇದ್ದಾಗೆ. ನಾವು ದೋಣಿಯಲ್ಲಿ ಪ್ರಯಾಣ ಮಾಡುವಾಗ ಆ ದೋಣಿ ಎಷ್ಟೇ ಚೆನ್ನಾಗಿದ್ರೂ ಕೂಡ ನಮ್ಮ ದಡ ಬಂದ್ಕೂಡಲೇ ನಾವು ಇಳಿಬೇಕಲ್ವೇ. ಅಯ್ಯೋ ತುಂಬ ಚೆನ್ನಾಗಿದೆ ಈ ದೋಣಿಯಲ್ಲೇ ಇದ್ದು ಬಿಡ್ತೀನಿ, ನಾನು ಇಳಿಯೋದಿಲ್ಲ ಅಂತ ಅನ್ನೋಕ್ಕಾಗತ್ತೆ. ಎಷ್ಟು ಚೆನ್ನಾಗಿ ದೋಣಿ ಮಾಡಿದರೂ ಕೂಡ ದೋಣಿಯ ಉದ್ದೇಶ ಏನೋ ದಾಟಿಸೋದಕ್ಕೆ ಇರುವಂಥದ್ದು, ದಾಟೋದಕ್ಕೆ ಸಾಧನ. ನಾವು ಈಚೆ ಇದರಿಂದ ಆಚೆ ಇದಕ್ಕೆ ಹೋದ್ಮೇಲೆ ನಮ್ಮ ಜಾಗ ಬರ್ತಿದ್ದೆ ನಾವು ಇಲ್ಲಿ ಹಾಗೆ ಹೋಗ್ತೀವೋ ಹಾಗೆ ಈ ದೇಹ ಇಂದ್ರಿಯ ಮನಸ್ಸು ಬುದ್ಧಿ ಇವುಗಳು ಒಂದು ಸಮಸ್ಥಿತಿಯಲ್ಲಿ ಇರೋ ಅಷ್ಟರ ಮಟ್ಟಿಗೆ ವೈದ್ಯರ ಒಂದು ಸಹಕಾರ ಬೇಕು, ಉಪಾಧ್ಯಾಯರ ಸಹಕಾರ ಬೇಕು, ಅನ್ನಘಟ್ಟಾದಿಗಳೂ ಬೇಕು. ಅನ್ನ ಇಲ್ಲದೆ ಇರೋಕ್ಕಾಗಲ್ಲ, ಬಟ್ಟೆ ಇಲ್ಲದೆ ಇರೋಕ್ಕಾಗಲ್ಲ ನಿಜ. ಆದರೆ ಅದನ್ನೇ ಸರ್ವಸ್ವ ಅಂದ್ಕೊಂಡು ಪರಮಾತ್ಮನ್ನೇ ಮರೆತು ಈ ಒಳಗೆ ಮುಳುಗೋದೇನಿದೆ ಇದು ಭಗವದ್ಭಕ್ತಿಗೆ ಪ್ರತಿಕೂಲವಾದಂತಹ ವರ್ತನೆ. ಇದನ್ನು ಮಾಡ್ಕೋಬೋದು. ಯಾವತ್ತೂ ಕೂಡ ಅನ್ಯಾಶ್ರಯಾಣ ತ್ಯಾಗ ಅಂದ್ರೇನೋ ಭಗವದ್ಭಕ್ತಿಗೆ ಯಾವುದು ಅಡ್ಡಿ ಮಾಡುವಂತಹ ವರ್ತನೆಯೋ ನಡವಳಿಕೆಯೋ ಅಥವಾ ಪದಾರ್ಥವೋ ವ್ಯಕ್ತಿಗಳು ಅದೆಲ್ಲವನ್ನು ಬಿಟ್ಟವನಾಗಿ ಪರಮ ಪ್ರೇಮವನ್ನೇ ಸಂಪಾದನೆ ಮಾಡೋದಕ್ಕೋಸ್ಕರವಾಗಿ ಒಂದು ನಿಯಮಿತವಾದ ಒಂದು ಗೊತ್ತಾದಂತಹ ನಡವಳಿಕೆಯನ್ನು ಆಶ್ರಯಿಸ್ಕೊಳ್ಳೋದೇನಿದೆ ಅದು ಅನ್ಯಾಶ್ರಯಾಣ ತ್ಯಾಗ. ಬಾಕಿ ಆಶ್ರಯನೆಲ್ಲ ಬಿಟ್ಟು ಅನನ್ಯತೆಯನ್ನು ಸಂಪಾದನೆ ಮಾಡ್ಕೋಬೇಕು. ಆಮೇಲೆ ಲೋಕವೇದೇಶು ತದನುಕೂಲಾಚರಣಂ ತದ್ವಿರೋಧಿಸು ಉದಾಸೀನತ. ಹಾಗೆಯೇ ಲೌಕಿಕ ಚೇಷ್ಟೆ ಮಾಡುವಾಗಲೂ ಕೂಡ ಆ ಒಂದು ಪರಭಕ್ತಿಗೆ ವಿರೋಧವಾಗದೇ ಇರುವಂತಹ ನಡವಳಿಕೆಯನ್ನೇ ಇಟ್ಕೋಬೇಕು. ಲೌಕಿಕ ವಿಷಯ ನಾವು ಏನು ಮಾಡೋಕ್ಕಾಗುತ್ತೆ ಸ್ವಾಮಿ, ಇವತ್ತಿನ ಕಾಲದಲ್ಲಿ ಇಷ್ಟು ಚೇಷ್ಟೆ ಮಾಡದೆ ಹೋದರೆ ನಮ್ಮ ಬದುಕೇ ಆಗಲ್ವಲ್ಲ ಅಂತಂದರೆ ನಿಜ. ಮನುಷ್ಯನ ಬದುಕಿಗೆ ಎಷ್ಟು ಬೇಕೋ ಅಷ್ಟನ್ನು ಅವಲಂಬಿಸಿಕೊಂಡು ಅದಕ್ಕಿಂತ ಹೆಚ್ಚಾದ ವಿಷಯದಲ್ಲಿ ಉದಾಸೀನಾಗಿರಬೇಕು. ಅದರಲ್ಲೂ ಇನ್ನೂ ಅಲ್ಪವಾಗಿಯೇ ನಾನು ಮಾಡಿಕೊಂಡು ಇಷ್ಟರಲ್ಲೇ ನನಗೆ ಇರೋಕ್ಕಾಗತ್ತೆ ಅಂತಂದರೆ ಅಷ್ಟಕ್ಕೆ ಇರೋದಕ್ಕೆ ಪ್ರಯತ್ನ ಮಾಡಬೇಕೇ ಹೊರತು ಜಾಸ್ತಿ ಲೌಕಿಕ ವ್ಯಾಪಾರಗಳನ್ನು ಬೆಳೆಸ್ಕೊಂಡು ಹೋಗೋಣಾಗಬಾರ್ದು. ನಾವು ಎಷ್ಟೆಷ್ಟು ಲೌಕಿಕವಾದ ಆಶ್ರಯವನ್ನು ಪಡಿತೀವೋ ಅಷ್ಟಷ್ಟು ಭಗವಂತನಿಗೆ ದೂರವಾಗ್ತೀವಿ. ಎಷ್ಟೆಷ್ಟು ಲೌಕಿಕ ವ್ಯಾಪಾರಗಳನ್ನೆಲ್ಲ ಬಿಟ್ಕೊಂಡು ಹೋಗ್ತೀವೋ ಅಷ್ಟಷ್ಟು ಭಗವಂತನಿಗೆ ಹತ್ತಿರವಾಗ್ತೀವಿ. ಲೌಕಿಕ ವ್ಯಾಪಾರ ಅದಕ್ಕೆ ಅನುಕೂಲವಾಗಿರಬೇಕೇ ಹೊರತು ಭಗವದ್ಭಕ್ತಿಗೆ ಅನುಕೂಲವಾಗಿರಬೇಕೇ ಹೊರತು ಭಗವದ್ಭಕ್ತಿಗೆ ಮಾರಕವಾದರೆ ತಕ್ಷಣ ಲೌಕಿಕ ವ್ಯಾಪಾರದಲ್ಲಿ ಮಟ್ಕೊಂಡು ಮಾಡಬೇಕಾಗುತ್ತೆ. ಅನಿವಾರ್ಯವಾಗಿರುವ ಅಷ್ಟನ್ನೇ ಉಳಿಸ್ಕೊಂಡು ಬಾಕಿ ಹೆಚ್ಚಾಗಿರೋದನ್ನೆಲ್ಲ ಬಿಡಬೇಕಾಗುತ್ತೆ. ಹಾಗೆ ವೈದಿಕ ವ್ಯಾಪಾರವನ್ನು ಹಾಗೆ ಯಾವ ವೈದಿಕ ವ್ಯಾಪಾರ ಚಿತ್ತ ವಿಕ್ಷೇಪ ಕಾರಣವಾಗುತ್ತೋ ಅಂಥ ವೈದಿಕ ವ್ಯಾಪಾರ ಮಾಡೋಕ್ಕೆ ಹೋಗಬಾರ್ದು. ಮಧ್ಯಾಹ್ನ 4 ಗಂಟೆವರೆಗೂ ನಾನು ವ್ರತ ಉಪವಾಸ ಮಾಡ್ತೀನಿ ಅಂತ ಹೇಳ್ಕೊಂಡು ಶರೀರ ತಡ್ಕೊಳ್ಳದೆ ಹೋದರೂ ಕೂಡ ಹಠ ಮಾಡಿ ರಾವಣನಂತೆ ತಪಸ್ಸು ಮಾಡ್ತೀನಿ ಅನ್ನುವಂತಹ ಉದ್ದಟತನಕ್ಕೆ ಹೋಗಬಾರ್ದು. ಯಾವತ್ತಿಗೂ ಸಾತ್ವಿಕವಾದಂತಹ ಪೂಜೆ, ಸಾತ್ವಿಕವಾದ ವ್ರತ, ಸಾತ್ವಿಕವಾದ ಅನುಷ್ಠಾನವನ್ನು ಕೈಗೊಳ್ಳಬೇಕೇ ಹೊರತು ತಮ್ಮ ಶರೀರ ಶಕ್ತಿಯನ್ನು ಮೀರಿ, ಮನಸ್ಸಿನ ಶಕ್ತಿಯನ್ನು ಮೀರಿ, ಇಂದ್ರಿಯ ಶಕ್ತಿಯನ್ನು ಮೀರಿ ಕೇವಲ ಒಂದು ಹಠದಿಂದ ಬಲಾತ್ಕಾರದಿಂದ ವೈದಿಕ ವ್ಯಾಪಾರ ಅನ್ನೋ ಒಂದೇ ಕಾರಣಕ್ಕೆ ಅದರಲ್ಲಿ ತೊಡಗುವನಾದರೆ ಅದೇ ಅವನಿಗೆ ವಿಕ್ಷೇಪ ಕಾರಣ ಆಗುತ್ತೆ.
ಹಾಗಾಗಿ ವೈದಿಕ ವ್ಯಾಪಾರವೆಲ್ಲ ಭಕ್ತಿಗೆ ಅನುಕೂಲ ಅಂತ ತಿಳ್ಕೊಳ್ಳೋಕೆ ಬರೋಲ್ಲ. ವೈದಿಕ ವ್ಯಾಪಾರದಲ್ಲಿ ಕೆಲವಷ್ಟು ನಿತ್ಯ ಕರ್ಮ ಅಂತ ಏನು ಮಾಡಿದ್ದಾರೆ, ಅವುಗಳು ಮಾತ್ರ ಭಕ್ತಿಗೆ ಅನುಕೂಲವಾಗುತ್ತೆ ಹೊರತು ಈ ವೇದಿಕ ವ್ಯಾಪಾರದಲ್ಲೂ ಕಾಮ್ಯಕರ್ಮಗಳೆಲ್ಲ ಬೇಕಾದಷ್ಟಿದೆ. ಆ ಕಾಮ್ಯಕರ್ಮಾದಿಗಳನ್ನೆಲ್ಲ ಬಿಡುವನಾಗಿಯೇ ಇರಬೇಕು. ಕಾಮಾತ್ಮಕ ನ ಪ್ರಶಸ್ತ ಮನುಸ್ಮೃತಿಯಲ್ಲಿ ಸ್ಪಷ್ಟವಾಗಿ ಕಾಮರೂಪದಿಂದ ಬಯಕೆಯನ್ನು ಇಟ್ಕೊಂಡು ಇಂಥ ಪ್ರಜಾಕಾಮನಾದವನು ಈ ಇಷ್ಟಿಯನ್ನು ಮಾಡಲಿ, ಪಶುಕಾಮನಾದವನು ಈ ಕರ್ಮವನ್ನು ಮಾಡಲಿ, ಇನ್ನು ಗ್ರಾಮಕಾಮನಾದವನು ಇಂಥ ಯಜ್ಞವನ್ನು ಮಾಡಲಿ ಅಂಥೇಳಿ ಒಂದೊಂದು ಕಾಮನೆಗೂ ಒಂದೊಂದು ವೈದಿಕ ಯಜ್ಞವನ್ನು ಹೇಳಿದೆಯಲ್ಲ, ಅದನ್ನೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಅದು ಮಾಡಿದಷ್ಟು ಮನುಷ್ಯ ವಿಕ್ಷಿಪ್ತನಾಗ್ತಾನೆ, ಪ್ರಾಪಂಚಿಕ ಕಡೆ ಹೋಗ್ತಾನೆ. ಹಾಗಾಗಿ ಅದಕ್ಕೆ ಭಕ್ತಿಗೆ ಅನುಕೂಲವಾದ ಆಚರಣೆ, ಭಕ್ತಿಗೆ ವಿರುದ್ಧವಾಗಿರುವುದರಲ್ಲಿ ಉದಾಸೀನಾಗುವುದು ಅಂತ ಇಷ್ಟವರೆಗಿನ ವಿಚಾರವನ್ನು ನೆನ್ನೆ ಮಾಡಿದ್ದಾಯಿತು. ಇಲ್ಲಿನ ಮುಂದಕ್ಕೆ ಆ ಭಕ್ತ ಯಾವ ರೀತಿಯಾಗಿ ತಾನು ಶಾಸ್ತ್ರೀಯದ ವ್ಯವಹಾರವನ್ನು ಇಟ್ಕೊಳ್ಬೇಕು, ಉಳಿಸ್ಕೊಂಡಿರಬೇಕು ಮತ್ತೆ ಅದನ್ನು ಬೆಳೆಸ್ತಾ ಇದ್ದಾರೆ. ಇದು ಏನಾಗುತ್ತೆ ಅಂದರೆ, ಮನುಷ್ಯನಿಗೆ ಏನಾದರೂ ಒಂದು ಮಾಡದೇ ಇರೋಕ್ಕಾಗೋದೇ ಇಲ್ಲ. ಮನುಷ್ಯ ಕೊರಡಲ್ಲ, ಕಲ್ಬಂಡೆ ಅಲ್ಲ. ಮನುಷ್ಯ ಅನ್ನೋನು ಒಂದು ಚೇಷ್ಟೆಯನ್ನು ಮಾಡುವಂತಹ ಒಂದು ಪ್ರಾಣಿ ಆದ್ದರಿಂದ ಅವನು ಕೆಲವು ದೇಹೇಂದ್ರಿಯ ಸ್ಥಿತಿಗಾಗಿ ಅನಿವಾರ್ಯವಾಗಿ ಮಾಡೋ ಚೇಷ್ಟೆ ಇದ್ದೇ ಇರುತ್ತೆ. ಆಮೇಲೆ ಯಾವುದೋ ಒಂದು ಸಮಾಜಕ್ಕೆ, ಒಂದು ವರ್ಣಾಶ್ರಮಕ್ಕೆ ಒಳಪಟ್ಟವನಾಗಿ ಆ ಒಂದು ಕರ್ತವ್ಯ ಅಂದರೆ ಅವನಿಗಿದ್ದೇ ಇರುತ್ತೆ. ಅದನ್ನು ಮಾಡದೆ ಹೋದರೆ ಏನಾಗುತ್ತೆ ಅಂದರೆ, ಭಕ್ತನಾದವನು ಯಾವ ಒಂದು ನಡವಳಿಕೆಯನ್ನು ಇಟ್ಕೊಳ್ತಾನೋ ಆ ಭಕ್ತನನ್ನು ಅನುಸರಣೆ ಮಾಡುವಂಥ ಜನರು ಕೂಡ ಅದೇ ನಡವಳಿಕೆಯನ್ನೇ ಇಟ್ಕೊಳ್ತಾರೆ. ಯದ್ಯದಾಚರತಿ ಶ್ರೇಷ್ಠ ತತ್ತ ದೇವೇತರೋ ಜನ ಅಂತ ಭಗವಂತ ಭಕ್ತನಾದವನು ತಾನು ಆದಷ್ಟು ಮಟ್ಟಿಗೆ ಶಾಸ್ತ್ರೀಯವಾದ ನಡವಳಿಕೆಯನ್ನೇ ಹೊಂದಿದವನಾಗಿರಬೇಕು. ಆದರೆ ಶಾಸ್ತ್ರೀಯ ನಡವಳಿಕೆಯನ್ನು ಎಷ್ಟರ ಮಟ್ಟಿಗೆ ಹೊಂದಿರಬೇಕು? ತನ್ನ ಭಕ್ತಿಗೆ ಅನುಕೂಲವಾಗಿಯೂ, ತನ್ನ ತತ್ವಜ್ಞಾನಕ್ಕೆ ಅನುಕೂಲವಾಗಿಯೂ, ತನ್ನ ಶರೀರಸ್ಥಿತಿಗೆ ತೊಂದರೆ ಆಗದೇ ಇರುವಷ್ಟು ಮಟ್ಟಿಗೆ ಇರಬೇಕೇ ಹೊರತು ಮೂಳಹದ್ದು ಅನುಷ್ಠಾನ ಮಾಡಿಕೊಂಡೇ ಇರ್ತೀನಿ ಅಂತ ಅನ್ನೋದಿದೆಯಲ್ಲ, ಅದು ಒಂದು ವಿಕ್ಷೇಪವೇ. ಕರ್ಮದ ಸ್ವಭಾವವೇ ಚಿತ್ತ ವಿಕ್ಷೇಪಕರ. ಕರ್ಮದಲ್ಲಿಯೇ ಚಿತ್ತ ವಿಕ್ಷೇಪ ಇದ್ದೇ ಇದೆ, ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ಇವತ್ತು ಹೇಳ್ತಿದ್ದಾರೆ, ಭವತು ನಿಶ್ಚೇದಾರ್ಢ್ಯಾದೂರ್ಧ್ವಂ ಶಾಸ್ತ್ರರಕ್ಷಣಂ. 12ನೇ ಸೂತ್ರ. ಅಂದರೆ ಭಕ್ತಿ ನಿಶ್ಚಯವಾಗಿ ಗಟ್ಟಿಯಾದ ಮೇಲೆ ಅಂದರೆ ಗಟ್ಟಿಯಾಗುವುದು ಅನ್ನೋದನ್ನು ಇಟ್ಕೊಂಡವರೆಗೂ ಅಂತ ಅರ್ಥ. ಗಟ್ಟಿ ಆದ ಮೇಲೆ ಶಾಸ್ತ್ರ ರಕ್ಷಣೆ ಮಾಡುವುದು ಅನ್ನೋದು ಯಾತಕ್ಕೆ ಪ್ರಶ್ನೆ ಬರುತ್ತೆ. ಎರಡು ತರಹ ಈ ಸೂತ್ರಕ್ಕೆ ಅರ್ಥ ಮಾಡ್ಬೋದು. ನಿಶ್ಚೇದಾರ್ಢ್ಯ ಊರ್ಧ್ವಂ ಅಂದರೆ ನಿಶ್ಚೇದಾರ್ಢವಾಗುವವರೆಗೂ ಅರ್ಥವನ್ನು ಇಟ್ಕೋಬೇಕಾಗತ್ತೆ. ಅಲ್ಲಿವರೆಗೂ ಅವನು ಶಾಸ್ತ್ರ ರಕ್ಷಣೆ ಮಾಡಬೇಕು ಅಂತ. ನಿಶ್ಚೇದಾರ್ಢ್ಯವಾದ ಮೇಲೆ ಶಾಸ್ತ್ರ ರಕ್ಷಣೆಯನ್ನು ಮಾಡ್ತಾ ಇರಬೇಕು, ಇನ್ನೊಂದು ಅರ್ಥ ಮಾಡಬೇಕಾಗತ್ತೆ. ಯಾಕೆಂದರೆ ಇಲ್ಲಿ ಭವತು ಅನ್ನೋದಿದೆಯಲ್ಲ, ಅದು ಆಗಲಿ ಅನ್ನೋ ಅರ್ಥವೋ ಆಗಬೇಕು ಅಂತ ಅರ್ಥವೋ? ಭಕ್ತಿಯು ದೃಢವಾದ ಮೇಲೆ ಶಾಸ್ತ್ರ ಸಂರಕ್ಷಣೆ ಮಾಡಬೇಕು ಅಂತ ವಿಧಿ ಮಾಡಿದರೆ ವಿಧಿ ಹೇಗೆ ಹೊಂದತ್ತೆ ಅವನಿಗೆ? ಯಾರಿಗೆ ಭಕ್ತಿ ದೃಢವಾಗಿ ಕೂತ್ಬಿಟ್ಟಿದೆಯೋ ಅವನು ಶಾಸ್ತ್ರ ಸಂರಕ್ಷಣೆ ಮಾಡಬೇಕು ಅನ್ನೋ ಕಟ್ಟುಪಾಡಿಗಾದರೂ ಹೇಗೆ ಒಳಪಡ್ತಾನೆ ಅವನು? ಅದು ಒಂದು ಕಟ್ಟುಪಾಡ್ತಾನೆ. ನಿಸ್ತ್ರೈಗುಣ್ಯೇ ಪಥಿ ವಿಚಾರತಾಂ ಕೋ ವಿಧಿ ಕೋ ನಿಷೇಧ ಅಂತ. ಯಾವ ತ್ರಿಗುಣಾತೀತವಾದ ಪರಮಾತ್ಮನಲ್ಲಿ ನೆಲೆ ನಿಂತವರಾಗಿರ್ತಾರೋ ಅವರಿಗೆ ವಿಧಿ ನಿಷೇಧ ಹಾಕ್ತಾನೆ ಬರುತ್ತೆ. ಪರಭಕ್ತರಿಗೆ ಇದನ್ನು ಮಾಡು, ಇದನ್ನು ಮಾಡಬಾರ್ದು ಅಂತ ಹೇಳ್ತಾಗತ್ತೇನೋ? ಬರೋದಿಲ್ಲ. ನಿಶ್ಚಯದಾರ್ಢ್ಯವಾದ ಮೇಲೆ ಅಂದರೆ ಭಕ್ತಿಯ ವಿಷಯದಲ್ಲಿ ಗಟ್ಟಿಯಾದಂತಹ ನಿಶ್ಚಯ ಉಂಟಾದ ಮೇಲೆ ಶಾಸ್ತ್ರ ಸಂರಕ್ಷಣೆ ಮಾಡಬೇಕು ಅಂತ ವಿಧಿ ಮಾಡಿದರೆ, ಶಾಸ್ತ್ರ ಸಂರಕ್ಷಣೆ ಮಾಡಬೇಕು ಅನ್ನೋ ವಿಧಿ ಎಷ್ಟರ ಮಟ್ಟಿಗೆ ಅವನು ಹೊಂದತ್ತೆ ಅಂತ ಕೇಳಿದ್ರೆ, ಇದಕ್ಕೆ ಗೀತಾಚಾರ್ಯನ ವಾಕ್ಯವನ್ನೇ ತಗೋಬೇಕು. ಲೋಕಸಂಗ್ರಹಮೇವಾಪಿ ಸಂಪಶ್ಯನ್ ಕರ್ತುಮರ್ಹಸಿ ಅಂತ ಹೇಳಿ ಭಗವಂತ ಏನು ಜನರನ್ನು ಸನ್ಮಾರ್ಗದಲ್ಲಿ ಕೂಡ ಹಾಕುವುದಕ್ಕೋಸ್ಕರವಾಗಿ ಭಕ್ತನಾದವನು ಶಾಸ್ತ್ರ ಸಂರಕ್ಷಣೆ ಮಾಡ್ತಾ ಇರಬೇಕು. ಅಂದರೆ ಶಾಸ್ತ್ರ ಸಂರಕ್ಷಣೆ ಮಾಡ್ತಾ ಇರ್ತಾನೆ ಅಂತ. ಏನಾದರೂ ಚೇಷ್ಟೆ ಮಾಡಬೇಕು ಅಂತ ಆದಾಗ ಲೌಕಿಕ ಚೇಷ್ಟೆ ಮಾಡೋದು ಹಸಿನೋ, ಶಾಸ್ತ್ರೀಯ ಚೇಷ್ಟೆ ಮಾಡೋದು ಹಸಿನೋ? ಶರೀರಕ್ಕೆ ಒಂದು ಚೇಷ್ಟೆ ನಡೀಲೇಬೇಕು, ಏನೋ ಒಂದು ಚೇಷ್ಟೆ ಮಾಡಲೇಬೇಕು ಅಂತ ಆದಾಗ ಶಾಸ್ತ್ರೀಯ ಚೇಷ್ಟೆ ನಮ್ಮ ಇಷ್ಟಕ್ಕೆ ಒಳಪಟ್ಟ ಚೇಷ್ಟೆ ಅಲ್ಲ. ಲೌಕಿಕ ಚೇಷ್ಟೆ ನಮ್ಮ ಕಾಮಕ್ಕೆ, ನಮ್ಮ ಇಷ್ಟಕ್ಕೆ ಒಳಪಟ್ಟ ಚೇಷ್ಟೆ. ನಮ್ಮ ಇಷ್ಟಕ್ಕೆ ಒಳಪಟ್ಟ ಚೇಷ್ಟೆಯಲ್ಲಿ ಸೈಡ್ ಎಫೆಕ್ಟ್ ಇದೆ, ದುಷ್ಟ ಪರಿಣಾಮತೆ ಉಂಟಾಗುತ್ತೆ. ಶಾಸ್ತ್ರ ಗೊತ್ತು ಮಾಡಿದ ಕರ್ಮದಲ್ಲಿ ಬೇರೆ ಇದರ ಸಂಬಂಧ ಇಲ್ಲ, ರಾಗಾದಿಗಳ ಸಂಬಂಧ ಇಲ್ಲ. ಇದರಲ್ಲಿ ರಾಗದ್ವೇಷಾದಿಗಳ ಸಂಬಂಧ ಇದೆ.
ಲೌಕಿಕ ಚೇಷ್ಟೆಯಲ್ಲಿ ರಾಗದ್ವೇಷಾದಿಗಳಿದೆ. ಶಾಸ್ತ್ರೀಯ ಕರ್ಮ ಒಂದು ರೀತಿ, ಶಾಸ್ತ್ರ ಅಂದರೆ ವೇದ, ವೇದ ಬಂದಿರೋದು ಪರಮಾತ್ಮನಿಂದ. ವೇದ ಅನ್ನೋದು ಪರಮಾತ್ಮನ ವಾಣಿ ತಾನೆ. ಭಗವಂತನಲ್ಲಿರುವ ಜ್ಞಾನವನ್ನು ನಾವು ಹೇಗೆ ಅರ್ಥ ಮಾಡ್ಕೊಳ್ಬೋದು ಅಂದರೆ ವೇದದ ಮೂಲಕ ಅರ್ಥ ಮಾಡ್ಕೋಬೇಕು. ಯಾಕಂದರೆ ನೇರವಾಗಿ ಭಗವಂತನ ನಾವು ಹೊರಗಡೆಯಿಂದ ಹೀಗೆ ನೋಡೋಕ್ಕಾಗಲ್ಲ. ವಾಚಾಮ ಗೋಚರನಾದ ಪರಮಾತ್ಮನನ್ನು ನಾವು ನೋಡೋದ್ರ ಅರ್ಥ ಏನು? ನೋಡೋಕ್ಕಾಗಲ್ಲ. ಹಾಗಿದ್ಮೇಲೆ ಅವನನ್ನೇ ನೋಡೋಕ್ಕಾಗದೇ ಇದ್ಮೇಲೆ ಅವನಲ್ಲಿ ಎಷ್ಟು ಜ್ಞಾನ ಇದೆ, ಎಷ್ಟು ಶಕ್ತಿ ಇದೆ, ಎಷ್ಟು ಔದಾರ್ಯವಿದೆ ಇತ್ಯಾದಿಗಳನ್ನು ಶಾಸ್ತ್ರವಲ್ಲದೆ ಮತ್ತು ಯಾವುದರಿಂದ ತಾನೇ ನಮ್ಗೆ ತಿಳ್ಕೊಳ್ಳೋಕ್ಕಾಗತ್ತೆ? ಶಾಸ್ತ್ರದಿಂದಲೇ ತಿಳ್ಕೊಳ್ಬೇಕು. ಶಾಸ್ತ್ರ ಅಂದರೆ ವೇದ. ವೇದದಲ್ಲಿ ಸಮಸ್ತ ವಿಷಯದ ಜ್ಞಾನವೂ ಇದೆ. ಜನ್ಮಾಂತರ ವಿಚಾರ, ಲೋಕಾಂತರ ವಿಚಾರ, ಪುಣ್ಯಪಾಪ ವಿಚಾರ, ಇಷ್ಟಪ್ರಾಪ್ತಿಗೆ ಏನೇನು ಉಪಾಯ, ಅನಿಷ್ಟ ಪರಿಹಾರಕ್ಕೆ ಏನೇನು ಉಪಾಯ. ಮನುಷ್ಯನಿಗೆ ಅನಿಷ್ಟ ಆದರೂ ಬಂದೇ ಬರುತ್ತಲ್ಲ. ಸ್ವಭಾವದಲ್ಲಿ ಪಾಪಕರ್ಮ ಫಲಾತ, ಪಾಪಕರ್ಮ ವಶಾತ್. ಪಾಪಕರ್ಮಕ್ಕೆ ಅನುಗುಣವಾಗಿ ದುಷ್ಟಾದ ಅಂದರೆ ಕಷ್ಟವಾಗಿರುವಂತಹ ಸಂದರ್ಭಗಳೆಲ್ಲ ನಮಗೆ ಬರುತ್ತೆ. ಅದನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೆ ಶಾಸ್ತ್ರವನ್ನೇ ಶರಣ ಹಾಕಬೇಕಾಗತ್ತೆ. ಹಾಗೆ ಎಷ್ಟೋ ಇಷ್ಟಾರ್ಥಗಳನ್ನು ಪಡ್ಕೋಬೇಕು ಅನ್ನೋಂಥ ಬಯಕೆಯೂ ಇದೆ. ಅದನ್ನು ಪಡ್ಕೊಳ್ಬೇಕು ಅಂತಂದಾಗೂ ಶಾಸ್ತ್ರಕ್ಕೆ ಶರಣ ಹಾಕಬೇಕಾಗತ್ತೆ. ಶಾಸ್ತ್ರಕ್ಕೆ ಇಂಥ ಕರ್ಮ ಮಾಡಿದ್ರೆ ಇಂಥ ಫಲಪ್ರಾಪ್ತಿ ಆಗುತ್ತೆ ಶಾಸ್ತ್ರಕ್ಕೆ ಗೊತ್ತು. ಯಾಕೆಂದರೆ ಸರ್ವಜ್ಞನಾದ ಪರಮಾತ್ಮದಿಂದ ಬಂದದ್ದಾದ್ದರಿಂದ ಅದರಲ್ಲೂ ಸರ್ವಜ್ಞತ್ವ ಗುಣದಿಂದ, ಸರ್ವಜ್ಞತ್ವಾಂಶದಿಂದ ಕೂಡಿರೋದು, ಸರ್ವಜ್ಞತ್ವ ಗುಣದಿಂದ ಕೂಡಿದ್ದು ಅನ್ನೋದು ಇದ್ದೇ ಇದೆ ಅದರಲ್ಲಿ. ವಿದ್ವಾಂಸರು ಬರೆದಂತಹ ಗ್ರಂಥದಲ್ಲಿ ಅವರ ವಿದ್ವತ್ತೆ ಹೇಗೆ ಪ್ರಕಟವಾಗುತ್ತೋ, ವ್ಯಾಕರಣ ನೋಡಿದರೆ ಅಷ್ಟಾಧ್ಯಾಯಿ ಪಾಣಿನಿಗಳ ಅಷ್ಟಾಧ್ಯಾಯಿ ನೋಡಿದರೆ ಪಾಣಿನಿಗಳು ಎಷ್ಟು ಜ್ಞಾನ ಇದೆ ಅಂತ ಗೊತ್ತಾಗುತ್ತೆ ವ್ಯಾಕರಣ ವಿಷಯದಲ್ಲಿ. ಶಂಕರಾಚಾರ್ಯರ ಭಾಷ್ಯವನ್ನು ನೋಡಿದರೆ ಅವರಿಗೆ ವೇದಾಂತದಲ್ಲಿ ಇಂಥ ಜ್ಞಾನ ಇದೆ ಅಂತ ಗೊತ್ತಾಗುತ್ತೆ. ಹಾಗೆ ಜ್ಯೋತಿಷ್ಶಾಸ್ತ್ರ ಗ್ರಂಥವನ್ನು ನೋಡಿದರೆ ಅದಕ್ಕೆ ಕರ್ತವಾಗಿರುವಂತಹ ವ್ಯಕ್ತಿಯಲ್ಲಿ ಇಂಥ ಜ್ಞಾನ ಇದೆ ಅಂತ ಗೊತ್ತಾಗುತ್ತೆ. ಹಾಗೆ ವೇದವನ್ನು ನೋಡಿದರೆ ವೇದಕ್ಕೆ ಕರ್ತನಾದ ಪರಮಾತ್ಮನಿಗೆ ಎಂಥ ಜ್ಞಾನ ಇದೆ ಅಂತ ನಮ್ಗೆ ಗೊತ್ತಾಗುತ್ತೆ ಅಲ್ವೇ? ನಾವು ನೋಡುವಾಗ ನಮ್ಮ ಮಕ್ಕಳಾಗಲಿ ತಂದೆ ಆಗಲಿ ಒಂದು ಪತ್ರವನ್ನು ಬರೆದ್ರೆ ಆ ಪತ್ರವನ್ನು ನಾವು ಓದುವಾಗ ಕೇವಲ ಒಂದು ಗೆರೆ ಅಂತ ಓದ್ತೀವಿ, ಗೆರೆ ಅಂತ ಓದಿಲ್ಲ, ಮತ್ತೇನು ಓದ್ತೀವಿ? ಅದು ತಂದೆಯ ಅಭಿಪ್ರಾಯ, ಮಗನ ಅಭಿಪ್ರಾಯ ಅಂತಲೇ ಓದ್ತೀವಿ. ಒಳ್ಳೆಯ ಸಂತೋಷ ಸುದ್ದಿ ಇದ್ದರೆ ಓದುವಾಗ ಆನಂದ ಆಗುತ್ತೆ, ದುಃಖದ ಸುದ್ದಿ ಇದ್ದರೆ ಓದುವಾಗ ದುಃಖ ಆಗುತ್ತೆ. ಏನು ಬರೀ ಗೆರೆ ಓದಿ ನಿಮ್ಗ್ಯಾಕೆ ದುಃಖ, ಬರೀ ಗೆರೆ ಓದ್ಬಿಟ್ಟು ನಿಮ್ಗ್ಯಾಕೆ ಸಂತೋಷ ಅಂದರೆ ಅದು ಗೆರೆ ಅಲ್ಲ, ಅದು ಅವರ ಭಾವನೆ, ಅಭಿಪ್ರಾಯ ಇದೆ. ಹಾಗೆ ವೇದಗಳು ಅನ್ನೋದು ಬರೀ ಶಬ್ದ ಆಶಿ ಅಲ್ಲ, ಅದು ಪರಮಾತ್ಮನ ಭಾವನೆಯನ್ನು ವ್ಯಕ್ತಪಡಿಸುತ್ತೆ, ಪರಮಾತ್ಮನಲ್ಲಿರ್ತಕ್ಕಂತಹ ಒಂದು ಜ್ಞಾನವನ್ನು ತೋರಿಸುತ್ತದು. ಎಂಥ ಸರ್ವಜ್ಞತ್ವ ಇದೆ ಪರಮಾತ್ಮನಲ್ಲಿ ಇದೆ ಅಂತ. ಹಾಗಾಗಿ ಅಂಥ ಪರಮಾತ್ಮನ ವಾಣಿಯಿಂದ ತಿಳಿದು ಬಂದಂತಹ ಕರ್ಮದ ಸಂರಕ್ಷಣೆ ಮಾಡೋದು ಅನ್ನೋದು ಭಕ್ತನಾದವನ ಒಂದು ಜವಾಬ್ದಾರಿ. ಜವಾಬ್ದಾರಿ ಅಂತ ಹೇಳ್ತಾ ಇರೋದು ಲೋಕದ ಸ್ಥಿತಿ ಕಡೆಯಿಂದ. ಅವರು ಅದನ್ನೇ ಮಾಡ್ತಾರೆ. ಜ್ಞಾನಿಯಾದವನಿಗೆ ಇವಾಗ ಮುಂಡಕೋಪನಿಷತ್ತಿನಲ್ಲಿ ತಸ್ಮೈ ಸ ವಿದ್ವಾನ್ ಪ್ರಸನ್ನಾಯ ಸಮ್ಯ ಪ್ರಶಾಂತ ಚಿತ್ತಾಯ ಹಮಾನ್ವಿತಾಯ ಏನಾಕ್ಷರಂ ಪುರುಷಂ ವೇದ ಸತ್ಯಂ ಪ್ರೋವಾಚತಾಂ ಅಲ್ಲ ತಪ್ಪಾಯಿತು. ತಸ್ಮೈ ಸ ವಿದ್ವಾನ್ ಪ್ರಸನ್ನಾಯ ಸಮ್ಯ ಪ್ರಶಾಂತ ಚಿತ್ತಾಯ ಹಮಾನ್ವಿತಾಯ ಏನಾಕ್ಷರಮ ಪ್ರೋವಾಚತಾಂ ತತ್ತೋ ಬ್ರಹ್ಮ ವಿದ್ಯಾಂ. ಕರೆಕ್ಟು. ಅಲ್ಲಿ ಒಂದು ವಿಧಿ ಮಾಡಿಬಿಟ್ಟಿದ್ದಾರೆ ಶಂಕರಾಚಾರ್ಯರು. ನ್ಯಾಯದಿಂದ ಬಂದಂತಹ ಶಿಷ್ಯನಿಗೆ ಬ್ರಹ್ಮವಿದ್ಯೆಯನ್ನು ಹೇಳ್ಕೊಡ್ಬೇಕು ಅನ್ನೋದು ತತ್ವಜ್ಞಾನಿಯಾದ ಆಚಾರ್ಯನ ಒಂದು ಕರ್ತವ್ಯ, ನಿಯಮ ಅಂತ ವಾಕ್ಯ ಬರೆದಿದ್ದಾರೆ. ಅಲ್ಲಿ ಸ್ವಾಮಿ ಟಿಪ್ಪಣಿ ಕೊಟ್ಟಿದ್ದಾರೆ. ಇದು ಕರ್ತವ್ಯ ನಿಯಮ ಅಂತ ಹೇಳಿದ್ದು ಲೋಕದ ದೃಷ್ಟಿಯಿಂದ ಹೊರತು ಸ್ವಾನುಭವ ದೃಷ್ಟಿಯಿಂದ ಅವ್ರಿಗೆ ಅದೇ ಸ್ವಭಾವ ಆಗಿರುತ್ತೆ. ತತ್ವಜ್ಞಾನಿಗಳಿಗೆ ಪರಮಾತ್ಮನನ್ನು ಕಂಡುಕೊಂಡವರಾದ್ದರಿಂದ ಪರಮಾತ್ಮನಿರ್ತಕ್ಕಂತಹ ದಯಾಗುಣಾದಿಗಳೆಲ್ಲ ಅವರಿಗೆ ಬಂದಿರುತ್ತೆ, ಪ್ರೇಮ ಸ್ವಭಾವ ಅವ್ರಿಗೆ ಬಂದಿರುತ್ತೆ. ಹಾಗಾಗಿ ಅವರಿಗೆ ತಮ್ಮಂತೆಯೇ ಎಲ್ಲರೂ ಈ ಪರಮಾತ್ಮನ ಕಂಡುಕೊಂಡು ಕೃತಾರ್ಥರಾಗಲಿ ಅನ್ನುವಂತಹ ಪರಮ ಔದಾರ್ಯ, ಪರಮ ಪ್ರೇಮ ಇರುತ್ತದೆ. ಆದ್ದರಿಂದ ಅವರು ತಿಳಿಸ್ಕೊಟ್ಟೇ ಕೊಡ್ತಾರೆ. ಆದರೂ ಆಚಾರ್ಯಸ್ಯಾಪಿ ಅಯನ್ ನಿಯಮ ಅಂತ ಬರೆದಿದ್ದಾರೆ. ನಿಯಮ ಅನ್ನೋದು ಪ್ರಾಪ್ತಾನುವಾದವೇ ಹೊರತು ವಿಧಿವಾದ ಅಲ್ಲ ಅದು. ಅದೇ ರೀತಿ ಭಕ್ತನಾದವನು ಭಕ್ತಿಯು ದೃಢವಾದ ಮೇಲೆ ಮುಂದಕ್ಕೆ ಯಾವ ರೀತಿ ಇರಬೇಕು ಅಂದರೆ ಶಾಸ್ತ್ರ ಸಂರಕ್ಷಣೆ ಮಾಡುವನಾಗಿರಬೇಕು. ಅಂದರೆ ಯಾಕೆಂದರೆ ಶಾಸ್ತ್ರವೇ ಒಂದು ರೀತಿ ಸೇತು ಇದ್ದ ಹಾಗೆ. ಸೇತು ಹೇಗೆ ಈಚೆ ಕಡೆಯಿಂದ ಆಚೆ ಕಡೆಗೆ ದಾಟುವುದಕ್ಕೆ ಒಂದು ಸಾಧನವೋ, ಅದೇ ರೀತಿ ಲೌಕಿಕ ವ್ಯಾಪಾರವನ್ನು ಮೀರಿ ಶಾಸ್ತ್ರೀಯ ಭಾವನೆಯಲ್ಲಿ ಕೂರುವುದಕ್ಕೆ ಶಾಸ್ತ್ರೀಯ ಕರ್ಮವೇ ಸೇತುವಾಗಿದೆ. ಇನ್ನೂ ಅಷ್ಟೇ ಅಲ್ಲ, ಶಾಸ್ತ್ರೀಯ ವ್ಯಾಪಾರದಿಂದಲೂ ದಾಟಿ ಪರಮಾತ್ಮ ಭಾವಕ್ಕೆ ಉಂಟಾಗುವುದಕ್ಕೂ ಶಾಸ್ತ್ರವೇ ಕಾರಣವಾಗಿದೆ.
ಶಾಸ್ತ್ರ ನಮ್ಮನ್ನು ಈ ಲೌಕಿಕ ಮೃತ್ಯುವಿನಿಂದ ಬಿಡಿಸಿ ಶಾಸ್ತ್ರೀಯ ಭಾವನೆಯನ್ನು ತಂದುಕೊಟ್ಟು ಅದರಿಂದಲೂ ಬಿಡಿಸಿ ಪರಮಾತ್ಮ ಭಾವವನ್ನು ತಂದುಕೊಡುತ್ತೆ ಅಂತ. ಆದ್ದರಿಂದ ಶಾಸ್ತ್ರ ಸಂರಕ್ಷಣೆಗಾಗಿ ಭಕ್ತನಾದವನು ಪ್ರಯತ್ನ ಮಾಡ್ತಿರಬೇಕು ಅಂತ ಒಂದು ರೀತಿ ಭಕ್ತನಿಗೆ ಈ ಒಂದು ವಿಧಿಯನ್ನು ನಿಯಮವನ್ನು ಒಂದು ಶಬ್ದಾಂತರದಿಂದ ವಿಧಿಯಿಂದ ಅಲ್ಲ ಬೇರೆ ಒಂದು ಲೌಕಿಕವಾದಂತಹ ಮಾತಿನ ಶೈಲಿಯಿಂದ ಅವನಿಗೂ ಒಂದು ಶಾಸ್ತ್ರ ಸಂರಕ್ಷಣೆ ಉಂಟು ಅಂತ ಹೇಳ್ತಾ ಇದ್ದಾರೆ. ಇದರ ಮುಂದಕ್ಕೆ ಅನ್ಯಥಾ ಪಾತಿತ್ಯ ಶಂಕಯ 13ನೇ ಸೂತ್ರ. ಅವನು ಶಾಸ್ತ್ರ ಸಂರಕ್ಷಣೆ ಮಾಡದೆ ಹೋದ್ರೆ ಏನಾಗತ್ತೆ ಅಂತ. ಅಂದರೆ ಹೀಗಲ್ಲದೆ ಹೋದರೆ ಅವನು ಪತಿತ ಅನ್ನುವಂತಹ ಸಂದೇಹವನ್ನು ಮಾಡಿಬಿಡ್ತಾರಂತೆ ಜನರು. ಪಾತಿತ್ಯ ಸಂದೇಹವು ಅವನ ವಿಷಯಕ್ಕೆ ಉಂಟಾಗುತ್ತದೆ ಅಂತ ಸೂತ್ರಕ್ಕರ್ಥ. ಅಂದರೆ ತತ್ವಜ್ಞಾನ ಜಡಭರತನಂತೆ ಇದ್ದ ಅಂತ ಇಟ್ಕೊಳ್ಳಿ. ಜಡಭರತನಂತೆ ಇದ್ದರೆ ಜಡಭರತ ಪತಿತನ, ಜಡಭರತ ಕೃತಾರ್ಥನ. ಜಡಭರತ ಕೃತಾರ್ಥ ನಾವು ಯಾವಾಗಂತೀವಿ? ಅವನ ಚರ್ಯೆ ಅವನ ವರ್ತನೆಯನ್ನು ಭಾಗವತ ಗ್ರಂಥ ನೋಡಿಕೊಂಡು ಮಾಡಿದಾಗ ನಾವು ತಿಳ್ಕೊಳ್ತೀವಿ. ಅದು ಅವತ್ತಿನ ಸಮಾಜದವರು ಅವನನ್ನು ನೋಡಿದಾಗ ಅವನ ವಿಷಯಕ್ಕೆ ಏನು ಅನ್ಕೋತಾರೆ? ಇವನೇನೇನು ಮಲಗಿದ ಜಾಗದಲ್ಲಿಯೇ ಮಲಮೂತ್ರ ವಿಸರ್ಜನೆ ಮಾಡ್ತಿದ್ದ ಅವನು. ಇವನು ಸ್ನಾನಾದಿಗಳನ್ನು ಮಾಡ್ತಿರಲಿಲ್ಲ. ಎಷ್ಟೋ ಜನ ಅವನು ಸ್ವಪಚ ಅಂತಂದಿದ್ರು ಆಶ್ಚರ್ಯ ಇಲ್ಲ. ಇವನಿಗೆ ಸ್ವಪಥ ಶುದ್ಧ, ಮಲಗಿದ ಜಾಗದಲ್ಲೇ ಮಲಮೂತ್ರ ವಿಸರ್ಜನೆ ಮಾಡ್ತಾನೆ, ಏನು ಚೇಷ್ಟೆ ಮಾಡಿ ಸುಮ್ಮನೆ ಇಲ್ಲ ಮಲಗಿರ್ತಾನೆ ಅಂತ ಅವನನ್ನು ನೋಡಿ ಅವತ್ತಿನ ಜನರು ಹೇಳಿದ್ರು ಆಶ್ಚರ್ಯ ಇಲ್ಲ. ಆದರೆ ಜನ ರೀತಿ ಹೇಳಿದ ಮಾತ್ರಕ್ಕೆ ಅವನಿಗೇನು ಕೊರತೆ ಆಗಲ್ಲ. ಅವನಿಗೆ ಅವನ ಹೃದಯದಲ್ಲಿ ನೆಲೆ ನಿಂತಹ ಭಗವದ್ಭಕ್ತಿ ಏನಿದೆ ಅದನ್ನು ತಾನು ಕೃತಾರ್ಥನಾಗಿದ್ದೀನಿ ಅನ್ನುವಂತಹ ಬುದ್ಧಿ ಉಂಟಾಗಿರೋದ್ರಿಂದ ಅದು ಲೋಕವೇದ ವ್ಯಾಪಾರದಿಂದ ಅವನಿಗೇನು ಆಗಬೇಕಾಗಿಲ್ಲ. ಆದರೆ ಸಮಾಜದ ಒಂದು ಉಳಿವಿಕೆಯ ದೃಷ್ಟಿಯಿಂದ ಸಮಾಜದ ಕಡೆಯಿಂದ ನೋಡುವಾಗ ತತ್ವಜ್ಞಾನಿ ಅನ್ನಿಸ್ಕೊಂಡವನು ಪರಮಭಕ್ತ ಅನ್ನಿಸ್ಕೊಂಡವನು ಸಾಮಾನ್ಯ ಜನರು ಉದ್ಧಾರ ಮಾಡಬೇಕಲ್ಲ. ಲೌಕಿಕ ಸಾಮಾನ್ಯ ಜನರು ಅವರಿಗೆ ಈ ದೊಡ್ಡವನಾಗಿ ಮಹಾತ್ಮನು ಅನಿಸ್ಕೊಂಡಂಥ ಇವನೇ ಏನನ್ನೂ ಮಾಡದೆ ಹೋದ್ಮೇಲೆ ನಾವು ಯಾಕೆ ಇದನ್ನು ಮಾಡಬೇಕು? ತಮಾಷೆ ಮಾಡ್ತಿದ್ರು. ಸತ್ಯ ಹೇಳಿದ್ರೆ ಏನಾಗುತ್ತೆ ಅಂತ. ಸತ್ಯ ಹೇಳಿದ್ರೆ ಸುಡುಗಾಡಿಗೆ ಹೋಗ್ತೀವಿ ಅಂತ. ಯಾಕೆ ಅಂದರೆ ಹರಿಶ್ಚಂದ್ರ ಸತ್ಯ ಹೇಗೆ ಏನಾದ? ಹರಿಶ್ಚಂದ್ರ ಸತ್ಯವಂತನಾಗಿ ಸುಡುಗಾಡಿಗೆ ಹೋದ, ಕಾಡಿಗೆ ಇದು ಸ್ಮಶಾನಕ್ಕೆ ಹೋಗಿ ಅಲ್ಲಿ ಕಾಯುವನಂತ ಆದ. ಆದ್ದರಿಂದ ಸತ್ಯ ಎಲ್ಲ ಕಡೆ ಹೇಳಕ್ಕೆ ಹೋಗಬಾರ್ದು. ತಂದೆ ತಾಯಿ ಮಾತು ಕೇಳಿದ್ರೆ ಏನಾಗ್ತೀವಿ? ಕಾಡಿಗೆ ಹೋಗ್ತೀವಿ. ತಂದೆ ರಾಮನಿಗೆ ತಂದೆ ಮಾತು ಕೇಳಿದ್ರೆ ಏನಾಯಿತು ಫಲ? ಕಾಡಿಗೆ ಹೋದಂಗೆ ಆಯಿತು. ಆದರೆ ತಂದೆ ಮಾತು ಕೇಳಿದ್ರೆ ಕಾಡಿಗೆ ಹೋದಂಗೆ ಆಗುತ್ತೆ ಅಂತ. ಈ ರೀತಿಯಾಗಿ ತಂದೆ ಮಾತು ಕೇಳೋದು ಕಾಡಿಗೆ ಹೋಗೋದಕ್ಕೆ ಕಾರಣ, ಸತ್ಯ ಹೇಳೋದು ಸುಡುಗಾಡಿಗೆ ಹೋಗೋದಕ್ಕೆ ಕಾರಣ ಅಂತ ಈ ರೀತಿ ಅರ್ಥ ಮಾಡಿದರೆ ಶಾಸ್ತ್ರಾರ್ಥ ಆಗತ್ತೆ. ಅವನಿಗೆ ಅಂಥ ಒಂದು ಸ್ಥಿತಿಯಲ್ಲಿದ್ದಾಗಲೂ ಸತ್ಯ ಹಾಗೆ ಅವನನ್ನು ಕಾಪಾಡ್ತು. ಶ್ರೀರಾಮಚಂದ್ರ ತಂದೆಯ ಮಾತಿನಂತೆ ಕಾಡಿಗೆ ಹೋದರೂ ಕೂಡ ಅವನ ಸುಖಕ್ಕಾಗಿ ಆಗಲಿ ಅವನ ಇದಕ್ಕಾಗಿ ಆಗಲಿ ನೆಮ್ಮದಿಗಾಗಲಿ ಏನು ಕೊರತೆಯಾಗಿತ್ತು? ಅಲ್ಲೇ ಮುನಿಗಳ ಜೊತೆ ಆತ್ಮಾರಾಮನಾಗಿ ಆನಂದವಾಗಿದ್ದ ಶ್ರೀರಾಮಚಂದ್ರ. ಅವನು ಬಂದಿರೋದೇ ಲೋಕೋದ್ಧಾರಕ್ಕೆ, ರಾಕ್ಷಸ ಸಂಹಾರಕ್ಕೆ, ದುಷ್ಟಶಕ್ತಿ ಸಂಹಾರಕ್ಕೆ ಅವನು ಅವತಾರ ಮಾಡಿದವನಾದ್ದರಿಂದ ನಮ್ಮ ದೃಷ್ಟಿಯಿಂದ ಕಾಡಿಗೆ ಹೋದ ಅಂತ ಅನಿಸಿದ್ರು ಅವನು ಮಾಡಬೇಕಾದ ಕೆಲಸ ಅದೇ ಆಗಿತ್ತು. ಹಾಗಾಗಿ ಲೋಕದ ಜನರ ದೃಷ್ಟಿಯಿಂದ, ಸಾಮಾನ್ಯ ಪ್ರಾಕೃತ ಜನರ ದೃಷ್ಟಿಯಿಂದ ದೊಡ್ಡವನು ಅನಿಸ್ಕೊಂಡವನು ಶಾಸ್ತ್ರೀಯ ಮಾರ್ಗದಲ್ಲೇ ಇರಬೇಕು. ಯಾವ ಕಾರಣಕ್ಕೂ ಅವನು ಸುಳ್ಳನ್ನು ಹೇಳಬಾರ್ದು, ಯಾವುದೇ ಮೋಸ ಮಾಡಬಾರ್ದು, ಕಳ್ತನ ಮಾಡಬಾರ್ದು, ಹಿಂಸೆ ಮಾಡುವನಾಗಿರಬಾರ್ದು, ಯಾವುದೇ ದುಷ್ಟ ಪ್ರವೃತ್ತಿಯನ್ನು ಇಟ್ಕೋಬಾರ್ದು. ಯಾಕಂದರೆ ಅವನನ್ನು ನೂರಾರು ಜನ ನೋಡ್ತಿರ್ತಾರೆ. ಅವರೇ ಸಂಧ್ಯಾವನೆ ಮಾಡಲ್ಲ, ನಾನೇ ಅದಕ್ಕೆ ಮಾಡಬೇಕು ಸಂಧ್ಯಾವನೆಯನ್ನು ಬಿಟ್ಬಿಡ್ತಾರೆ. ಅವರೇ ಏನು ಪೂಜೆ ಪುನಸ್ಕಾರ ಅದನ್ನು ಮಾಡಲ್ಲ, ಮತ್ತು ನಾವೇ ಅದಕ್ಕೆ ಮಾಡಬೇಕು ಅಂತ. ಅಂದರೆ ಮನುಷ್ಯನಿಗೆ ತಾನು ಸಹಜವಾಗಿ ಒಬ್ಬರನ್ನು ದೊಡ್ಡವನು ಒಪ್ಕೊಂಡಿರ್ತಾನಲ್ಲ, ಒಪ್ಪಂಡವಾದಾಗ ಆ ವ್ಯಕ್ತಿಯ ನಡವಳಿಕೆ ತುಂಬ ಇದ್ರ ಮೇಲೆ ಪ್ರಭಾವ ಬೀರ್ತಾ ಇರುತ್ತೆ. ಹಾಗಾಗಿ ಅವನು ನನ್ನನ್ನು ನೋಡಿ ಎಷ್ಟೋ ಜನ ಯಾವುದೋ ರೀತಿಯಾದ ನಡವಳಿಕೆ ಇಟ್ಕೊಂಡಿದ್ದಾರೆ ಅಂತ ಗೊತ್ತು ಮಾಡ್ಕೊಂಡ್ಬಿಟ್ಟು ಯಾವ ಕಾರಣಕ್ಕೂ ನಾನು ಶಾಸ್ತ್ರೀಯ ಮಾರ್ಗವನ್ನು ಬಿಡುವುದಿಲ್ಲ. ಯಾಕಂದರೆ ನಾನು ಬಿಟ್ಟರೆ ನನ್ನನ್ನು ಅನುಸರಣೆ ಮಾಡಿದಂಥವ್ರು ಎಲ್ಲರೂ ಅದನ್ನು ಬಿಟ್ಬಿಟ್ಟು ಹಾಳ ಹೋಗ್ತಾರೆ ಅನ್ನೋ ಕಾರಣದಿಂದ ಅವನು ಶಾಸ್ತ್ರ ಸಂರಕ್ಷಣೆಯನ್ನು ಮಾಡ್ತಾ ಇರ್ತಾನೆ. ಅನ್ಯಥಾ ಪಾತಿತ್ಯ ಶಂಕಯ ಅನ್ನೋದು ಅವನ ಕಡೆಯಿಂದ ಪಾತಿತ್ಯ ಸಂಖ್ಯೆ ಅವನಿಗಿದೆ ಅಂತ ಅರ್ಥ ಅಲ್ಲ. ಅವನಿಗೆ ಏರುಪೇರು ಅನ್ನುವಂತಹ ಒಂದು ವಿಶೇಷವೇ ಇಲ್ಲ ಭಕ್ತನಿಗೆ. ಯಾಕೆಂದರೆ ಏರುಪೇರಿನಲ್ಲಿ ಇರುವಂತಹ ಪರಮಾತ್ಮನಲ್ಲೇ ನೆಲೆ ನಿಂತಿದ್ದಾನೆ. ಯಾವಾಗ ಪರಿಪೂರ್ಣವಾದಂತಹ ಪ್ರೇಮವನ್ನು ಭಗವಂತನಲ್ಲಿ ತುಂಬ್ಕೊಂಡ್ಬಿಟ್ನೋ
ಅವನಿಗೆ ಇನ್ನು ತಾನು ಭಕ್ತಿ ಭಗವಂತ ಅನ್ನೋ ತ್ರಿಪುಟಿಯೇ ಇಲ್ಲದೆ ಏಕಾತ್ಮತೆಯನ್ನು ಹೊಂದಿದವನಾಗಿ ಪರಿಪೂರ್ಣವಾದ ಪ್ರೇಮ ಸಾಗರದಲ್ಲಿ ಮುಳುಗಿ ತೇಲ್ತಾ ಇರ್ತಾನೆ. ಆ ಭಕ್ತರಿಗೆ ನಾನು ಪತಿತನಾದೇನೋ ಅನ್ನುವಂತಹ ಸಂದೇಹ ಬರೋದೇ ಇಲ್ಲ. ಆದರೆ ಲೋಕದ ಸಾಮಾನ್ಯ ದೃಷ್ಟಿಯಿಂದ ಆ ಒಂದು ಇದು ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಅವನು ಶಾಸ್ತ್ರ ಸಂರಕ್ಷಣೆಯನ್ನು ಮಾಡ್ತಾ ಇರ್ತಾನೆ ಅಂತ 12ನೇ ಇದರಲ್ಲಿ 13ನೇ ಸೂತ್ರದಲ್ಲಿ ಹೇಳಿಬಿಟ್ಟು ಆ ಮಹಾತ್ಮರು ಯಾವ ರೀತಿ ಇರ್ತಾರಪ್ಪ ಅಂತಂದರೆ, ವಸಂತ ಋತು ಯಾವ ರೀತಿ ಜನರಿಗೆ ಹಿತಕರವಾಗಿರುತ್ತದೆಯೋ ಅದೇ ರೀತಿ ಶಾಂತಾ ಮಹಾಂತೋ ನಿವಸಂತಿ ಸಂತಹ ವಸಂತವಲ್ ಲೋಕಹಿತಂ ಚರಂತಹ ತೀರ್ಣಾ ಸ್ವಯಂ ಭೀಮ ಭವಾನ್ನವಂ ಜನಾನ ಅಹೇತುನಾನ್ಯಾನಪಿ ತಾರಯಂತಹ ಅಂತ ವಿವೇಕ ಚೂಡಾಮಣಿ ಶ್ಲೋಕವನ್ನು ಗುರುಗಳು ಹೇಳ್ಕೊಟ್ಟಿದ್ದಾರೆ. ಅವರು ಶಾಂತರಾಗಿ ಯಾವುದೇ ಕೋಪತಾಪಾದಿಗಳಾಗಲಿ ರಾಗದ್ವೇಷಾದಿಗಳನ್ನಾಗಲಿ ಯಾವುದನ್ನು ಮಾಡದೆ ಸಣ್ಣತನವನ್ನೇ ಇಟ್ಕೊಳ್ಳದೆ, ಮಹಾಂತಹ ಅಂದರೆ ಕ್ಷುದ್ರ ಬುದ್ಧಿ ಇಲ್ಲದೆ ಇದ್ದವರು ಅಂತ ಅರ್ಥ. ಸಣ್ಣ ಬುದ್ಧಿ ಇಲ್ಲದೇ ಇದ್ದವರಾಗಿ ಸತ್ಪುರುಷರಾದವರಾಗಿ ವಸಂತ ಋತುವಿನಂತೆಯೇ ಜಗತ್ತಿಗೆಲ್ಲ ಮಂಗಳದಾಯಕರಾಗಿ ಅಪ್ಯಾಯಮಾನವಾಗಿ ಕಾಣುತ್ತಲೂ ತಾವು ಈ ಭಯಂಕರವಾದ ಸಂಸಾರ ಸಾಗರವನ್ನು ದಾಟಿ ಅಜ್ಞಾನಪಿ ತಾರೆಯಂತಹ ಅವರನ್ನು ಅನುಸರಣೆ ಮಾಡುವಂತಹ ಶಿಷ್ಯರನ್ನು ಭಕ್ತರನ್ನು ಕೂಡ ದಾಟಿಸೋದಕ್ಕೆ ಅವರು ಸಹಾಯಕರಾಗ್ತಾರೆ. ಹಾಗಾಗಿ ಆ ಮಹಾತ್ಮ ಯಾವ ಕಾರಣಕ್ಕೂ ಕೂಡ ಈ ಒಂದು ದುಷ್ಟ ಮಾರ್ಗವನ್ನು ಇಟ್ಕೊಳ್ಬಾರ್ದು. ಅಷ್ಟೇ ಅಲ್ಲ, ಅವನಲ್ಲಿ ಸ್ವಭಾವದಿಂದಲೇ ಸದ್ಗುಣಗಳು ಇದ್ದೇ ಇರುತ್ತೆ. ಉತ್ಪನ್ನಾತ್ಮ ಪ್ರಬೋಧಸ್ಯ ಅದ್ವೇಷ್ಟೃತ್ವಾದಯೋ ಗುಣ ಅಯತ್ನತೋ ಭವಂತ್ಯಸ್ಯ ನತು ಸಾಧನ ರೂಪಿಣಃ ಅಂತ. ಪರಮಾತ್ಮ ಭಾವವನ್ನು ಪಡ್ಕೊಂಡಂತಹ ಭಕ್ತರಿಗೆ ಪರಮಾತ್ಮ ಗುಣಗಳೆಲ್ಲ ಬಂದ್ಬಿಟ್ಟಿರುತ್ತಂತೆ. ಅದ್ವೇಷ್ಟ ಸರ್ವಭೂತಾನ ಮೈತಃ ಕರುಣ ಏವಚ ಅಂದಿದೆ. ದ್ವೇಷ ಮಾಡದೇ ಇರೋದು, ಸಮಸ್ತ ಭೂತಗಳು ಕರುಣೆಯಿಂದ ಇರೋದು, ಸಮಸ್ಥಿತಿಯಿಂದ ಇರೋದು ಇತ್ಯಾದಿ ಎಲ್ಲ ಗುಣಗಳು ಕೂಡ ಅವರಿಗೆ ಅಯತ್ನತಃ ಪ್ರಸಿದ್ಧಂತಿ. ಯಾವ ಪ್ರಯತ್ನವೂ ಇಲ್ಲದೆಯೇ ಅವರಿಗೆ ಆ ಗುಣಗಳು ಬಂದ್ಬಿಟ್ಟಿರುತ್ತವೆ. ಅದು ಸಾಧನ ರೂಪವಾಗಿರೋದಿಲ್ಲ. ನಮ್ಮಂಥ ಸಾಧಕರಿಗೆ ಅದು ಸಾಧನ ರೂಪವಾಗಿರುತ್ತೆ. ನಾವು ಅದನ್ನು ಸಾಧಿಸ್ಕೋಬೇಕು. ಯಾವ ಗುಣಗಳು ನಮ್ಮಲ್ಲಿ ಇಲ್ಲ ಅನ್ನೋದನ್ನು ನಮ್ಮ ಮನಮುಟ್ಟಿ ನೋಡಿಕೊಂಡು, ಹೃದಯ ಮುಟ್ಟಿ ನೋಡಿಕೊಂಡು, ನಮ್ಮಲ್ಲಿ ಏನಾದರೂ ವಿಷಯಾಸಕ್ತಿ ಜಾಸ್ತಿ ಇದ್ದರೆ, ನಮ್ಮಲ್ಲಿ ಏನಾದರೂ ಸೋಮಾರಿತನ ಜಾಸ್ತಿ ಇದ್ದರೆ, ನಮ್ಮಲ್ಲಿ ಏನಾದರೂ ವಂಚನೆ ಮಾಡೋ ಸ್ವಭಾವ ಇದ್ದರೆ, ಅದು ಸುಳ್ಳು ಹೇಳೋ ಸ್ವಭಾವ ಇದ್ದರೆ, ಯಾವ ಸ್ವಭಾವ ನಮ್ಮಲ್ಲಿದೆ ಅನ್ನೋದನ್ನು ನಾವು ಆತ್ಮಪರೀಕ್ಷೆ ಮಾಡಿಕೊಂಡು ಆ ಒಂದು ಗುಣವನ್ನು, ಆ ದುಷ್ಟ ಗುಣವನ್ನು ಮೆಟ್ಟುವುದಕ್ಕೆ ಪ್ರಯತ್ನ ಮಾಡ್ತಾ ಹೋಗಬೇಕು. ಅಷ್ಟೇ ಅಲ್ಲ, ಪ್ರಯತ್ನ ಮಾಡುವಾಗಲೂ ಕೂಡ ಭಗವಂತನಿಗೆ ಶರಣಾಗತನಾಗಿ ಪ್ರಯತ್ನ ಮಾಡಬೇಕು. ನಾನು ಆ ದುಷ್ಟ ಗುಣವನ್ನು ಕಳ್ಕೊಂಡ್ಬಿಡ್ತೀನಿ ಅಂತ ಅನ್ಕೊಳ್ದೇನೆಯೇ ಪರಮಾತ್ಮ ನನಗೆ ಯಾಕಪ್ಪ ಇಂಥ ಒಂದು ಸುಳ್ಳು ಹೇಳೋ ಸ್ವಭಾವ ಕೊಟ್ಟಿದೆಯಾ, ನನಗೆ ಯಾಕಪ್ಪ ಈ ಗುಣ ಬೇಕು, ನನಗೆ ಯಾಕೆ ಇಂಥ ಗುಣ ಬಂದುಬಿಟ್ಟಿದೆ, ದಯವಿಟ್ಟು ನಿನ್ನ ಅನುಗ್ರಹದಿಂದ ಈ ಸುಳ್ಳು ಹೇಳೋ ಸ್ವಭಾವ ಹೊರಟೋಗಲಿ, ಈ ಹಿಂಸೆ ಮಾಡೋ ಸ್ವಭಾವ ಹೊರಟೋಗಲಿ, ಈ ವಂಚನೆ ಮಾಡೋ ಸ್ವಭಾವ ಹೊರಟೋಗಲಿ ಅಂಥೇಳಿ ಪರಮಾತ್ಮನಲ್ಲಿ ಅನನ್ಯತೆಯಿಂದ ಪ್ರೇಮದಿಂದ ತನ್ನಲ್ಲಿರುವಂತಹ ದೋಷಭಾವವನ್ನು ಪರಮಾತ್ಮ ನಿವೇದನ ಮಾಡಿಕೊಂಡು ಅದನ್ನು ಪರಿಹಾರ ಮಾಡಿಕೊಂಡ್ರೆ ಸುಲಭವಾಗಿ ಪರಿಹಾರವಾಗುತ್ತೆ. ನಾನೇ ಅದನ್ನು ಪರಿಹಾರ ಮಾಡ್ಕೋತೀನಿ ಅಂತ ಹೋದ ಏನಾಗುತ್ತೆ ಗೊತ್ತಾ, ಕೆಲವೊಮ್ಮೆ ಹೆಮ್ಮೆಗೆ ಒಳಪಟ್ಟು ಬಿಡ್ತಾನೆ, ಅಹಂಕಾರಕ್ಕೆ ಒಳಪಟ್ಟು ಬಿಡ್ತಾನೆ. ಅಹಂಕಾರಕ್ಕೆ ಒಳಪಟ್ಟು ಕೆಲವಷ್ಟು ದಿವಸ ಅದು ಇಲ್ಲದೇ ಇರುವಂತೆ ತೋರಿದಾಗ ಅವನು ಹೆಮ್ಮೆ ಪಟ್ಕೊಂಡು ನಾನು ಗೆದ್ದು ಬಿಟ್ಟೆ, ನಾನು ಸುಳ್ಳನ್ನು ಹೇಳೋದು ಬಿಟ್ಟುಬಿಟ್ಟೆ, ನಾನು ಅನ್ಯಾಯ ಮೋಸ ಮಾಡೋದು ಬಿಟ್ಬಿಟ್ಟೆ ಅಂದ್ಕೊಂಡು ಹೆಮ್ಮೆ ಪಡ್ಕೊಳ್ತಾನಲ್ಲ, ಮರುಕ್ಷಣದಲ್ಲೇ ಅದಕ್ಕೆ ಸಂದರ್ಭ ಬರುತ್ತೆ. ಅವರಿಗೆ ರಾಮಕೃಷ್ಣ ಪರಮಹಂಸರಿಗೆ ಕಾಮವನ್ನು ನಾನು ಗೆದ್ದುಬಿಟ್ಟೆ ಅಂತ ಹೆಮ್ಮೆ ಬಂದುಬಿಟ್ಟಿದ್ದಂತೆ. ಅವರೇ ಹೇಳ್ಕೊಟ್ಟಿದ್ದಾರೆ, ನನಗೆ ಕಾಮ ಸಂಪೂರ್ಣ ತೊಲಗೋಯ್ತು ಅಂತ ಅಂದ್ಕೊಂಡಿದ್ದಾರೋ ಇಲ್ವೋ, ಆ ಅಂದ್ಕೊಂಡ ಅನುಕ್ಷಣದಲ್ಲಿಯೇ ಆ ಭಗವತಿ ದೇವಿಗೆ ಅರ್ಥ ಆಯಿತು, ನನ್ನ ಮಗ ನನ್ನ ಭಕ್ತ ಹಾಳ ಹೋಗ್ತಾನೆ, ಹೆಮ್ಮೆಗೆ ಒಳಪಟ್ಬಿಟ್ಟ, ಅವನಿಗೆ ಈ ಅಹಂಕಾರ ಬಂದ್ಬಿಟ್ಟಿದೆ ಅಂತ ಹೇಳಿಬಿಟ್ಟು ಅವ್ನು ಪಾಠ ಕಲಿಸೋಕ್ಕೋ ಅನ್ನೋ ಹಾಗೇನೆಯೇ ಆ ಅಂದುಕೊಂಡ ಕ್ಷಣದಲ್ಲಿಯೇ ಒಂದು ಸುಂದರ ಸ್ತ್ರೀ ಹೋದಂತೆ. ಆ ಸುಂದರ ಸ್ತ್ರೀ ಹೋಗ್ತಿರ್ಬೇಕಾದ್ರೆ ಇವರು ಒಂದು ಕ್ಷಣಕಾಲ ಸ್ತಬ್ಧವಾಗಿ ನೋಡ್ತಾ ನಿಂತ್ಕೊಂಡ್ಬಿಟ್ರಂತೆ. ನೋಡ್ಕೊಂಡು ಎಷ್ಟೊತ್ತು ನಿಂತ್ಕೊಂಡ್ಬಿಟ್ರು ಅಂದರೆ ಕಣ್ಣು ಮರೆ ಆಗುವವರೆಗೂ ನೋಡ್ತಾನೇ ಇದ್ದಾರೆ. ಆಕೆ ಕಣ್ಮರೆ ಆದಮೇಲೆ ಇಲ್ಲ ನಾನು ಇಷ್ಟೊತ್ತು ಏನು ಮಾಡಿದೆ ಅಂತ ಹೇಳ್ಕೊಂಡು ತನ್ನ ಇದನ್ನು ನೋಡ್ಕೊಂಡು ಹೋದ್ರೆ ನಾನು ಗೆದ್ದೆ ಅಂದ್ಕೊಂಡೆ, ಈಗ ತಾನೇ ಅಂದ್ಕೊಂಡಿದ್ದಕ್ಕೆ ಮತ್ತೆ ತಕ್ಷಣ ನನಗೆ ಈಗ ಆಗ್ಬಿಡ್ತಲ್ಲ ಅಂತ ಹೇಳ್ಬಿಟ್ಟು ಬಹಳ ಪಶ್ಚಾತ್ತಾಪ ಆಯ್ತಂತೆ. ಅದಕ್ಕೆ ಎಷ್ಟರ ಮಟ್ಟಿಗೆ ಪ್ರತೀಕಾರ ಮಾಡಿದಂತೆ ಅಂದರೆ ಕಾವಲಿ ಮೇಲೆ ಹೋಗಿ ಕೂತ್ಕೊಂಡ್ಬಿಟ್ರಂತೆ. ಅಂದ್ಬಿಟ್ಟು ಸುಟ್ಟೋಗ್ಬಿಟ್ಟಿದೆ ಈ ಭಾಗವಲ್ಲ ಅವರಿಗೆ. ಅಂದರೆ ಕಾಮಕ್ಕೆ ಪ್ರತೀಕಾರ ಮಾಡಬೇಕು ಅನ್ನುವಂತಹ ತೀವ್ರ ಇಚ್ಛೆ ಎಷ್ಟು ಮಟ್ಟಿಗೆ ಇತ್ತು ಅವರಲ್ಲಿ ಅಂತಂದರೆ, ಆ ಒಂದು ದುಷ್ಟ ಗುಣವನ್ನು ಯಾವ ಕಾರಣಕ್ಕೂ ನಾವು
ಇರೋದಕ್ಕೆ ಅವಕಾಶ ಮಾಡ್ಕೊಳ್ಬಾರ್ದು, ಅದಕ್ಕೆ ಕಾಂಪ್ರಮೈಸ್ ಮಾಡ್ಕೋಬಾರ್ದು, ಅದು ಸಮಜಾಯಿಷಿ ಇಟ್ಕೋಬಾರ್ದು, ಅದರ ಹೊಂದಾಣಿಕೆ ಇಲ್ಲವೇ ಇಲ್ಲ. ದುಷ್ಟಗುಣ ಬಂದ ಕೂಡಲೇ ಅದನ್ನು ದಮನ ಮಾಡಲೇಬೇಕು. ಎಷ್ಟೆಷ್ಟರ ಮಟ್ಟಿಗೆ ದುಷ್ಟಗುಣದ ದಮನತೆ ಉಂಟಾಗುತ್ತೋ ಅಷ್ಟಷ್ಟರ ಮಟ್ಟಿಗೆ ನಮ್ಮ ಹೃದಯ ವಿಶಾಲವಾಗುತ್ತೆ, ಭಕ್ತಿ ಅರಳುತ್ತೆ, ಪರಮಾತ್ಮ ಭಾವ ತೋರ್ಕೋ ಶುರುವಾಗುತ್ತೆ. ಹಾಗಾಗಿ ಪರಮಾತ್ಮನ ಭಕ್ತಿಗೋಸ್ಕರವಾಗಿ ಅವರು ಶಾಸ್ತ್ರೀಯ ಕರ್ಮವನ್ನು ಸಂರಕ್ಷಣೆ ಮಾಡೋದು, ಜನರನ್ನೆಲ್ಲ ಸನ್ಮಾರ್ಗದಲ್ಲಿ ಕೂಡ ಹಾಕೋದು ಇತ್ಯಾದಿಗಳನ್ನು ಅವರು ಮಾಡ್ತಾನೇ ಇರ್ತಾರೆ. ಇಷ್ಟು ಮಾಡ್ತಾ ಲೋಕೋಪಿ ತಾವದೇವ ಭೋಜನಾದಿ ವ್ಯಾಪಾರಸ್ತು ಆ ಶರೀರ ಧಾರಣಾವಧಿ. ಸರಿ, ಹಾಗಾದರೆ ಲೋಕೋಪಿ ತಾವದೇವ ಅಂದರೆ ಈ ರೀತಿ ಪತಿತನಾಗ್ಬಿಟ್ಟೀನೋ ಪತಿತನಾಗಿದ್ದೀನಿ ಅಂತ ತಿಳ್ಕೊಂಡ್ಬಿಟ್ಟಾರೋ ಅನ್ನುವ ಕಾರಣದಿಂದ ಅವನು ಶಾಸ್ತ್ರೀಯ ಕರ್ಮವನ್ನು ಮಾಡ್ತಿರ್ತಾನಲ್ಲ, ಹಾಗಾದರೆ ಲೌಕಿಕ ಕರ್ಮ ಏನನ್ನು ಮಾಡೋದೇ ಇಲ್ವೇ? ಶಾಸ್ತ್ರೀಯ ಕರ್ಮವನ್ನು ಅವನು ಮಾಡ್ತಿರ್ತಾನೆ ಒಪ್ಕೊಂಡ್ರಿ. ಹಾಗಾದರೆ ಅಶನ ಭೋಜನಾದಿಗಳನ್ನು ಅಥವಾ ಗಮನಾಗಮನಗಳನ್ನು ಏನು ಪರಮಭಕ್ತ ಅಂದ್ಬಿಟ್ರೆ ಒಂದು ಮೂಲೆಯೊಳಗೆ ಮೂದೇವಿ ಹಾಗೆ ಸುಮ್ಮನೆ ಕಣ್ಮುಚ್ಚಿ ಕೂತ್ಕೊಂಡ್ಬಿಡ್ತಾನ? ಏನು ಚೇಷ್ಟೆ ಮಾಡಿ ಕೂತ್ಕೊಂಡ್ಬಿಡ್ತಾನ? ಅನಿವಾರ್ಯವಾದ ಲೌಕಿಕ ವ್ಯಾಪಾರ ಬಂದೇ ಬರುತ್ತೆ. ಅವನಿಗೂ ಒಂದು ಊರು ಇನ್ನೊಂದು ಊರಿಗೆ ಹೋಗುವಂತಹ ಸಂದರ್ಭ ಬರುತ್ತೆ. ಅವನಿಗೂ ಕೂಡ ಒಂದನ್ನು ನೋಡೋದಕ್ಕಾಗಿಯೋ ಒಂದನ್ನು ತಗೊಳ್ಕೋಸ್ಕರವಾಗಿಯೋ ಹೋಗುವಂತಹ ಸಂದರ್ಭಗಳು ಬಂದೇ ಬರುತ್ತೆ. ಲೌಕಿಕ ಚೇಷ್ಟೆ ಶರೀರ ಇರುವವರೆಗೆ ತಪ್ಪಿದ್ದಲ್ಲ, ಮಾಡ್ತಾನೇ ಇರಬೇಕಾಗುತ್ತೆ. ಹಾಗಾಗಿ ಎಲ್ಲಿವರೆಗೆ ಎಷ್ಟರ ಮಟ್ಟಿಗೆ ಮಾಡಬೇಕು ಅಂತಂದರೆ ಆ ಶರೀರ ಧಾರಣಾವಧಿ, ಶರೀರವನ್ನು ಎಲ್ಲಿವರೆಗೆ ಧಾರಣೆ ಮಾಡಿಕೊಂಡಿರ್ತಾನೋ ಅಂದರೆ ಎಲ್ಲಿವರೆಗೆ ಅವನ ಪ್ರಾರಬ್ಧ ಇರುತ್ತದೆಯೋ ಅಂತ ಅರ್ಥ. ಪ್ರಾರಬ್ಧ ಕರ್ಮ ಇರುವವರೆಗೂ ಶರೀರ ಇದ್ದೇ ಇರುತ್ತೆ. ಪ್ರಾರಬ್ಧ ಕರ್ಮ ಇದ್ಮೇಲೆ ಪ್ರಾರಬ್ಧ ಕರ್ಮ ವಶಾತ್ ಅವನು ಭೋಜನಾದಿಗಳನ್ನು ಮಾಡಲೇಬೇಕು, ಭೋಜನಾದಿಗಳಲ್ಲಿ ತೊಡಗಲೇಬೇಕು. ಅಶನ ಮೋಚನ ಅಂದರೆ ಮಲಮೂತ್ರ ವಿಸರ್ಜನೆ ಮಾಡೋದು, ಆಹಾರಾದಿಗಳ ಸೇವನೆ ಮಾಡೋದು, ಇವುಗಳು ಎರಡನ್ನೂ ಕೂಡ ಅವನು ಏನು ಮಾಡೋದು ತಪ್ಪಿಸ್ಕೊಳ್ಳೋಕೆ ಆಗೋದೇ ಇಲ್ಲ. ಶರೀರ ಅಂತ ಇದ್ಮೇಲೆ ಶರೀರಕ್ಕೆ ಮಧ್ಯಾಹ್ನ ಕೂಡ ಹಸಿವಾಗುತ್ತೆ, ರಾತ್ರಿ ಆದ ಕೂಡ ಹಸಿವಾಗುತ್ತೆ, ಬೆಳಕಲ್ಲಿ ಕೂಡ ಹಸಿವಾಗುತ್ತೆ. ಅವಾಗ ಏನು ಮಾಡಬೇಕು? ಅಲ್ಲೂ ಕೂಡ ಲೌಕಿಕ ವ್ಯವಹಾರವನ್ನು ಕೂಡ ಶರೀರ ಸ್ಥಿತಿಗೆ ಎಷ್ಟೋ ಅಷ್ಟನ್ನೇ ಇಟ್ಕೊಂಡು ಅವನು ಶರೀರ ಸಂರಕ್ಷಣೆ ಮಾಡ್ಕೊಂಡಿರ್ಬೇಕೇ ಹೊರತು ಅಲ್ಲೂ ಕೂಡ ಅತಿಯಾದ ಪ್ರಸಕ್ತನಾಗಬಾರ್ದು, ಇಟ್ಕೋಬಾರ್ದು. ಶರೀರ ಧಾರಣೆ ಅನ್ನುವ ಒಂದು ಕುಂಟು ನೆಪದಿಂದ ಸಿಕ್ಕಾಪಟ್ಟೆ ತಿನ್ನೋದು, ಆ ತಿನ್ನೋದಲ್ಲೂ ಭಕ್ಷ್ಯಭೋಜ್ಯಾದಿಗಳೇ ಬೇಕು ಅಂತ ಹಠ ಮಾಡೋದು, ಆ ಒಂದು 10 ಬಗೆಯನ್ನು ಇಟ್ಕೊಂಡೇ ಊಟ ಮಾಡಿದ್ರೆ ಊಟವೇ ಹೊರತು ಬರೀ ಒಂದು ತಿಳಿಯನ್ನ ಸಾರು ಊಟ ಮಾಡಿದ್ರೆ ಎಂತ ಆಯಿತು ಅಂತ ಈ ರೀತಿ ಭಾವನೆ ಬಂತು ಅಂತಂದರೆ ಅವನಿಗೆ ಪ್ರಾರಬ್ಧ ಕರ್ಮ ಅಲ್ಲ, ಅವನು ಕೇವಲ ವಿಷಯಾಸಕ್ತನಾಗಿರುವಂಥ ಮನುಷ್ಯನಿಂದಲೇ. ಯಾರು ಪ್ರಾರಬ್ಧ ಕರ್ಮಕ್ಕೆ ಒಳಪಟ್ಟವರಾಗಿ ವ್ಯವಹಾರ ಮಾಡ್ತಾರೋ ಅವರು ಭಕ್ತರಾದವರಾಗಿರ್ತಾರೆ, ಇಲ್ಲ ಜ್ಞಾನಿಗಳಾದವರಾಗಿರ್ತಾರೆ. ಭಕ್ತರಾದವರು ಮಾತ್ರ ಪ್ರಾರಬ್ಧ ಮುಗಿಸುವವರೆಗೆ ಅವರು ಇರ್ತಾರೆ. ಪ್ರಾರಬ್ಧ ಏನಾಗುತ್ತೆ ಅಂದರೆ ಇವಾಗ ಸ್ವಾನುಭವ ದೃಷ್ಟಿಯಿಂದ ಪ್ರಾರಬ್ಧವೂ ಇಲ್ಲ ಅವರಿಗೆ. ಯಾಕೆಂದರೆ ತಮ್ಮ ಸ್ವರೂಪ ಭಗವತ್ ಸ್ವರೂಪವೇ ಅಂತ ಕಂಡ್ಕೊಂಡ ಮೇಲೆ ಆ ಭಗವತ್ ಸ್ವರೂಪ ಯಾವ ಕರ್ಮ ಸಂಬಂಧವೂ ಇಲ್ಲದ, ಕಾಮ ಸಂಬಂಧವೂ ಇಲ್ಲದ, ಅಜ್ಞಾನ ಸಂಬಂಧವೂ ಇಲ್ಲತಕ್ಕ ಸ್ವರೂಪವಾದ ಮೇಲೆ ಸ್ವಾನುಭವ ದೃಷ್ಟಿಯಿಂದ ಅವರಿಗೆ ಯಾವ ಸಂಚಿತ ಕರ್ಮವೂ ಇಲ್ಲ, ಆಗಾಮಿ ಕರ್ಮವೂ ಇಲ್ಲ, ಪ್ರಾರಬ್ಧ ಕರ್ಮವೂ ಇಲ್ಲ. ತತ್ವಜ್ಞಾನಿಗೆ ಹೇಗೋ ಪರಮಭಕ್ತನಿಗೂ ಹಾಗೆ. ಭಕ್ತ ತತ್ವಜ್ಞಾನಿ ಇಬ್ಬರಲ್ಲ ಅವರು. ಅರಿವಿನ ಕಡೆಯಿಂದ ತತ್ವಜ್ಞಾನಿ, ಪ್ರೇಮದ ಕಡೆಯಿಂದ ಭಕ್ತ. ಅವನು ಜ್ಞಾನಿಯೇ ಭಕ್ತ, ಭಕ್ತನೇ ಜ್ಞಾನಿ. ಭಕ್ತ ಜ್ಞಾನಿ ಎರಡು ಶಬ್ದವೇ ಹೊರತು ಇಬ್ಬರು ವ್ಯಕ್ತಿಗಳಲ್ಲ ಅವರು. ಹಾಗಾದ್ರಿಂದ ಆ ಪರಮಾತ್ಮ ಭಾವದಲ್ಲಿ ಪರಿಪೂರ್ಣವಾಗಿ ನೆಲೆ ನಿಂತಹ ಭಕ್ತನು ವ್ಯವಹಾರ ದೃಷ್ಟಿಯಿಂದ ಶರೀರವುಳ್ಳವನಾಗಿ ಅವನು ಏನೋ ಚೇಷ್ಟೆ ಮಾಡಲೇಬೇಕು ಅಂತಾದಾಗ ಚೇಷ್ಟೆಯಲ್ಲಿ ಎಲ್ಲವೂ ಸಮಾನವಾಗಿ ಚೇಷ್ಟೆ ಅಂತ ಹೇಳಿ ಏನಾಯಿತು ಆ ಚೇಷ್ಟೆ ಮಾಡಕ್ಕೆ ಬರಲ್ಲ. ಚೇಷ್ಟೆ ಏನೋ ಮಾಡಬೇಕು ಅನ್ನೋ ನಿಜ, ಆ ಚೇಷ್ಟೆ ಮಾಡಬೇಕು ಅಂತ ಆದಾಗಲೂ ಕೂಡ ಶರೀರ ಸ್ಥಿತಿ ಮಾತ್ರ ಪ್ರಯೋಜನವನ್ನು ಇಟ್ಕೊಂಡು ಚೇಷ್ಟೆ ಮಾಡ್ತಿರ್ತಾನೆ. ಶರೀರ ಸ್ಥಿತಿಗೆ ಹೆಚ್ಚಾಗಿರುವಂತಹ ಚೇಷ್ಟೆ ಅದು ಇಂದ್ರಿಯ ತೃಪ್ತಿಗೆ ಚೇಷ್ಟೆ ಆಗುತ್ತೆ. ಇಲ್ಲಿ ಇಂದ್ರಿಯ ಪ್ರಧಾನವಾದ ಚೇಷ್ಟೆ ಭೋಗದ ಕಡೆಗೆ ಹೋಗುತ್ತೆ, ಶರೀರ ಪ್ರಧಾನವಾದ ಚೇಷ್ಟೆ ಶರೀರ ಸ್ಥಿತಿಗೆ ಕಾರಣವಾಗುತ್ತೆ. ಪ್ರಾಣನಿಗೆ ಕೊಡೋದೇನಿದೆ ಅದು ಭೋಗ ಅಲ್ಲ. ಯಾಕೆಂದರೆ ಜಗತ್ತೆಲ್ಲ ಪ್ರಾಣಂದೇ, ಪ್ರಾಣನಲ್ಲೇ ಹುಟ್ಟಿ ಪ್ರಾಣನಲ್ಲೇ ಇದ್ದು ಪ್ರಾಣಮಯವಾಗಿರೋದ್ರಿಂದ ಜಗತ್ತಲ್ಲ. ಪ್ರಾಣನಿಗೆ ಆಹಾರ ಕೊಡೋದು ಅನ್ನೋದೇನಿದೆ ಅದು ಪ್ರಾಣನ ಧರ್ಮ. ಯಾವುದೋ ಹಸಿವು ಬಾಯಾರಿಕೆ. ಶರೀರದ ಧರ್ಮ ಜರ ಮರಣ, ಮನಸ್ಸಿನ ಧರ್ಮ ಶೋಕ ಮೋಹ, ಪ್ರಾಣನ ಧರ್ಮ ಹಸಿವು ಬಾಯಾರಿಕೆ.
ಶರೀರ ಯಾವ ಕಾರಣಕ್ಕೂ ಮುಪ್ಪಾಗದೇ ಇರೋಲ್ಲ, ಮರಣ ಹೊಂದದೇ ಇರೋದಿಲ್ಲ. ಯಾವತ್ತಾದ್ರೂ ಒಂದು ದಿವಸ ಮುಪ್ಪು ಬಂದೇ ಬರುತ್ತೆ, ಅದು ಮರಣ ಹೊಂದುತ್ತೆ. ಮನಸ್ಸು ಅಂತಿದ್ದವರಿಗೆ ಶೋಕಮೋಹ ತಪ್ಪಿದ್ದಲ್ಲ. ಇಷ್ಟವಸ್ತು ವಿಯೋಗ ಅನಿಷ್ಟ ಪ್ರಾಪ್ತಿ ಅನ್ನೋದು ಮನಸ್ಸಿಗೆ ಆಗ್ತಾನೇ ಇರುತ್ತೆ. ಹಾಗೆ ಪ್ರಾಣವನ್ನು ಹೊಂದಿರುವವರಿಗೆ ಹಸಿವು ಬಾಯಾರಿಕೆ ತಪ್ಪಿದ್ದಲ್ಲ. ಎಲ್ಲಿವರೆಗೆ ಪ್ರಾಣ ಅನ್ನೋದಿರುತ್ತೋ ಆ ಪ್ರಾಣ ಸ್ವಭಾವವೇ ನಾವು ತಿಂದಂಥ ಆಹಾರವನ್ನು ಜೀರ್ಣ ಮಾಡಿ ಶರೀರಕ್ಕೆ ಬೇಕಾದದ್ದನ್ನು ಶರೀರಕ್ಕೆ ಕೊಟ್ಟು ವೇಸ್ಟ್ ಆಗಿರೋ ತಳ್ಳಿಕೊಡ್ಲೇನೆ ಮತ್ತೆ ಹೊಟ್ಟೆ ಖಾಲಿ ಆಗುತ್ತೆ, ಮತ್ತೆ ಬೇಕು ಅಂತ ಕೇಳುತ್ತೆ. ಹಾಗಾದರೆ ಪ್ರಾಣಸ್ಥಿತಿ ಮಾತ್ರಕ್ಕೆ ಏನನ್ನು ನಾವು ಕೊಡ್ತೀವಿ ಅದು ಭೋಗ ಅಲ್ಲ. ಅದು ಇಂದ್ರಿಯಕ್ಕೆ ಏನು ಕೊಡ್ತೀವಿ ಅದು ಭೋಗ ಆಗುತ್ತೆ. ಟಿ ವಿ ಏನು ಬದುಕಿಗೆ ಕಾರಣ ಅಲ್ಲ. ಟಿ ವಿ ನೋಡೋದು ಬದುಕಿಗೆ ಕಾರಣವೇ? ಜೀವನಕ್ಕೆ ಕಾರಣವೇ ಟಿ ವಿ ನೋಡೋದು? ದೂರದರ್ಶನ ನೋಡೋದಾಗಲಿ, ಸಂಗೀತ ಕಚೇರಿಗೆ ಹೋಗಿ ಕೂರೋದಾಗಲಿ, ಅಥವಾ ಒಳ್ಳೆ ಮೆದುವಾದಂತಹ ಪದಾರ್ಥಗಳಲ್ಲಿ ನಾನು ಹೊರಲಾಡ್ತೀನಿ ಇಟ್ಕೊಳ್ತೀನಿ ಅಂತ ಇಟ್ಕೊಳ್ಳೋದಾಗಲಿ, ಅಥವಾ ಸುವಾಸಿತ ವಸ್ತುಗಳನ್ನು ಸಂಗ್ರಹ ಮಾಡೋದಾಗಲಿ, ಭಕ್ಷ್ಯಭೋಜ್ಯಾದಿಗಳನ್ನು ಇಟ್ಕೊಳ್ಳೋದಾಗಲಿ, ಇದ್ಯಾವುದು ಶ್ರೇಯಸ್ಸಿಗೆ ಪ್ರಯೋಜನ, ಶ್ರೇಯಸ್ಸಿಗೆ ಮಾತ್ರ ಕಾರಣವಲ್ಲ. ಇದು ಇದೆಲ್ಲ ಇಂದ್ರಿಯಾರಾಮನಾಗಿರುವುದಕ್ಕೆ ಕಾರಣವಾಗಿರುವಂಥದ್ದು. ಇಂದ್ರಿಯ ಭೋಗಕ್ಕೆ ಕಾರಣವಾಗಿರೋದೆಲ್ಲ ಮನುಷ್ಯರನ್ನು ಅಡ್ಡದಾರಿಗೆ ಎಳೆಯುತ್ತೆ. ಇಂದ್ರಿಯಕ್ಕೆ ತೃಪ್ತಿ ಯಾರು ಕೊಡ್ತಾನೆ, ಇಂದ್ರಿಯಕ್ಕೆ ಸಂತೋಷ ಪಡಿಸ್ತಾನೆ, ಅವನು ಅಡ್ಡದಾರಿಯಲ್ಲಿ ಹೋಗ್ತಾನೆ. ಯಾರು ಪ್ರಾಣ ಮಾತ್ರಕ್ಕೆ ಯಾರು ಆಹಾರ ಕೊಡುವನಾಗ್ತಾನೆ ಅವನಿಗೆ ಬದುಕಿಗೆ ಮಾತ್ರ ಕೊಡುವನಾಗ್ತಾನೆ. ಹಾಗಾಗಿ ಅವನ ಲೌಕಿಕ ವ್ಯವಹಾರವನ್ನು ಅವನು ಸಂಪೂರ್ಣವಾಗಿ ಬಿಡ್ತೀನಿ ಅಂತ ಆಗೋದಿಲ್ಲ. ಶರೀರವಿರೋರಿಗೆ ಪ್ರಾಣವಿರೋರಿಗೆ ಲೌಕಿಕ ಚೇಷ್ಟೆ ಮಾಡ್ತಾನೇ ಇರ್ತಾನೆ. ಪ್ರಾರಬ್ಧ ಕರ್ಮ ವಶಾತ್ ಶರೀರ ಇರುವವರೆಗೆ ಅವನು ಚೇಷ್ಟೆ ಮಾಡಿದರೂ ಕೂಡ ಅವನ ಚೇಷ್ಟೆ ಕೇವಲ ಜನರಿಗೆ ಸನ್ಮಾರ್ಗವನ್ನು ತಂದುಕೊಡೋದು, ತನ್ನ ಪ್ರಾರಬ್ಧ ಕರ್ಮವನ್ನು ಮುಗಿಸೋದು. ಇನ್ನೊಂದು ಪ್ರಶ್ನೆ ಬರುತ್ತೆ, ಪ್ರಾರಬ್ಧ ಕರ್ಮವನ್ನು ಮುಗಿಸೋದು ಅನ್ನೋದಾದ್ರೂ ಅವನಿಗೆ ಯಾಕೆ ಬೇಕು? ಜ್ಞಾನಿಗೆ ಪ್ರಾರಬ್ಧ ಕರ್ಮ ಉಂಟಾ ಇಲ್ವಾ ಅಂತ. ಒಬ್ಬರು ತತ್ವಜ್ಞಾನಿಗೂ ಪರಭಕ್ತರಿಗೂ ಇಬ್ಬರು ಒಬ್ಬರೇ ತಾನೆ, ಪರಭಕ್ತರು ಬೇರೆ ತತ್ವಜ್ಞಾನಿಗೂ ಬೇರೆ ಅಲ್ಲ. ಅವರಿಗೆ ಜನ್ಮಾಂತರ ಇಲ್ಲ, ಭಗವಂತನ ಸಾಕ್ಷಾತ್ಕಾರವಾಗಿರುತ್ತದೆ. ಆದ್ದರಿಂದ ಅವರು ಮತ್ತೆ ಹುಟ್ಟೋದಿಲ್ಲ. ಹಾಗಾಗಿ ಸಂಚಿತ ಕರ್ಮವೆಲ್ಲ ನಾಶವಾಗಿಬಿಡುತ್ತೆ. ಇನ್ನು ಮುಂದಕ್ಕೆ ಮಾಡುವ ಕರ್ಮವೂ ಕರ್ಮವಾಗಿರೋಲ್ಲ. ಯಾಕೆ? ಕರ್ತೃತ್ವ ಬುದ್ಧಿ ಇರಲ್ಲ. ಕರ್ತೃತ್ವ ಬುದ್ಧಿಯಿಂದ ಯಾವ ಕರ್ಮವನ್ನು ಮಾಡ್ತಾನೆ ಆ ಕರ್ಮ ಫಲಕ್ಕೆ ಕಾರಣವಾಗುತ್ತೆ. ತನ್ನಲ್ಲಿ ಕರ್ತೃತ್ವ ಬುದ್ಧಿಯೇ ಇಲ್ಲವಾದ್ದರಿಂದ ಕರ್ತೃತ್ವ ಬುದ್ಧಿ ರಹಿತವಾಗಿ ಮಾಡಿದ ಕರ್ಮವು ಯಾವ ಅಂಕುರವನ್ನು ಉಂಟು ಮಾಡೋಲ್ಲ, ಫಲವನ್ನು ಉಂಟು ಮಾಡೋಲ್ಲ. ಅಂದಮೇಲೆ ಮುಂದೆ ಮಾಡುವ ಕರ್ಮವೂ ಫಲಕ್ಕೆ ಕಾರಣವಲ್ಲ, ಹಿಂದಿನ ಕರ್ಮಗಳು ಸುಟ್ಟೋಯ್ತು. ಇನ್ನು ಈ ಶರೀರ ಬರೋದಕ್ಕೆ ಯಾವುದೋ ಕಾರಣ ಆಗಿತ್ತಲ್ಲ. ಯಾವ ಜ್ಞಾನಿ ಶರೀರ, ಯಾವ ಭಕ್ತನ ಶರೀರ ಅಂತೇಳಿದೆ, ಭಕ್ತನ ಶರೀರ ಬರೋದಕ್ಕೆ ಎಷ್ಟೋ ಪುಣ್ಯ ಪಾಪಗಳನ್ನು ಇದ್ಕೊಂಡು ಬಂದಿದೆ. ಆ ಪುಣ್ಯ ಪಾಪಗಳ ನಿಮಿತ್ತವಾಗಿ ಶರೀರ ಬಂದ ಮೇಲೆ ಆ ಶರೀರ ಎಷ್ಟು ದಿವಸ ಇರಬೇಕು ಅಂತ ಒಂದು ನಿಗದಿ ಬಿಟ್ಟಿರುತ್ತೋ ಗೊತ್ತಾಗಿರುತ್ತೋ, ಅದಿರುವವರೆಗೂ ಅವನಿಗೆ ಸಂತೋಷವೂ ಸುಖವೂ ದುಃಖವೂ ಎಲ್ಲೂ ಆಗ್ತಾನೆ ಇರುತ್ತೆ. ರೋಗ ರುಜಿನಾದಿಗೂ ಬರುತ್ತೆ. ತತ್ವಜ್ಞಾನಿ ಆಗಿಬಿಟ್ರೆ ರೋಗ ರುಜಿನ ಬರೋಲ್ಲ ಅಂತೇನಿಲ್ಲ. ತತ್ವಜ್ಞಾನಿ ಆದವನು ಶ್ರೀಮಂತನಾಗಿರಬಾರ್ದು ಅಂತಿಲ್ಲ. ತತ್ವಜ್ಞಾನಿ ಆದವನು ಮನೆಯಲ್ಲಿ ಏನೋ ಊಟ ಮಾಡ್ಕೊಂಡಿರಬಾರ್ದು ಅಂತ ಯಾವುದೂ ಇಲ್ಲ. ಒಳ್ಳೊಳ್ಳೆ ಊಟೋಪಚಾರವನ್ನು ಮಾಡಿಕೊಂಡ್ರೆ ಮನೆಯಲ್ಲೇ ಇರ್ಬೋದು ಅವನು ತತ್ವಜ್ಞಾನಿ. ಆ ರೀತಿಯಾದಂತಹ ಆಹಾರ ಸಿಗೋದಕ್ಕೂ ಅಥವಾ ಅವನಿಗೆ ರೋಗ ರುಜಿನಾದಿ ಉಂಟಾಗಿದ್ದಕ್ಕೂ ಕಾರಣ ಏನು? ಪ್ರಾರಬ್ಧ ಕರ್ಮ. ಪ್ರಾರಬ್ಧ ಕರ್ಮವನ್ನು ಅವನು ಅನುಭವಿಸ್ತಾನೆ ಅಂತ ಒಪ್ಕೊಂಡ್ಬಿಟ್ರೆ, ಕರ್ಮವನ್ನು ಅನುಭವಿಸೋರು ಯಾರು? ಅಜ್ಞಾನಿಗಳು. ಅವನಿಗೂ ಅಜ್ಞಾನ ಇದೆ ಅಂತ ಆಗುತ್ತಲ್ಲ. ಪ್ರಾರಬ್ಧ ಕರ್ಮವನ್ನು ಜ್ಞಾನಿ ಅನುಭವಿಸ್ತಾನೆ ಅಂತ ನೀವು ಒಪ್ಕೊಂಡ್ರೆ, ಜ್ಞಾನಿಗೂ ಮತ್ತು ಅಜ್ಞಾನ ಇದೆ, ಜ್ಞಾನಿಗೂ ಅವಿದ್ಯಾಲೇಶ ಇದೆ, ಕರ್ಮಲೇಶ ಇದೆ ಅಂತ ಆಗುತ್ತಲ್ಲ. ಅಂತಂದರೆ ಇದಕ್ಕೆ ಎರಡು ಪ್ರಕಾರ ಉತ್ತರ ಕೊಡಬೇಕಾಗುತ್ತೆ. ಸ್ವಾನುಭವ ದೃಷ್ಟಿಯಿಂದ ಪ್ರಾರಬ್ಧ ಕರ್ಮವನ್ನು ಅನುಭವಿಸ್ತಾನೆ ಇರೋಲ್ಲ ಅವನು. ತತ್ವಜ್ಞಾನಿ ಅವನು ಎಲ್ಲೇ ಇದ್ರೂ ಅವನು ದೇಹೇಂದ್ರಿಯ ಮನೋಬುದ್ಧಿಗಳನ್ನು ಮೀರಿದ್ದಾದ ಪರಮಾತ್ಮ ರೂಪದಲ್ಲಿ ನೆಲೆ ನಿಂತವನಾದ್ದರಿಂದ ನಾಹಂಕರ್ತ ನಾಹಂ ಭೋಕ್ತ ಅಂತ ಅಂದ್ಕೊಂಡು ಅಹಂ ಸಚ್ಚಿದಾನಂದ ಸ್ವರೂಪೋಸ್ಮಿ ನಿಶ್ಚಿತವಾಗಿ ತಿಳ್ಕೊಂಡಿರ್ತಾನೆ. ಅವನಿಗೆ ಕಿಂಚಿತ್ತೂ ಅದು ಸಂಶಯವಿರೋಲ್ಲ. ಆದರೆ ಶರೀರ ದೃಷ್ಟಿಯಿಂದ, ಜನರ ದೃಷ್ಟಿಯಿಂದ ಜ್ಞಾನಿ ಅಂತೇಳಿ ಒಬ್ಬ ಶರೀರದಲ್ಲ ಗುರುತಿಸೋದು ನಾವು. ಅವನು ಏನು ಚೇಷ್ಟೆ ಮಾಡ್ತಾನೆ ಆ ಚೇಷ್ಟೆಯಿಂದ ಅವನಿಗೆ ಪ್ರಾರಬ್ಧ ಇದೆ ಅಂತ ನಾವು ಒಪ್ಕೊಳ್ತೀವಲ್ಲ, ಅದು ನಮ್ಮ ಪ್ರಾರಬ್ಧ ಹೊರತು ಜ್ಞಾನಿ ಪ್ರಾರಬ್ಧ ಅಲ್ಲ. ಅದು ನಮ್ಮ ಪ್ರಾರಬ್ಧವಶ ಅದರಲ್ಲಿ ಪ್ರಾರಬ್ಧ ತೋರುತ್ತೆ, ಅವನಲ್ಲಿ ಪ್ರಾರಬ್ಧ ಇರೋಲ್ಲ.
ಆದರೂ ಶಾಸ್ತ್ರಕಾರರು ಜ್ಞಾನಿಯ ವ್ಯವಹಾರ ಲೋಕದಲ್ಲಿ ಉಂಟು ಅನ್ನೋದನ್ನು ತೋರಿಸೋಕ್ಕೋಸ್ಕರವಾಗಿ ಜ್ಞಾನಿಗಳಿಗೆ ಪ್ರಾರಬ್ಧ ಇರುತ್ತೆ. ತಸ್ಯ ತಾವದೇವ ಚಿರಂ ಯಾವನ್ನ ವಿಮೋಕ್ಷೆ ಅಥ ಸಂಪತ್ಸೆ ಅಂತ ಒಂದು ವಾಕ್ಯ. ತತ್ವಜ್ಞಾನಿಗಳಿಗೆ ಶರೀರ ಬಿದ್ದು ಹೋಗೋದೇ ತಳಾಪ, ಅಲ್ಲಿವರೆಗೆ ಶರೀರ ಧಾರಣೆ ಮಾಡ್ಕೊಂಡಿರ್ತಾರೆ ಅಂತ ಒಂದು ವಾಕ್ಯ ಬಂದಿದೆ. ಶರೀರ ಧಾರಣೆ ಮಾಡ್ಕೊಂಡಿರ್ತಾರೆ ಅನ್ನೋದು ಅವರ ಅನುಭವವೋ ನಮ್ಮ ದೃಷ್ಟಿಯೋ ಅಂತ ಹೇಳಿದ್ರೆ ಅದು ನಮ್ಮ ದೃಷ್ಟಿಯ ಹೊರತು ಅವರ ಅನುಭವ ಅಲ್ಲ. ಅವರ ಅನುಭವದಿಂದ ಅವರು ಬ್ರಹ್ಮಸ್ವರೂಪರೇ. ಹಾಗಾದ್ದರಿಂದ ಅವರು ಲೋಕ ವ್ಯವಹಾರವನ್ನು ಕೂಡ ತಾವದೇವ ಅಂದರೆ ಜನರನ್ನು ಸನ್ಮಾರ್ಗದಲ್ಲಿ ಕೂಡ ಹಾಕುವುದು ಅಷ್ಟಕ್ಕಾಗಿಯೇ ಲೋಕ ವ್ಯವಹಾರ ಮಾಡ್ತಿರ್ತಾರೆ, ಅಥವಾ ಪ್ರಾರಬ್ಧ ಕರ್ಮ ವಶಾತ್ ಅವರು ಲೌಕಿಕ ಚೇಷ್ಟೆಯನ್ನು ಮಾಡುವವರಂತೆ ತೋರ್ತಾ ಇರ್ತಾರೆ. ಭೋಜನಾದಿ ವ್ಯಾಪಾರಸ್ಥೋ, ಅದು ಭೋಜನಾದಿ ವ್ಯಾಪಾರ ತೊಡುವ ಹಾಗೇನೆಯೇ ನಿತ್ಯಕರ್ಮದಲ್ಲೂ ತೊಡಗಲಿ, ನಿತ್ಯಕರ್ಮ ಮಾಡುವ ಹಾಗೇನೆಯೇ ಲೌಕಿಕ ಕರ್ಮವನ್ನು ಮಾಡಲಿ, ಲೌಕಿಕ ಕರ್ಮ ಮಾಡುವಾಗ ಪ್ರತಿಸಿದ್ಧ ಕರ್ಮವನ್ನು ಮಾಡಲಿ, ಎಲ್ಲವನ್ನೂ ಮಾಡಲಿ ಅಂತ ಆ ರೀತಿ ಮಾಡ್ತೀನಿ ಅಂತಂದರೆ ಅದು ತಪ್ಪು. ಆ ಶರೀರ ಧಾರಣಾವಧಿ, ಶರೀರ ಧಾರಣೆ ಎಲ್ಲಿವರೆಗೆ ಇರುತ್ತದೆಯೋ ಎಲ್ಲಿವರೆಗೆ ಆಗುತ್ತದೆಯೋ ಅಲ್ಲಿವರೆಗೆ ಭೋಜನಾದಿ ವ್ಯಾಪಾರ ಅವನಲ್ಲಿ ತೋರುತ್ತೆ, ಅವನಲ್ಲಿ ನಮಗೆ ಕಾಣುತ್ತೆ. ಅವನಿಗೆ ಅದು ಸತ್ಯವಾಗಿರುತ್ತೆ ಅಂತ ಅರ್ಥ ಅಲ್ಲ. ಸತ್ಯತ್ವ ಬುದ್ಧಿ ಅವನಿಗಿರಲ್ಲ. ಅವನು ಕೇವಲ ಮುದೈವ ಚೇಷ್ಟಾ ಮಾತ್ರ ಕ್ರಿಯಂತೆ ಅಂತ ಗೀತಾ ಭಾಷೆ ಬರೆದಿದ್ದಾರೆ. ಕೇವಲ ಒಂದು ಚೇಷ್ಟಾರೂಪವಾಗಿ ಅವನು ಮಾಡ್ತಾ ಇರುವಂತೆ ನಮಗೆ ತೋರುತ್ತೆ. ಅದಕ್ಕೆ ಬಾಧಿತಾನುವೃತ್ತಿ ವ್ಯವಹಾರ ಅಂತ ಕರೆದಿದ್ದಾರೆ. ಬಾಧಿತಾನುವೃತ್ತಿ ವ್ಯವಹಾರ ಅಂದ್ರೆ ಏನು ಗೊತ್ತಾ? ಹಗ್ಗ ಅಂತ ಗೊತ್ತಾದ ಮೇಲೂ ಹಾವಿನಂತೆ ಕಾಣುತ್ತಲ್ಲ ಅಂತ ಹೇಳ್ತಾನೆ. ಮತ್ತೆ ಹಗ್ಗ ಅಂತ ತಿಳ್ಕೊಂಡು ನೀವು ಹಾವಿನಂತೆ ಅಂತ ಹೇಳ್ತೀರಲ್ಲ ಅಂತಂದರೆ, ಹಾವಿನಂತೆ ಅಂತ ಹೇಳಿದ್ದು ಮೊದಲು ಕಂಡುಕೊಂಡ ಜ್ಞಾನವನ್ನು ಅನುವಾದ ಮಾಡ್ಕೊಂಡು ಹೇಳ್ತಾ ಇರೋದು. ಮೊದಲು ಹಾವನ್ನು ನೋಡಿದ್ನಲ್ಲ ಅದನ್ನು ಅನುವಾದ ಮಾಡಿಕೊಂಡು ಅರೇ ಹಾವಿನಂತೆ ಕಾಣುತ್ತೆ ಕಣೋ ಅಂತ, ಅದು ಅಂತೆ ಅನ್ನುವಾಗಲೇ ಗೊತ್ತು ಅದು ಹಾವಲ್ಲ ಅಂತ. ಹಾಗಾಗಿ ಶರೀರ ಧಾರಣೆ ಎಷ್ಟರ ಮಟ್ಟಿಗೆ ಆಗಬೇಕೋ, ಎಷ್ಟರ ಮಟ್ಟಿಗೆ ಎಲ್ಲಿವರೆಗೆ ಶರೀರ ಧಾರಣೆ ಇರುತ್ತದೆಯೋ ಅಲ್ಲಿವರೆಗೆ ಭೋಜನಾದಿ ವ್ಯಾಪಾರ ತೊಡಗಿರ್ತಾನೆ. ಅದು ಸ್ವಾನುಭವ ದೃಷ್ಟಿಯಿಂದ ಅಲ್ಲ. ಇನ್ನೊಂದು ಪ್ರಶ್ನೆ ಬರುತ್ತೆ. ನಿನ್ನೆ ಅವರು ಬಾಬು ಕೇಳಿದರು, ಈ ಕರ್ಮಾದಿಗಳನ್ನು ಮಾಡ್ತಾರೆ ಅಂತಂತೀರಲ್ಲ, ಕರ್ಮಾದಿಗಳನ್ನು ಮಾಡೋದು ಅನ್ನೋದು ನಿಯಮಿತವಾಗಿ ಕರ್ಮವನ್ನು ಮಾಡೋದು ಒಂದು ಅಜ್ಞಾನಿಗಳು ಬೇಕಾ, ಅಥವಾ ಅಜ್ಞಾನಿಗಳು ಭಕ್ತರಾಗಿದ್ಬಿಟ್ಟು ಕರ್ಮವನ್ನು ಬಿಟ್ಟು ಇರಬಹುದಾ? ನಿತ್ಯ ಕರ್ಮಗಳನ್ನು ಯಾತಕ್ಕೆ ನಾವು ಮಾಡಬೇಕು? ನಿತ್ಯ ಕರ್ಮವನ್ನು ಮಾಡದೆ ಹೋದರೆ ಏನಾಗುತ್ತೆ ಅಂದರೆ, ಮೊಟ್ಟ ಮೊದಲೇ ಹೇಳಿದಾದ್ರೆ ನಮ್ಗೆ ಉಪನಯನ ಸಂಸ್ಕಾರ ಬಂದಿರೋದೇ ಸಂಧ್ಯಾದಿ ಕರ್ಮಗಳನ್ನು ಮಾಡೋದಕ್ಕೆ. ನಾವು ಸಂಧ್ಯಾವಂದನೆ ಮಾಡೋದಿಲ್ಲ, ವೇದಾಧ್ಯಯನವನ್ನೇ ಮಾಡೋದಿಲ್ಲ, ಪೂಜಾ ಪುರಸ್ಕಾರಗಳು ಮಾಡೋದಿಲ್ಲ, ಉಪನಯನ ಯಾತಕ್ಕೆ ಮಾಡಿಸ್ಕೋಬೇಕು ಅಲ್ವಾ? ಉಪನಯನದಲ್ಲಿ ಗಾಯತ್ರಿ ಉಪದೇಶವನ್ನು ಸ್ವೀಕಾರ ಮಾಡಿ ಗಾಯತ್ರಿ ಉಪದೇಶ ತಗೊಂಡ ಮೇಲೆ ಪ್ರತಿನಿತ್ಯ 2 ಹೊತ್ತು ಉದ್ಯಂತಂ ಅಸ್ತಂಜಂತಂ ಆದಿತ್ಯಂ ಅಭಿಧ್ಯಾಯನ್ ಕುರ್ವನ್ ಬ್ರಾಹ್ಮಣೋ ವಿದ್ವಾನ್ ಸಕಲಂ ಭದ್ರಮಷ್ಟುತೆ ಶ್ರುತಿ. ಉದಯವಾಗುತ್ತಿರುವ ಆದಿತ್ಯನನ್ನು, ಅಸ್ತಮಾನವಾಗುತ್ತಿರುವಂತಹ ಆದಿತ್ಯನನ್ನು ಯಾವ ಬ್ರಾಹ್ಮಣ 2 ಹೊತ್ತು ಗಾಯತ್ರಿ ಮಂತ್ರದ ಮೂಲಕವಾಗಿ ಆರಾಧನೆ ಮಾಡ್ತಾನೆ ಆತ ಸಮಸ್ತ ಪುರುಷಾರ್ಥವನ್ನು ಹೊಂತಾನೆ ಅಂತ ಒಂದು ವಾಕ್ಯ ಇದೆ. ನೀನು ಸಂಧ್ಯಾವಂದನೆ ಮಾಡದೆ ಹೋದ ಪುರುಷಾರ್ಥ ಎಲ್ಲಿಂದ ಬರುತ್ತೆ? ಸಂಧ್ಯಾವಂದನೆ ಮಾಡದೆ ಇದ್ದರೆ ಉಪನಯನ ಯಾತಕ್ಕೆ ಬೇಕು ಅವನಿಗೆ? ಇನ್ನೊಂದು ಏನು ಅಂದರೆ, ಈ ಸಂಧ್ಯಾವಂದನೆ ಇರತಕ್ಕ ವಿಶೇಷ ಏನು ಅಂದರೆ, ಸಂಧ್ಯಾವಂದನೆಯಲ್ಲಿ 4-5 ಭಾಗ ಇದೆ. ಸಂಧ್ಯಾವಂದನೆಯಲ್ಲಿ ಕರ್ಮಯೋಗ ಇದೆ, ಸಂಧ್ಯಾವಂದನೆಯಲ್ಲಿ ಭಕ್ತಿಯೋಗ ಇದೆ, ಸಂಧ್ಯಾವಂದನೆಯಲ್ಲಿ ಧ್ಯಾನಯೋಗ ಇದೆ, ಸಂಧ್ಯಾವಂದನೆಯಲ್ಲಿ ಜ್ಞಾನಯೋಗವೂ ಇದೆ, ಯೋಗದ ಅಂಶವೆಲ್ಲ ಇದೆ. ಸಂಧ್ಯಾವಂದನೆ ನಾವು ಅಂಗನ್ಯಾಸ ಕರನ್ಯಾಸಗಳು ಮಾಡ್ತೀವಲ್ಲ, ಈ ಯೋಗದವರು ಎಲ್ಲ ಜಾಗದ ಚಕ್ರಗಳಿರುತ್ತವೆ ಅಂತ ಹೇಳ್ತಾರೆ ಅವರು. ನಾವು ಇದನ್ನು ಉಜ್ಜೋದ್ರಿಂದ ನಮಗೆ ಸೆಲ್ಸ್ಗಳು ಚುರುಕಾಗುತ್ತೆ ಅಂತ ಹೇಳ್ತಾರೆ ಅವರು. ದೇಹದ ಇದೆಲ್ಲ ಸೆಲ್ಸ್ಗಳು ಆ್ಯಕ್ಟಿವ್ ಆಗುತ್ತೆ ಅಂತ ಹೇಳ್ತಾರೆ. ಹಾಗೆ ಪ್ರಾಣಾಯಾಮ ಮಾಡೋದ್ರಿಂದ ಶ್ವಾಸೋಚ್ಛ್ವಾಸಗಳು ಕ್ಲೀನ್ ಆಗುತ್ತೆ, ಉಚ್ಛ್ವಾಸದಿಂದ ಲಂಗ್ಸ್ ಎಲ್ಲ ಕ್ಲೀನ್ ಆಗುತ್ತೆ, ಏಕಾಗ್ರತೆ ಬರುತ್ತೆ ಅಂತ. ಈ ಪ್ರಾಣಾಯಾಮ ಮಾಡೋದು ಅಂಗನ್ಯಾಸ ಕರನ್ಯಾಸಗಳು ಏನಿದೆ ಇದು ಯೋಗದ ಅಂಶಗಳು. ಇದು ಹಾಗೆ ಆಚಮನ ಮಾಡೋದು, ಮಾರ್ಜನ ಮಾಡ್ಕೊಳ್ಳೋದು ಏನಿದೆ ಇದು ಶರೀರ ಪ್ರಧಾನವಾದ ಕರ್ಮಗಳ ಅಂಶ, ಕರ್ಮಯೋಗ ಅಂಶ ಇದು. ಅಷ್ಟೇ ಅಲ್ಲ, ನಾವು ಆಚಮನ ಮಾಡಿದಾಗ ಇಷ್ಟವೇ ನಮಃ ಮೈಸೂದನ ನಮಃ ತ್ರಿವಿಕ್ರಮಾಯ ನಮಃ ಅಂಥೇಳಿ ಒಂದೊಂದು ಜಾಗದಲ್ಲೂ ಪರಮಾತ್ಮ ಭಾವ ನಾವು ಕೂರಿಸ್ತೀವಿ. ಅಂದರೆ ನಮ್ಮ ಶರೀರವೆಲ್ಲ ಪರಮಾತ್ಮ ಭಾವ ಆಗಲಿ ಅನ್ನೋ ಭಾವನೆ ಇದೆ ಅಲ್ಲಿ.
ಇಲ್ಲಿ ವಿಷ್ಣು ಕೂತಿರಲಿ, ಮಧುಸೂದನ ಇಲ್ಲಿರಲಿ, ತ್ರಿವಿಕ್ರಮ ಇಲ್ಲಿರಲಿ ಅಂಥೇಳಿ ಆ ಪ್ರತಿಯೊಂದು ಶರೀರದ ಒಂದೊಂದು 24 ನಾಮಗಳಿಂದ 24 ಅಂಗಗಳನ್ನು ಮುಟ್ಕೊಂಡು ಎಲ್ಲ ಭಾಗದಲ್ಲೂ ಪರಮಾತ್ಮ ಭಾವ ಬೇರೂರಬೇಕು ಅನ್ನುವಂತಹ ಭಕ್ತಿ ಭಾವ ಅದರಲ್ಲಿರುತ್ತೆ. ಅಷ್ಟೇ ಅಲ್ಲ, ಅಲ್ಲಿ ಎಷ್ಟೋ ಸ್ತೋತ್ರಗಳೆಲ್ಲ ಇದೆ. ಮುಕ್ತಾ ವಿದ್ಯುಮ ಹೇಮನಿ ಅಷ್ಟೊತ್ತು ಹೇಳ್ತಾರೆ. ಧ್ಯೇಯ ಸದಾ ಸವಿತಮಂಡಲ ಮಧ್ಯವರ್ತಿ ನಾರಾಯಣ ಹೇಳ್ತಾರೆ. ಆಕಾಶ ಪಿತಂತೋ ಮಿಥಾಗತಿ, ಇದೆಲ್ಲ ಭಕ್ತಿ ಪ್ರಧಾನವಾಗಿರುವಂತಹ ಸ್ತೋತ್ರಗಳು. ಹಾಗೆ ಗಾಯತ್ರಿ ಮಂತ್ರ ಧ್ಯಾನ, ಪರದೇವತೆಯನ್ನು ಧ್ಯಾನ ಮಾಡೋದು, ನಿಧಿಧ್ಯಾಸನ ಅದು ಜ್ಞಾನಕ್ಕೆ ಪೂರ್ವಭಾವಿಯಾಗಿರುವಂತಹ ಮೆಟ್ಲು. ಅದು ಬುದ್ಧಿ ಪ್ರೇರಕನಾದ ಪರಮಾತ್ಮನನ್ನು ಧ್ಯಾನ ಮಾಡ್ತೀನಿ ಎನ್ನುವಾಗ ಆ ಪರಮಾತ್ಮ ಭಾವದಲ್ಲಿ ನಿಂತಾಗಲೇನೆಯೇ ಅವನು ಪರಮಾತ್ಮ ಬುದ್ಧಿ ಪ್ರೇರಕನಾಗಿದ್ದಾನೆ ನಮ್ಗೆ ಅರ್ಥ ಆಗುತ್ತೆ. ಬುದ್ಧಿ ಪ್ರೇರಕತ್ವ ಹೇಗೆ ಬಂತು, ಹೇಗೆ ಸಿದ್ಧಪಡಿಸೋದು ಪರಮಾತ್ಮನಿಗೆ? ಪರಮಾತ್ಮನು ಬುದ್ಧಿ ಪ್ರೇರಕನಾಗಿದ್ದಾನೆ ನಾವು ಹೇಗೆ ಗೊತ್ತು ಮಾಡ್ಕೊಳ್ಳೋದು ಅಂತಂದರೆ, ನಾವು ಬುದ್ಧಿಯನ್ನು ನೋಡುತ್ತಿರುವವರಾಗಿದ್ದು ಬುದ್ಧಿಯೊಳಗೆ ಸೇರಿಕೊಂಡಾಗ ಮಾತ್ರ ಬುದ್ಧಿ ವ್ಯಾಪಾರ ಮಾಡುತ್ತೆ ನಮ್ಮ ಅನುಭವದಲ್ಲಿರೋದ್ರಿಂದ ಪರಮಾತ್ಮನು ಬುದ್ಧಿ ಪ್ರೇರಕನಾಗಿದ್ದಾನೆ. ನನ್ನ ಬುದ್ಧಿಯಲ್ಲಿ ಏನೇನೇನೇನು ವೃತ್ತಿ ಬಂದರೂ ಎಲ್ಲವನ್ನೂ ಯಾವ ಚೈತನ್ಯವು ಬೆಳಗುತ್ತಿದೆಯೋ ಆ ಚೈತನ್ಯವೇ ಪರಮಾತ್ಮ ಸ್ವರೂಪವಾಗಿದೆ. ಆ ಚೈತನ್ಯ ಸ್ವರೂಪನಾದ ಪರಮಾತ್ಮನನ್ನು ನಾನು ಈ ಮಂತ್ರದಿಂದ ಧ್ಯಾನ ಮಾಡ್ತೀನಿ ಅಂಥೇಳಿ ಆ ಚೈತನ್ಯ ಸ್ವರೂಪನಾದ ಪರಮಾತ್ಮನ ನೆಲೆ ನಿಲ್ಲೋದೇನಿದೆ ಅದು ಗಾಯತ್ರಿ ಮಂತ್ರ ಅರ್ಥ. ಆ ಪರಮಾತ್ಮನಲ್ಲಿ ನೆಲೆ ನಿಲ್ಲೋದು ತತ್ವಜ್ಞಾನ ಅಲ್ವೇ? ಹಾಗಾಗಿ ಅದಕ್ಕೋಸ್ಕರವಾಗಿ ಮನಸ್ಸುಗಳನ್ನ ಏಕಾಗ್ರತೆಗೊಳಿಸೋದು ಧ್ಯಾನ ಅಲ್ವೇ? ಅದಕ್ಕೆ ಮತ್ತು ಅಂಗನ್ಯಾಸ ಕನ್ಯಾಸ ಮಾಡೋದು, ಒಂದು ಸ್ಥಿರ ಸುಖವಾದ ಆಸನ ಕೂರೋದು, ಪದ್ಮಕಾದ ಆಸನವನ್ನು ಹಾಕೊಳ್ಳೋದು ಯೋಗದ ಅಂಶ ಇಲ್ವೇ? ಹಾಗೆ ಮಾರ್ಜನಾದಿಗಳನ್ನು ಮಾಡ್ಕೊಳ್ಳೋದು, ಆಚಮನ ಮಾಡೋದು, ಈ ಇತ್ಯಾದಿ ಇವೆಲ್ಲ ಕರ್ಮದ ಅಂಶ ಇದೆ, ಪೂಜೆಯ ಅಂಶ ಇದೆ, ಕರ್ಮದ ಅಂಶ ಇದೆ, ಆಮೇಲೆ ಸ್ತೋತ್ರಾಂಶ ಇದೆ, ಧ್ಯಾನದ ಅಂಶ ಇದೆ, ಭಕ್ತಿ ಅಂಶ ಇದೆ, ಜ್ಞಾನಾಂಶ ಇದೆ. ಹೀಗೆ ಸಂಧ್ಯಾವಂದನೆಯಲ್ಲಿ ಅನೇಕ ಭಾಗಗಳನ್ನು ಕೂಡಿಸಿ ಒಂದು ಸಂಧ್ಯಾವಂದನೆ ಮಾಡಿದ್ದಾರೆ. ಇಷ್ಟು ಪವಿತ್ರವಾದ ಶುದ್ಧವಾದಂತಹ ಅನೇಕ ಗುಣಗಳಿಂದ ಕೂಡಿದಂತಹ ಸಂಧ್ಯಾವಂದನೆಯನ್ನು ನಾವು ಮಾಡದೆ ಹೋದರೆ ನಿಮ್ಮ ಲೌಕಿಕ ಚೇಷ್ಟೆ ಬಿಡಿಸ್ಕೊಳ್ಳೋದು ಹಾಗೆ. ನಾವು ಈ ಲೌಕಿಕ ವ್ಯಾಪಾರ ಬಲವಾಗಿ ನಮ್ಮನ್ನು ಎಳಿತಾ ಇರುತ್ತೆ. ನಾವು ಇದನ್ನು ಬಿಟ್ವಿ ಅಂದರೆ ಇನ್ನೊಂದು ಹಿಡ್ಕೊಳ್ಳೇಬೇಕು, ಏನು ಇಲ್ಲದೆ ಇರೋಕ್ಕಾಗಲ್ಲ. ಅದಕ್ಕೋಸ್ಕರವಾಗಿ ನಮ್ಮ ಶಾಸ್ತ್ರಕಾರರು ಸಂಧ್ಯಾವಂದನೆ ಅಲ್ಲದೇ ಪೂಜಾ ಪುರಸ್ಕಾರಾದಿಗಳು, ವ್ರತೋಪವಾಸಾದಿಗಳು, ಬೇರೆ ಬೇರೆ ಹಬ್ಬ ಹರಿದಿನಾದಿಗಳನ್ನ ತಂದುಕೊಟ್ರು. ಹಬ್ಬ ಹರಿದಿನಾದಿಗಳನ್ನ ಮಕ್ಕಳೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿ ಮಕ್ಕಳಿಗೆಲ್ಲ ಅದರಲ್ಲಿ ಆದರ ಉಂಟಾಗುವ ಹಾಗೆ, ಅದರಲ್ಲಿ ಆಸಕ್ತಿ ಉಂಟಾಗುವ ಹಾಗೆ, ಭಕ್ತಿ ಉಂಟಾಗುವ ಹಾಗೆ ಆ ಪೂಜಾ ಪುರಸ್ಕಾರ ಮಾಡಿ ಅಂತ ಶಾಸ್ತ್ರಕಾರರು ನಮಗೆ ವ್ರತ ನಿಯಮಗಳನ್ನು ತಂದುಕೊಟ್ರು. ಗಣಪತಿ ಹಬ್ಬ ತಂದುಕೊಟ್ರು, ಗೌರಿ ಗಣೇಶನ ಹಬ್ಬ ತಂದುಕೊಟ್ರು, ಗೋಕುಲಾಷ್ಟಮಿ, ಶಿವರಾತ್ರಿ, ಇದು ಅನೇಕ ಹಬ್ಬ. ನಾವು ಕೆಲ ಜನ ನಮ್ಗೆ ಭಾರಿ ಹಬ್ಬ ಹರಿದಿನ, ಇಷ್ಟು ಹಬ್ಬ ಹರಿದಿನ ಬಿಟ್ಟರೆ ನಮಗಿರೋ ದುಡ್ಡೆಲ್ಲ ಅದಕ್ಕೆ ಖರ್ಚಾಗುತ್ತೆ ಅಂತ ಬೇಜಾರು ಕೊಡ್ತಾರೆ. ಅಲ್ಲಿ ದುಡ್ಡು ಖರ್ಚು ಮಾಡಬೇಕು ಅನ್ನೋದಲ್ಲ ಮುಖ್ಯ, ಭಗವಂತನ ಸಂಬಂಧವನ್ನು ಹೊಂದಬೇಕು ಅನ್ನೋದು ಮುಖ್ಯ. ನೀವು ದುಡ್ಡು ಎಷ್ಟು ಖರ್ಚು ಮಾಡಿದೆ ಏನೋ ಮಾಡದೇ ಇದ್ರೆ ಏನು, ಪರಮಾತ್ಮಗೆ ನಿಮ್ಮ ದುಡ್ಡು ಬೇಕಾಗಿದೆಯಾ? ಅವನು ನಿಮ್ಗೆ ದುಡ್ಡು ಕೇಳ್ತಾ ಇದ್ದಾನ? ಅವನು ಬೇಕಾಗಿರೋದು ನಿಮ್ಮ ಹೃದಯ, ನಿಮ್ಮ ಪ್ರೇಮ ಬೇಕು. ಅದನ್ನು ಅವನು ಸಮರ್ಪಣೆ ಮಾಡೋದಕ್ಕೆ ಒಂದು ದಿವಸ. ಹಾಗಾಗಿ ನಾವು ಯಾವ ಕಾರಣಕ್ಕೂ ನಿತ್ಯ ಕರ್ಮಗಳನ್ನು ಬಿಡಬಾರ್ದು. ನಿತ್ಯ ಕರ್ಮವನ್ನು ಬಿಟ್ಬಿಟ್ರೆ ನಮ್ಮ ಪುರುಷಾರ್ಥಕ್ಕೆ ದಾರಿಯನ್ನೇ ನಾವು ತಪ್ಪಿಸ್ಕೊಂಡಂಗಾಗತ್ತೆ, ಅದರಿಂದ ವಂಚಿತವಾದಂಗೆ ಆಗ್ತೀವಿ. ಹಾಗಾಗಿ ಲೋಕ ವ್ಯವಹಾರವನ್ನು ಕೂಡ ಆ ಶರೀರ ಸ್ಥಿತಿ ಇರುವವರೆಗೆ ಮಾಡ್ತಿರಬೇಕು. ಭೋಜನಾದಿ ವ್ಯಾಪಾರವನ್ನು ಶರೀರ ಸ್ಥಿತಿಯವರೆಗೆ ಉಳಿಸ್ಕೊಂಡಿರಬೇಕು. ಆ ಶರೀರ ಸ್ಥಿತಿ ಪ್ರಾರಬ್ಧ ಕರ್ಮ ಇರುವವರೆಗೆ ಇದ್ದೇ ಇರುತ್ತೆ. ಎಷ್ಟು ದಿವಸ ಪ್ರಾರಬ್ಧ ಕರ್ಮ ಬರುತ್ತದೆಯೋ ಅಷ್ಟು ದಿವಸ ಭೋಜನಾದಿ ವ್ಯಾಪಾರ, ಲೌಕಿಕ ವ್ಯಾಪಾರ ಮಾಡುತ್ತಿದ್ದರೂ ಕೂಡ ತಾನು ತನ್ನ ಒಂದು ಉದಾರವಾದಂತಹ ನಡವಳಿಕೆಯಿಂದಲೂ ಉದಾರವಾದ ಉಪದೇಶದಿಂದಲೂ ಭಕ್ತರಿಗೆ, ಲೋಕದ ಸಾಮಾನ್ಯ ಜನರಿಗೆ ಮಾರ್ಗದರ್ಶಕನಾಗಿ ಅವನು ನಡೀತಾ ಇರ್ತಾನೆ. ಹಾಗೆ ನಡೀತಾ ಇರಬೇಕು. ಅದು ಭಕ್ತನ ಲಕ್ಷಣ, ಭಕ್ತನ ಸ್ವಭಾವ ಅಂತ ಹೇಳ್ಬಿಟ್ಟು ಈಗ ಭಕ್ತಿಯ ಹೆಗ್ಗುರುತುಗಳು ಶುರು ಮಾಡ್ತಾರೆ. ಭಕ್ತಿಯ ಹೆಗ್ಗುರುತುಗಳು ಯಾತಕ್ಕೆ ಅಂದರೆ ನಮಗೆ ಆ ಭಕ್ತಿ ಅಳವಟ್ಟಿದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋಕ್ಕೆ. ಏನಾಗುತ್ತೆ ಅಂದರೆ ಇಷ್ಟು ದಿವಸ ಪೂಜೆ ಮಾಡಿದ್ವಿ, ಸ್ತೋತ್ರ ಹೇಳ್ಕೊಂಡ್ವಿ, ಭಜನೆ ಮಾಡಿದ್ವಿ, ಜಪ ಮಾಡಿದ್ವಿ, ಏನಪ್ಪ ಭಕ್ತಿನೇ ನಮಗೆ ಊದ್ಕೊಳ್ತಾ ಇಲ್ವಲ್ಲ, ಯಾಕೆ ಹೀಗಾಗ್ತಾ ಇದೆ? ಅಥವಾ ನಮಗೆ ಭಕ್ತಿ ಇದೇ ಭಕ್ತಿನಾ, ಅಂದರೆ ಇದಕ್ಕಿಂತ ಬೇರೆ ಭಕ್ತಿ ಇನ್ನೊಂದಿದೆಯಾ ಇತ್ಯಾದಿ ಸಂಶಯಗಳು ಏನು ಬರುತ್ತವೆ. ಈ ಸಂಶಯ ನಿವಾರಣೆ ಮಾಡ್ಕೊಳ್ಳೋಕ್ಕೋಸ್ಕರವಾಗಿ ಭಕ್ತಿಗಳ ಗುರುತನ್ನು ಹೇಳ್ತಾರೆ. ನೋಡಪ್ಪ, ಆಟ ಆಡುವಾಗ ಹೇಗೆ ಸಹಜವಾಗಿ ಇಷ್ಟಪಟ್ಟು ಆಡ್ತೀಯೋ ಆ ರೀತಿ
ನಿನಗೆ ಭಗವಂತನ ಪೂಜೆ ಮಾಡಬೇಕು ಅಂತ ಇಷ್ಟ ಸಹಜವಾಗಿ ಇಷ್ಟವಾದರೆ ನಿನಗೆ ಭಕ್ತಿ ಊರಿದೆ ಅಂತ ಅರ್ಥ. ಜಪ ಮಾಡುವಾಗ, ಸ್ತೋತ್ರ ಮಾಡುವಾಗ, ಅಥವಾ ನೀವು ಬೇರೆ ಯಾವುದೇ ಒಳ್ಳೆ ಶಾಸ್ತ್ರೀಯ ಕರ್ಮ ಮಾಡುವಾಗ ನೀನು ಇಷ್ಟಪಟ್ಟು ಮಾಡಿದರೆ ಭಕ್ತಿ ಊರಿದೆ. ಕಷ್ಟಪಟ್ಟು ಮಾಡಿದರೆ ಅದು ಭಕ್ತಿ ಊರಿಲ್ಲ. ಕಷ್ಟಪಟ್ಟು ಮಾಡಬಾರ್ದು. ಹೇಳ್ತಾರೆ ಸ್ವಾಮಿ ನಾವು ತುಂಬ ಕಷ್ಟಪಟ್ಟು ಓದಿದ್ವಿ ಸ್ವಾಮಿ, ಅದಕ್ಕೆ 80% ನಾವು ತಗೊಂಡ್ವಿ ಅಂತ ಹೇಳ್ತಾರೆ. ಕಷ್ಟಪಟ್ಟು ಓದಿದ್ರೆ 80% ತಗೊಂಡು ಪ್ರಯೋಜನ ಇಲ್ಲ. ನೀವು ಇಷ್ಟಪಟ್ಟು ಓದಿ 80% ತಗೊಂಡಿದ್ರೆ ಪರವಾಗಿಲ್ಲ. ಓದೋದ್ರಲ್ಲಿ ಆಸಕ್ತಿ ಇದೆ ಅಂತ ಇಷ್ಟಪಟ್ಟು ಮಾಡಬೇಕೆ ಹೊರತು ಕಷ್ಟಪಟ್ಟು ಮಾಡಬಾರ್ದು. ಕಷ್ಟಪಟ್ಟು ಮಾಡೋದು ಯಾವಾಗ? ಇಷ್ಟವಿದೆ ಇದ್ದಾಗ. ಇಷ್ಟವಿದ್ದಾಗ ಯಾಕೆ ಕಷ್ಟಪಟ್ಟು ಮಾಡ್ತಾನೆ? ಆಟವನ್ನು ಕಷ್ಟಪಟ್ಟು ಆಡ್ತೀವ, ಇಷ್ಟಪಟ್ಟು ಆಡ್ತೀವ? ಸಿನಿಮಾವನ್ನು ಕಷ್ಟಪಟ್ಟು ನೋಡೋಕೆ ಹೋಗ್ತೀವ, ಇಷ್ಟಪಟ್ಟು ನೋಡೋಕೆ ಹೋಗ್ತೀವ? ಅಲ್ವೇ? ಎಲ್ಲವನ್ನು ಇಷ್ಟಪಟ್ಟು ಮಾಡಬೇಕು. ಯಾವುದೇ ಕೆಲಸವನ್ನು ನೀವು ಇಷ್ಟಪಟ್ಟು ಮಾಡಿದ್ರೆ, ನಿಮಗೆ ಒಂದು ಅಡುಗೆ ಕೆಲಸ ಇರಲಿ, ಅಥವಾ ಪಾತ್ರೆ ತೊಳೆಯೋದಿರಲಿ, ಅಥವಾ ಗುಡಿಸೋದಿರಲಿ, ಸಾರಿಸೋದಿರಲಿ, ನೀವು ಇಷ್ಟಪಟ್ಟು ಮಾಡಿದರೆ ನಿಮ್ಗೆ ಅದೇ ಆನಂದ ಕಾರಣ ಆಗುತ್ತೆ. ಅಯ್ಯೋ ಮಾಡಬೇಕಲ್ಲಪ್ಪ ಅಂತ ಕಷ್ಟಪಟ್ಟು ಮಾಡೋಕ್ಕೆ ಹೋದರೆ ಅದು ದುಃಖ ಕಾರಣ ಆಗುತ್ತೆ. ಚೇಷ್ಟೆ ಸಮಾನ. ನಿಜವಾಗ ಹೇಳೋದಾದ್ರೆ ಆಟ ಆಡೋದ್ರಲ್ಲಿ ಇನ್ನೂ ಹೆಚ್ಚು ಆಯಾಸ. ಎಷ್ಟು ಓಡಿಸ್ತಾರೆ, ಅಯ್ಯೋ ಓಡಿ ಓಡಿ ಮೈಯೆಲ್ಲ ಬೆವರಿಸೋಗಿ ಸುಸ್ತಾಗಿ ಕೂತ್ಬಿಟ್ಟಿರ್ತಾರೆ. ಅದು ಅವ್ರಿಗೆ ಹಿತ, ಅವ್ರಿಗೆ ಆನಂದ, ಸಂತೋಷ. ಹೆಂಗೆ ಡೊಗ್ಗಿಸ್ಬಿಟ್ಟೆ, ನನ್ನನ್ನು ಹಿಡಿಯೋಕ್ಕೆ ಬಂದ, ನಾನು ಸಿಗಲೇ ಇಲ್ಲ, ಚೆನ್ನಾಗಿ ಆಟ ಆಡಿಸ್ಬಿಟ್ಟೆ ಅಂತಾನೆ ಸಂತೋಷ ಬಿಡ್ತಾನೆ. ಅಲ್ಲ, ಆ ಹಿಡಿಯೋ ವ್ಯಕ್ತಿಗಿಂತಲೂ ಹಿಡಿಸ್ಕೊಂಡು ಜಾಸ್ತಿ ಓಡಿರ್ತಾನೆ. ಅವನು ಇನ್ನೂ ಚುರುಕಾಗಿ ಓಡಿರಬೇಕು, ಯಾಕೆ ಹಿಡಿದ್ಬಿಡ್ತಾನೆ ಅಂತೇಳಿ ಇನ್ನೂ ಚುರುಕಾಗಿ ಓಡಿ ಜಾಸ್ತಿ ಓಡಿ ಕಷ್ಟಪಟ್ಟವಾಗಿದ್ರು ಅವನು ಸಂತೋಷ. ಯಾಕೆ? ಇಷ್ಟ ಇದೆ. ಆ ಕಷ್ಟ ಲೆಕ್ಕಕ್ಕೆ ಬರಲ್ಲ. ಹಾಗಾಗಿ ಇಷ್ಟಪಟ್ಟು ನಾವು ಎಲ್ಲ ಕರ್ಮಗಳನ್ನು ಮಾಡಿದ್ವಿ ಅಂತಂದರೆ ಆ ಎಲ್ಲ ಕರ್ಮವೂ ಕೂಡ ಪರಿಪೂರ್ಣ ಸಾಧುಗುಣ್ಯತೆಯನ್ನು ಹೊಂದತ್ತೆ. ಕಷ್ಟಪಟ್ಟು ಮಾಡೋದು ಯಾವಾಗಲೂ ದುಃಖ ಕಾರಣವಾಗುತ್ತೆ. ಹಾಗಾಗಿ ನಮಗೆ ಭಕ್ತಿಯು ಅಳವಟ್ಟಿದೆಯೋ ಇಲ್ಲವೋ ಅನ್ನೋದನ್ನು ಗೊತ್ತು ಮಾಡ್ಕೊಳ್ಳೋಕ್ಕೋಸ್ಕರವಾಗಿ ಈಗ ಭಕ್ತಿಯ ಲಕ್ಷಣಗಳನ್ನು ಹೇಳ್ತೀವಿ. ಏನು ಶುರು ಮಾಡ್ತಾರೆ? ತಲ್ಲಕ್ಷಣ ನಿವಾಚ್ಯಂತೆ ನಾನಾ ಮತಭೇದಾತ್. ಓಂ ತಲ್ಲಕ್ಷಣ ನಿವಾಚ್ಯಂತೆ ನಾನಾ ಮತಭೇದ. ಇಲ್ಲಿ ಯಾತಕ್ಕೆ ಲಕ್ಷಣಗಳನ್ನು ನೀವು ಹೇಳ್ತೀರಿ ಅಂತಂದರೆ, ಆ ಭಕ್ತ್ಯಾಚಾರ್ಯಗಳಲ್ಲಿ ಬೇರೆ ಬೇರೆ ಮತ ಇದೆ. ಪೂಜಾದಿಶು ಅನುರಾಗೈತಿ ಗರ್ಗಃ ಪಾರಾಶರ್ಯ. ಪರಾಶರನ ಮಕ್ಕಳಾಗಿರುವಂತಹ ವ್ಯಾಸ ಮಹರ್ಷಿಗಳು ಪೂಜಾದಿಗಳಲ್ಲಿ ಅನುರಾಗ ಹೊಂದೋದೇ ಭಕ್ತಿ ಅಂತ, ಕಥೆಯಲ್ಲಿ ಅನುರಾಗ ಹೊಂದೋದು ಗರ್ಗರು ಅಂತ. ಆತ್ಮವೃತ್ತಿಗೆ ಅವಿರೋಧವಾಗಿ ಇರೋದು ಅನ್ನೋದು ಶಾಂಡಿಲ್ಯ. ಹೀಗೆ ಅನೇಕ ಋಷಿಗಳು ಭಕ್ತಿಗೆ ಲಕ್ಷಣವನ್ನು ಬೇರೆ ಬೇರೆ ಥರ ಹೇಳಿದ್ದಾರೆ. ಕೆಲವು ಜನ ಭಜನೆ ಮಾಡೋದು ಭಕ್ತಿ ಅಂತಾರೆ, ಕೆಲವು ಜನ ಜಪ ಮಾಡೋದು ಭಕ್ತಿ ಅಂತಾರೆ, ಕೆಲವು ಜನ ಹೋಮ ಮಾಡೋದು ಭಕ್ತಿ ಅಂತಾರೆ, ಕೆಲವು ಜನ ದಾನ ಧರ್ಮಾದಿಗಳು ಮಾಡೋದು ಭಕ್ತಿ ಅಂತಾರೆ, ಕೆಲವು ಜನ ದೇಶ ಸೇವೆ ಮಾಡೋದು ಭಕ್ತಿ ಅಂತಾರೆ. ಯಾವುದು ಭಕ್ತಿ? ಹಾಗಾದರೆ ಭಕ್ತಿಗೆ ಲಕ್ಷಣ ಏನು? ಇಲ್ಲಿ ಲಕ್ಷಣ ಅಂದರೆ ಏನರ್ಥ? ಲಕ್ಷಣ ಶಬ್ದಕ್ಕೆ ಎರಡು ಅರ್ಥ ಇದೆ. ಲಕ್ಷಣ ಅಂದರೆ ಅವ್ಯಾಪ್ತಿ, ಅತಿವ್ಯಾಪ್ತಿ, ಅಸಂಭವಾದಿ ದೋಷರಹಿತವಾದ ಲಕ್ಷಣ ಅಂತ ತಾರ್ಕಿಕರು ಮಾಡ್ಕೊಂಡಿದ್ದಾರೆ. ಅಂದರೆ ಕೋಡಿರೋದು ಹಸು ಅಂತಂದ್ಬಿಟ್ರೆ ಅದು ಅತಿವ್ಯಾಪ್ತಿ ಆಗುತ್ತೆ. ಯಾಕೆ? ಕೋಡು ಎಮ್ಮೆಗೂ ಇದೆ, ಜಿಂಕೆಗೂ ಇದೆ. ಕೆಂಪಾಗಿರೋದು ಹಸು ಅಂದರೆ ಅದು ಅವ್ಯಾಪ್ತಿ ಆಗುತ್ತೆ. ಯಾಕೆಂದರೆ ಕಪ್ಪಾಗಿರೋ ಹಸು ಇದೆ, ಬಿಳಿಯಾದ ಹಸು ಇದೆ. ಕೆಂಪಾಗಿರೋದು ಯಾವುದಿದೆಯೋ, ಯಾವ ಪ್ರಾಣಿಯೋ ಅದು ಹಸು ಅಂದ್ಬಿಟ್ರೆ ಅದು ಹಸು ಜಾತಿ ಪೂರ್ತಿ ತಗೊಳ್ತಾ? ಬಿಳಿಯಾದ ಹಸುವನ್ನು ಬಿಟ್ಬಿಡ್ತು, ಕಪ್ಪು ಹಸುವನ್ನು ಬಿಟ್ಬಿಡ್ತು, ಅದು ಅವ್ಯಾಪ್ತಿ ಆಯಿತು. ಕೋಡಿರೋದು ಹಸು ಅಂದ್ಬಿಟ್ರೆ ಅದು ಅತಿವ್ಯಾಪ್ತಿ ಆಯಿತು. ಎಮ್ಮೆಗೂ ಕೋಡಿದೆ ಮತ್ತು ಜಿಂಕೆಗೂ ಕೋಡಿದೆ. ರೆಕ್ಕೆ ಇರೋದು ಹಸು, ಅದು ಅಸಂಭವ. ಈ ಮೂರು ತರಹ ದೋಷ ಇರಬಾರ್ದು ಅಂತ ತಾರ್ಕಿಕರು ಹೇಳ್ತಾರೆ. ಅವ್ಯಾಪ್ತಿ, ಅತಿವ್ಯಾಪ್ತಿ, ಅಸಂಭವ ದೋಷರಹಿತವಾದದ್ದು ಲಕ್ಷಣ ಅಂತ. ಆದರೆ ಇಲ್ಲಿ ಆ ತರಹ ಅಲ್ಲ. ಲಕ್ಷ್ಯತೆ ಅನೇನ ಇದು ಲಕ್ಷಣ, ಗುರುತು ಅಂತ ಅಷ್ಟೇ ಅರ್ಥ ಇದೆ, ಸಿಂಬಲ್ ಅಷ್ಟೇ. ಯಾವ ಗುರುತಿನಿಂದ ನಮಗೆ ಆ ಸ್ವಭಾವ ಇದನ್ನು ಗೊತ್ತಾಗುತ್ತದೆಯೋ ಅದು ಲಕ್ಷಣ ಅಷ್ಟೇ. ಜಟಾಭಿಸ್ತಾಪಸ ಅಂತ ಗುರುತು. ಅವರು ತಾಪಸರು. ಯಾಕೆ? ತುಂಬ ಜಡೆ ಬಿಟ್ಟಿದಾರಲ್ಲ, ಗಡ್ಡ ಇದನ್ನು ಬಿಟ್ಟಿದಾರಲ್ಲ, ಆದ್ದರಿಂದ ಅವರು ತಾಪಸರು, ಅವರು ವಾನಪ್ರಸ್ಥರು, ಅವರು ತಪಸ್ವಿಗಳು ಅಂತ ಕೆಲವು ಗುರುತುಗಳಿಂದ ಒಬ್ಬರನ್ನು ಗುರುತಿಸ್ತಾರೆ. ಹಾಗೆ ಇಲ್ಲಿ ಭಕ್ತರ ಲಕ್ಷಣವನ್ನು ಹೇಳ್ತೀವಿ. ಯಾಕೆಂದರೆ ಅಲ್ಲ, ನೀವು ಇದನ್ನು ಲಕ್ಷಣ ಅಂತೀರಿ, ಅವರು ಅದನ್ನು ಲಕ್ಷಣ ಅಂದ್ಬಿಟ್ರಲ್ಲ, ಇನ್ನೊಬ್ಬರು ಇನ್ನೊಂದನ್ನು ಲಕ್ಷಣ ಅಂದ್ಬಿಟ್ರಲ್ಲ, ಹಾಗಾದರೆ ಯಾವುದು ಭಕ್ತಿಗೆ ಲಕ್ಷಣ ಅಂತ ಒಂದು ಸಂಶಯ ಬರುತ್ತೆ.
ಎರಡನೇದಾಗಿ ಸಾಧಕರಾದವರಿಗೆ ನನಗೆ ಭಕ್ತಿ ಅಳವಟ್ಟಿದೆಯಾ ಇಲ್ವಾ ಅನ್ನೋದು ಗುರುತಿಸ್ಕೋಬೇಕಾಗಿದೆ. ಮನುಷ್ಯನಿಗೆ ಸಂಶಯ ಸಹಜವಾಗಿ ಬರ್ತಾನೇ ಇರುತ್ತೆ. ಹಾಗಾಗಿ ಯಾಕೋ ನನ್ನ ಮಾರ್ಗ ಸರಿ ಇಲ್ವನೋ, ಇಷ್ಟು ದಿವಸ ನಾನು ಪೂಜೆ ಮಾಡಿದ್ದು ನನ್ನ ಭಕ್ತಿನೇ ಬರಲಿಲ್ಲ, ಇಷ್ಟು ದಿವಸ ಜಪ ಮಾಡೋದು ನನ್ನ ಭಕ್ತಿನೇ ಬರ್ತಾ ಇಲ್ಲ, ಯಾಕೋ ನನ್ನ ಭಕ್ತಿಯಲ್ಲೇ ತಪ್ಪಿದೆಯೋ, ದೋಷ ಇದೆಯೋ, ಅಥವಾ ನನ್ನ ಮಾರ್ಗ ಇದು ಸರಿ ಅಲ್ವೋ ಅಂದರೆ ಏನೇನೇನೋ ಸಂಶಯ ಬರೋ ಶುರುವಾಗ್ಬಿಡುತ್ತೆ. ಈ ತರಹ ಸಂಶಯಕ್ಕೆ ಅವಕಾಶ ಆಗಬಾರ್ದು. ಲಕ್ಷಣಗಳನ್ನು ಹೇಳ್ಕೊಂಡ್ಬಿಟ್ಟು ಎಲ್ಲರಲ್ಲೂ ಸಮಾನವಾದ ಅಂಶ ಯಾವುದು, ಒಬ್ಬೊಬ್ಬರಲ್ಲಿ ವಿಶಿಷ್ಟವಾದ ಅಂಶ ಯಾವುದು ಅನ್ನೋದನ್ನು ತೋರಿಸ್ತಾ ಯಾವ ನಡವಳಿಕೆ ಎಲ್ಲರಲ್ಲೂ ಇದೆಯೋ ಅದು ಭಕ್ತಿಗೆ ಲಕ್ಷಣ, ಯಾವುದು ಒಬ್ಬೊಬ್ಬರಿಗೆ ಬೇರೆ ಬೇರೆ ಆಗಿರುತ್ತೋ ಅದು ಅವ್ರದ್ದೇ ಆಗಿರ್ತಕ್ಕಂಥ ಭಕ್ತಿ ಲಕ್ಷಣ. ಏನಾಗುತ್ತೆ ಅಂದರೆ ಭಕ್ತರಲ್ಲೂ ಅನೇಕ ತರಹ ಲೋಕಪ್ರಸಿದ್ಧರಾಗ್ಬಿಟ್ಟಿದ್ದಾರೆ. ಮೀರಾದೇವಿ ಆಕೆ ಯಾವಾಗಲೂ ಕೃಷ್ಣ ಭಜನೆಯಲ್ಲೇ ನಿರತರಾಗಿದ್ದು, ಅದು ಒಂದು ಭಕ್ತಿಯ ಗುರುತೆ. ಆದರೆ ಹಾಗೇ ಇರಬೇಕು ಅಂತ ಎಲ್ರಿಗೂ ನಿಯಮ ಮಾಡಕ್ಕೆ ಬರೋದಿಲ್ಲ. ಇನ್ನೊಬ್ಬರು ಜಪದಲ್ಲೇ ಯಾವಾಗಲೂ ಮುಳುಗಿರ್ತಾರೆ, ತಪಸ್ಸಿನಲ್ಲೇ ಮುಳುಗಿರ್ತಾರೆ, ಇನ್ನು ಬೇರೆ ಯಾವುದೋ ಸ್ತೋತ್ರದಲ್ಲೇ ಮುಳುಗಿರ್ತಾರೆ. ಆದರೆ ಈ ಜಪ ಭಜನೆ ಸ್ತೋತ್ರ ಇತ್ಯಾದಿಗಳು ಎಲ್ಲದರಲ್ಲೂ ಸಮಾನವಾದ ಧರ್ಮ ಯಾವುದು, ವಿಶೇಷವಾಗಿರ್ತಕ್ಕಂತಹ ಅಂಶ ಯಾವುದು, ಸಮಾನವಾದ ಧರ್ಮ ಯಾವುದಿದೆಯೋ ಅದು ಲಕ್ಷಣವಾಗುತ್ತೆ. ವಿಶೇಷವಾದದ್ದು ಯಾವುದೋ ಅದು ಅವರವರ ವೈಯಕ್ತಿಕವಾದದ್ದೇ ಇಷ್ಟ ಆಗುತ್ತೆ. ಕೆಲವು ಜನರಿಗೆ ಸಹಜವಾಗಿಯೇ ಕಥೆಯಲ್ಲಿ ಅನುರಾಗ ಇರುತ್ತೆ. ಕತೆ ನಾವು ಬೆಂಗಳೂರು ಹೋಗ್ಬಿಟ್ರೆ ಇವನು ಭಗವಂತ ಅಂತ ಒಬ್ಬ ಇದ್ದಾನೆ, ದತ್ತ ಅವನ ಮನೆ ಭಗವಂತ, ಅವನ ಮನೆ ಮಕ್ಕಳೆಲ್ಲ ಕತೆ ಹೇಳೋದು ಕೂತ್ಕೋತಾರೆ. ಹೋಗ್ಕೊಳ್ಳೆ ಆ ಹುಡುಗರೆಲ್ಲ ಕೂತ್ಬಿಟ್ಟು ನಂಗೆ ಕತೆ ಹೇಳಿದ್ದು ಹೇಳ್ಬಿಟ್ಟು ರಾಮಾಯಣ ಕಥೆ ಹೇಳಿ, ಅವ್ರು ಭಾಳ ಇಷ್ಟ ಕಥೆ ಇರ್ತದೆ. ಅದೇ ನಮ್ಮ ಇವರು ಇದಾರಲ್ಲ, ನಾಗರಾಜು, ಧ್ರುವ, ದತ್ತ, ಇವರು ಅವರೆಲ್ಲ ಭಜನೆ ಮಾಡಬೇಕು ಅಂತ ಅನಂತು ಇವರೆಲ್ಲ ಇದಾರಲ್ಲ, ಹೌದಾ ಇವತ್ತು ಭಜನೆ ಮಾಡೋಣ ಬರ್ರೋ ಭಾಳ ಚೆನ್ನಾಗಿರ್ತೈತೆ. ನಮ್ಮೂರಿಗೆ ಬಂದುಬಿಟ್ಟವ್ರಲ್ಲ ಒಂದು ಅವತ್ತು ರಾತ್ರಿಯಿಂದ ಬೆಳಗ್ಗೆವರೆಗೂ ಭಜನೆ ಮಾಡ್ತಾರೆ ಅವರು. ಭಜನೆ ಅನುರಾಗ. ಹೀಗೆ ಮನುಷ್ಯನ ಅಭಿರುಚಿ ಭಿನ್ನ ಭಿನ್ನವಾಗಿರುತ್ತೆ. ಭಿನ್ನ ಭಿನ್ನವಾಗಿದ್ದ ಮಾತ್ರಕ್ಕೆ ಒಳಗಿರುವಂತಹ ಪ್ರೇಮ ಸಮಾನವಾಗಿರುತ್ತೆ. ಭಗವಂತನ ಪ್ರೇಮ ಸಮಾನವಾಗಿರುತ್ತೆ. ಆ ಒಂದು ಪ್ರೇಮವನ್ನು ಗುರುತಿಸೋದಕ್ಕೋಸ್ಕರವಾಗಿ ಅದು ದೃಢವಾಗಿದೆಯೋ ಇಲ್ವೋ ಗೊತ್ತಾಗೋದಕ್ಕೋಸ್ಕರವಾಗಿ ಇವ ಲಕ್ಷಣವನ್ನು ಕುರಿತು ಹೇಳಲಾಗತ್ತೆ ಅಂದರು. ತಲ್ಲಕ್ಷಣಾನಿ ವಾಚ್ಯಂತೆ ನಾನಾಮತ ಭೇದಾದಂದರು. ಇವಾಗ ಶುರು ಮಾಡ್ತಾರೆ. ಪೂಜಾದಿಶೋ ಅನುರಾಗ ಇತಿ ಪಾರಾಶರ್ಯ. ಪರಾಶರ ಮಕ್ಕಳಾಗಿರುವಂತಹ ವೇದವ್ಯಾಸಾಚಾರ್ಯರು ಹೇಳ್ತಾರೆ ಭಕ್ತಿಗೆ ಲಕ್ಷಣ ಯಾವುದು ಅಂದರೆ ಪೂಜಾದಿಗಳಲ್ಲಿ ಅನುರಾಗವಿರುವುದೇ ಅಂದರು. ಪೂಜಾ ಆದಿ ಶಬ್ದ ಇದೆ, ಪೂಜೆಯ ಮೊದಲಾದವುಗಳಲ್ಲಿ ಅಂತ. ಮೊದಲಾದವು ಯಾವ್ಯಾವುದು? ಪೂಜೆ ಮಾಡೋಕ್ಕೆ ಮೊದಲು ಬ್ರಾಹ್ಮಿ ಮುಹೂರ್ತದಲ್ಲೇ ಗೆದ್ದವನಾಗಿ ನದಿ ಸ್ನಾನ ಮಾಡಿ ಶುದ್ಧವಾಗಿ ಅಘಮರ್ಷಣಾದಿ ಸೂಕ್ತಗಳನ್ನೆಲ್ಲ ಹೇಳಿಕೊಂಡು ಚೆನ್ನಾಗಿ ಮೈ ತಿಕ್ಕೊಂಡು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಯನ್ನು ಉಟ್ಟು ಆಮೇಲೆ ಮನೆಗೆ ಬಂದ ಮೇಲೆ ಆಮೇಲೆ ಹೂ ತೋಟದಿಂದ ಬಹಳ ಪ್ರೇಮದಿಂದ ಹೂಗಳಿಗೆ ಗಾಯವಾಗದೇನೆಯೇ ನಿಧಾನವಾಗಿ ಹೂಗಳನ್ನೆಲ್ಲ ಬಿಡಿಸ್ಕೊಂಡು ತುಳಸಿಗಳನ್ನೆಲ್ಲ ಬಿಡಿಸ್ಕೊಂಡು ದೂರ ಇತ್ಯಾದಿಗಳನ್ನು ಬಿಡಿಸ್ಕೊಂಡು ಎಷ್ಟು ಚೆನ್ನಾಗಿರಬೇಕು ಅಂದರೆ ಆ ಹೂ ತುಳಸಿ ದೂರ ಇತ್ಯಾದಿ ಅಂದರೆ ಅದು ನೋಡಿದ್ರೇ ಆ ಪೂಜೆ ಮಾಡಬೇಕು ಅಂತ ಮನಸ್ಸು ಬರಬೇಕು. ಅಷ್ಟು ಚೆನ್ನಾಗಿ ಹೂಗಳನ್ನೆಲ್ಲ ಬಿಡಿಸಿಟ್ಕೊಂಡು ತುಳಸಿ ದೂರಗಳನ್ನ ಇಟ್ಕೊಂಡು ಪ್ರೇಮವಾಗಿ ಭಗವಂತನಿಗೆ ಒಪ್ಸೋದು ಏನಿದೆ ಅದು ಒಂದು ರೀತಿ ಪೂಜೆ. ಅದು ಪೂಜೆ. ಅದರ ಜೊತೆಗೆ ಆದಿಶಬ್ದದಿಂದ ದೇವಸ್ಥಾನದಲ್ಲಿ ಹೋಗಿ ಅಲ್ಲಿ ಗುಡಿಸೋದು, ಸಾರಿಸೋದು, ರಂಗವಲ್ಲಿ ಹಾಕೋದು, ಅಲ್ಲಿಗೆ ಎಲ್ಲ ಪೂಜಾದಿಗಳಿಗೆ ಅನುಕೂಲ ಮಾಡಿಕೊಡೋದು, ಅಲ್ಲಿ ಬರುವಂತಹ ಭಕ್ತಾದಿಗಳ ಜೊತೆ ಸೇರಿಕೊಳ್ಳೋದು, ಅಲ್ಲಿ ನಡೆಯುವಂತಹ ಕಾರ್ಯಕ್ರಮಕ್ಕೆ ತಾನು ಭಾಗವಹಿಸೋದು, ಇದೆಲ್ಲ ಆದಿಶಬ್ದ ಸೇರಿಸ್ಕೋಬೇಕಾಗುತ್ತೆ. ಹಾಗೆ ತಾನು ಮನೆಯಲ್ಲಿದ್ದಾಗ ತನ್ನ ಮನೆಗೆ ಬಂದಂಥ ಅತಿಥಿ ಅಭ್ಯಾಗತರಿಗೆ ಅವರು ಪ್ರೇಮದಿಂದ ಅವರಿಗೆ ಸತ್ಕಾರ ಮಾಡೋದು, ಅವರ ಭಗವದ್ಭಾವನೆಯಿಂದ ಭಗವದ್ಬುದ್ಧಿಯಿಂದ ಪೂಜ್ಯ ಬುದ್ಧಿಯಿಂದ ಬಂದಂಥವರು ನಾ ವಿಷ್ಣು ಅಂತ ಹೇಳಿದ್ರೆ ವಿಷ್ಣು ಅಂಶ ಇದ್ದವನು ಬರೋದಿಲ್ಲ ಅಂತ ನಾವಿಷ್ಟು ಪ್ರಸೀಪತಿ ಹೀನಾಗೆ ಇನ್ನೊಂದು ಇದೆ, ಅತಿಥಿ ರೂಪೇಣ ವಿಷ್ಣುರಾಗಚ್ಚತಿ ಅಂತ. ಪರಮಾತ್ಮನೇ ಅತಿಥಿ ರೂಪದಿಂದ ಮನೆಗೆ ಬರ್ತಾನೆ ಅಂತ. ಹಾಗಾಗಿ ಆ ಒಂದು ಭಾವನೆ ಇಟ್ಕೊಂಡು ಮನೆಗೆ ಬಂದಂತಹ ಅತಿಥಿಯ ವಿಷಯದಲ್ಲಿ ಅತ್ಯಂತ ಗೌರವ ಪೂಜ್ಯ ಭಾವನೆಯಿಂದ ಅವರಿಗೆ ಬೇಕಾದದ್ದನ್ನು ಕೊಟ್ಟು ಅನುಕೂಲತೆಯನ್ನು ಮಾಡಿಕೊಟ್ಟು ಅವರಿಗೆ ಎಲ್ಲ ರೀತಿ ಊಟೋಪಚಾರಗಳನ್ನು ಮಾಡಿಕೊಟ್ಟು ಪ್ರೇಮದಿಂದ ಅವರಿಗೆ ತಮ್ಮ ಕೈಲಾದಂಥ ಯಥಾಶಕ್ತಿ ದಕ್ಷಿಣಾದಿಗಳನ್ನು ಕೊಟ್ಟು ಕಳಿಸ್ಕೊಡೋದಿದೆಯಲ್ಲ, ಇದು ಅದಕ್ಕೆ ಸೇರುತ್ತೆ, ಆ ಪೂಜಾದಿಗಳು ಸೇರುತ್ತೆ.
ಅಂದರೆ ಅವನಿಗೆ ಎಷ್ಟರ ಮಟ್ಟಿನ ಒಂದು ಭಾವನೆ ಇರುತ್ತೆ ಅಂದರೆ ಬಂದ ವ್ಯಕ್ತಿ ವಿಷಯದಲ್ಲಿ ಯಾವ ಕಾರಣಕ್ಕೂ ಅವನಿಗೆ ಬೇಸರ ಆಗಬಾರ್ದು, ಮನಸ್ಸಿಗೆ ಅವನು ಹೊಂದ್ಕೋಬಾರ್ದು, ಅವನಿಗೆ ಸಂತೋಷ ಆಗಬಾರ್ದು. ಅಷ್ಟು ಮುಕ್ತವಾಗಿ ಈ ಮನೆಯಲ್ಲಿ ಸಂತೋಷವಾಗಿ ಅವನು ಇದ್ದು ಊಟ ಮಾಡ್ಕೊಂಡು ಸಂತೋಷವಾಗಿ ಹೋಗ್ಬರೋ ಹಾಗೆ ಅವನಿಗೆ ಆಗಬೇಕು ಅನ್ನೋದು ಇವನ ಮನಸ್ಸಲ್ಲಿರುತ್ತೆ. ಆ ರೀತಿ ಅವನು ನಡ್ಕೊಳ್ತಾನೆ. ಇದೆಲ್ಲ ಪೂಜಾದಿಗಳು ಅದೆಲ್ಲ ಸೇರ್ಕೊಳ್ತು. ಅತಿಥಿ ಅಭ್ಯಾಗತರ ಸೇವೆ, ದೇವಸ್ಥಾನಾದಿಗಳಲ್ಲಿ ತಾನು ಹೋಗಿ ಭಾಗವಹಿಸೋದು, ಕಾರ್ಯಕ್ರಮಗಳು ಉತ್ಸವಾದಿಗಳಲ್ಲಿ ಭಾಗವಹಿಸೋದು, ತಾನು ಮಾಡುವಂತಹ ನಿತ್ಯ ಕರ್ಮಗಳಲ್ಲಿ ಅವನು ಶ್ರದ್ಧೆಯಿಂದ ಭಕ್ತಿಯಿಂದ ಏಕಾಗ್ರತೆಯಿಂದ ತೊಡಗೋದೇನಿದೆ ಇದಿಷ್ಟು ಪೂಜಾದಿಗಳಲ್ಲಿ ಸೇರಿಕೊಂಡಂತಹ ನಡವಳಿಕೆ. ಇವುಗಳನ್ನು ಮಾಡ್ತಾ ಇರೋದೇ ಭಕ್ತಿ ಅಂತ ವೇದವ್ಯಾಸರ ಅಭಿಪ್ರಾಯ. ಇದಕ್ಕೊಂದು ವಾಕ್ಯವನ್ನು ಬರೆದಿದ್ದಾರೆ. ಶ್ರೀ ವಿಷ್ಣೋರರ್ಚನಂ ಯೇತು ಪ್ರಕುರ್ವಂತಿ ನರಾಭುವಿ ತೇಯಾಂತಿ ಶಾಶ್ವತಂ ವಿಷ್ಣೋ ಆನಂದಂ ಪರಮಂಬದಂ. ವಿಷ್ಣುವಿನ ಪೂಜೆಯನ್ನು ಯಾರು ಪ್ರತಿನಿತ್ಯ ಭೂಲೋಕದಲ್ಲಿ ಮಾಡ್ತಾ ಇರ್ತಾರೋ, ನಿತ್ಯ ಭಗವಂತನ ಆರಾಧನೆ, ಅದಕ್ಕೆ ನಮ್ಮ ಸಂಪ್ರದಾಯದಲ್ಲಿ ಸಂಧ್ಯಾವಂದನಕ್ಕೂ ದೇವ್ರ ಪೂಜೆ ಮಾಡಬೇಕು, ಮನೆಯಲ್ಲಿ ದೇವ್ರ ಪೂಜೆ ನಡೀಬೇಕು ಅಂತ. ಯಾರ ಮನೆಯಲ್ಲಿ ದೇವ್ರ ಪೂಜೆ ಆಗೋದಿಲ್ವೋ ಆ ಮನೆಯಲ್ಲಿ ನೈವೇದ್ಯಾದಿ ನಡೆಯೋದಿಲ್ಲ. ಯಾವ ಅನ್ನಾದಿಗಳು ನೈವೇದ್ಯ ಆಗೋದಿಲ್ವೋ ಅದನ್ನು ಊಟ ಮಾಡೋಕ್ಕೆ ಬರೋಲ್ಲ ಅಂತ. ಯಾಕೆಂದರೆ ಅನ್ನದಲ್ಲಿ ಅನೇಕ ದೋಷಗಳೆಲ್ಲ ಇರುತ್ತೆ. ಯಾಕೆಂದರೆ ಆ ಅನ್ನ ಅನ್ನೋದು 10 ಜನಕ್ಕೆ ಸೇರಿದ್ದು. 10 ಜನಕ್ಕೆ ಸೇರಿದ ಅನ್ನವನ್ನು ನಾನು ಒಬ್ಬರೇ ತಿಂತೀನಿ ಅಂದರೆ ಅದರಲ್ಲಿ ಅನ್ನಮಾಶ್ರಿತ್ಯ ತಿಷ್ಠತೆ. ಪಾಪಗಳು ಅನ್ನವನ್ನು ಆಶ್ರಯಿಸಿಕೊಂಡು ಇರುತ್ತಂತೆ. ಪಾಪಗಳೆಲ್ಲ ಅನ್ನದ ಮೇಲೆ ಕೂತ ಮೇಲೆ ಆ ಅನ್ನದಲ್ಲಿ ಕೂತಂತಹ ಪಾಪವನ್ನು ನಾವು ಪರಿಹಾರ ಮಾಡದೆ ಅನ್ನವನ್ನು ಸ್ವೀಕಾರ ಮಾಡಿದ್ರೆ ಪಾಪವನ್ನೇ ನಾವು ಉಣ್ಣಂಗಾಗತ್ತೆ. ಆ ಪಾಪ ಪರಿಹಾರ ಹೇಗಾಗುತ್ತೆ ಅಂದರೆ ಬಂದಂಥ ಅತಿಥಿಗಳಿಗೂ ಕೊಟ್ಟು ಪರಮಾತ್ಮನಿಗೂ ನೈವೇದ್ಯ ಮಾಡಿ ಆ ಪರಮಾತ್ಮನ ಒಂದು ನೈವೇದ್ಯ ಮಾಡಿದ ಅಮೃತಾನವನ್ನು, ಅದು ಹೇಗಲ್ಲ ಗೀತೆಯಲ್ಲಿ ಅಲ್ಲ ಅಮೃತವನ್ನು ತಿಂತಾರೆ ಅಂತ ಬರ್ತಲ್ಲಪ್ಪ, ನೀವು ದೇವತೆಗಳಿಗೆ ಕೊಟ್ಟಂತಂದ್ರೆ ಯಜ್ಞಶಿಷ್ಟಾಹಿನಸ್ಸಂತಹ ಮುಚ್ಚಂತೆ ಸರ್ವಕಿಲ್ಬಿಷೈಹಿ ಭುಂಜತೇತೆ ತ್ವಘಂ ಪಾಪಾಹ ಯೇ ಪಚಂತಿ ಆತ್ಮಕಾರಣಾತ್. ತಮಗೋಸ್ಕರವಾಗಿ ಅಡುಗೆ ಮಕ್ಕಳು ಯಾರು ಊಟ ಮಾಡ್ತಾರೆ ಅವರು ಪಾಪವನ್ನೇ ಉಣ್ತಾರೆ. ಯಾವುದನ್ನು ಯಜ್ಞನೇ ವಿಷ್ಣು, ಯಜ್ಞೋವಿ ವಿಷ್ಣು ಅಂತ ಪರಮಾತ್ಮ ಪ್ರೀತ್ಯರ್ಥವಾಗಿ ಆಹಾರಾದಿಗಳು ಸಿದ್ಧಪಡಿಸಿ ಅವನಿಗೆ ನೈವೇದ್ಯ ಮಾಡಿ ಅತಿಥಿ ಅಭ್ಯಾಗಗಳಿಗೆ ಕೊಟ್ಟು ಆ ಒಂದು ಶೇಷವಾದ ಅನ್ನವೇನುಂಟು ಅದು ಅಮೃತ. ಅದನ್ನು ಸೇವನೆ ಮಾಡಿದರೆ ಅದರಿಂದ ಅವನಿಗೆ ಸದ್ಬುದ್ಧಿ ಬರುತ್ತೆ, ಕಾರ್ಯಕರಣ ಸಂಘಾದಿಗಳು ಶುದ್ಧವಾಗುತ್ತೆ, ಅವನ ಮನಸ್ಸು ಕೂಡ ಶಾಂತವಾಗುತ್ತೆ, ಅವನ ಪ್ರವೃತ್ತಿಯೆಲ್ಲ ಸರಿಯಾದ ಮಾರ್ಗದಲ್ಲೇ ಇರುತ್ತೆ ಅಂತ. ಅದರಿಂದ ಯಾವ ಕಾರಣಕ್ಕೂ ಕೂಡ ನಾವು ಅನ್ನಾದಿಗಳಲ್ಲಿ ಎಲ್ಲರ ಭಾಗವನ್ನು ಇರುವಾಗ ನಾವು ಒಬ್ಬರೇ ತಿಂತೀನಿ ಅನ್ನೋ ಮನೋಭಾವ ಇಟ್ಕೋಬಾರ್ದು. ಅದನ್ನು ಎಲ್ಲರಿಗೂ ಎಷ್ಟು ಜನ ಬಂದಿರ್ತಾರೋ ಎಷ್ಟು ಜನಕ್ಕೆ ಸಾಧ್ಯತೆ ಇದೆ ಅಷ್ಟು ಜನಕ್ಕೆ ಕೊಟ್ಟೆ ನಾವು ಇದು ಮಾಡಬೇಕು. ಹಾಗಾಗಿ ಪೂಜಾದಿಗಳಲ್ಲಿ ಅನುರಾಗ ಹೊಂದುವುದು ಏನಿದೆ ಇದೇ ನಿಜವಾದ ಭಕ್ತಿ ಅಂತ ಇವರು ವ್ಯಾಸರ ಅಭಿಪ್ರಾಯವಾದರೆ, ಈ ಗರ್ಗಾಚಾರ್ಯರ ಅಭಿಪ್ರಾಯ ಇನ್ನೊಂದು ತರಹ ಇದೆ. ಅವ್ರದ್ದೇನು ಕಥಾದಿಶ್ವಿತಿ ಗರ್ಗ, ಕಥಾದಿಶು ಅನುರಾಗ ಇತಿ ಗರ್ಗ ಅಂತ. ಅನುರಾಗನ ಸೇರಿಸ್ಕೋಬೇಕು. ಪೂಜಾದಿಶು ಅನುರಾಗ, ಕಥಾದಿಶು ಅನುರಾಗ ಅಂತ. ಅನುರಾಗ ಅನ್ನೋದು ಅನೂರ್ಥವಾಗುವಂತಹ ಪದ, ಅನ್ವಯವಾಗುವ ಸೇರಿಕೊಂಡು ಬರುವಂತಹ ಪದ. ಕಥಾದಿಗಳಲ್ಲಿ ಅನುರಾಗ ಹೊಂದೋದೇನಿದೆ ಅದು ನಿಜವಾದ ಭಕ್ತಿಗೆ ಗುರುತು ಅಂತ ಗರ್ಗಾಚಾರ್ಯ ಹೇಳ್ತಾರೆ. ಇಲ್ಲೂ ಆದಿ ಶಬ್ದ ಇದೆ. ಕಥಾ ಆದಿ ಏನು ಅದು ಗುರು ಬರೀತಾರೆ. ಇಲ್ಲಿ ದೊಡ್ಡ ಇದನ್ನು ನಾಮ ಸಂಕೀರ್ತನೆ ಮಾಡೋದು, ಆ ಪರಮಾತ್ಮನ ನಾಮವನ್ನು ಹಿರಿಯರಿಂದ ಉಪದೇಶ ತಗೊಂಡು ಅದನ್ನು ಜಪ ಮಾಡೋದು. ಯಾಕೆಂದರೆ ಯಾರಿಂದ ನಾವು ಜಪೋಪದೇಶ ತಗೊಳ್ತೀವೋ ಅವರಲ್ಲಿ ಒಂದು ಶಕ್ತಿ ಇರುತ್ತೆ. ಆ ಶಕ್ತಿಯನ್ನು ನಾವು ಸ್ವೀಕಾರ ಮಾಡೋದಕ್ಕೆ ಆಗುತ್ತೆ ಅನ್ನೋ ಕಾರಣದಿಂದ ಜಪೋಪದೇಶವನ್ನು ಇವರನ್ನು ತಗೋಬೇಕು ಅಂತ. ಕೆಲ ಜನರೇ ಕೊಡಬೇಕು ಅನ್ನೋ ಹಠ ಇರುತ್ತೆ. ಈ ಕೆಲ ಜನರಿಗೆ ಯಾರು ಕೊಟ್ಟರು ಪರವಾಗಿಲ್ಲ, ದೊಡ್ಡವರು ಕೊಟ್ಟ ಮೇಲೆ ಅಲ್ಲಿ ಸ್ವೀಕಾರ ಮಾಡುವಾಗ ಆ ಭಾವನೆ ಇರುತ್ತಲ್ಲ, ಆ ಪರಮಾತ್ಮನ ನಾನು ತಗೊಳ್ಳುವಾಗ ಇದು ಪರಮಾತ್ಮ ನಾಮ ತಗೊಳ್ತಾ ಇದ್ದೀನಿ ಭಾವನೆ ಇಟ್ಕೊಂಡ್ಬಿಟ್ರೆ ಅವಾಗ ಇಂಥವರೇ ಬರಬೇಕು ಅಂತ ಹಠ ಇರಲ್ಲ. ನಾನು ಪರಮಾತ್ಮ ನಾಮ ತಗೊಳ್ಳೋದೇನಿ ವ್ಯಕ್ತಿ ಮೇಲೆ ಡಿಪೆಂಡ್ ಆಗಿಬಿಟ್ರೆ ಕೆಲವು ಸಲ ಬಹಳ ರಗಳೆ ಆಗುತ್ತೆ. ಆದರೆ ನಿಜವಾಗಿಯೂ ಯಾರ್ಯಾರು ಉಪದೇಶ ಕೊಡ್ತಾರೋ ಅವರೆಲ್ಲ ದೊಡ್ಡವರೇ ಆಗಿರ್ತಾರೆ. ಯಾಕೆಂದರೆ ನಾವು ಮಹಾತ್ಮರ ನಾವು ಅವರ ಹಿಂದಿನ ಚರಿಯನ್ನು ನೋಡಿದಾಗ ಅವರು ದೊಡ್ಡವರ ಸಹವಾಸವನ್ನೇ ಮಾಡಿ ದೊಡ್ಡವರ ಜೊತೆಯಲ್ಲೇ ಇದ್ದು ಅಲ್ಲಿಂದಲೇ ಬೆಳ್ಕೊಂಡು ಬಂದವರಾಗಿರ್ತಾರೆ. ಆದ್ದರಿಂದ ಅವರು ಎಷ್ಟೋ ಒಂದು ಅನುಷ್ಠಾನಗಳನ್ನು ಮಾಡಿಯೇ ಇರ್ತಾರೆ. ಹಾಗಾಗಿ ಅವರ ಶಕ್ತಿ ನಮಗೆ ಬಂದೇ ಬರುತ್ತೆ. ಒಟ್ಟು ಮೇಲೆ ಯಾವ ಜಪವನ್ನಾದರೂ ಮಾಡಿರಪ್ಪ, ಇವಾಗ ಉಪದೇಶ ತಗೊಳ್ಳೋಕ್ಕೆ ಅವಕಾಶ ಇಲ್ಲ ಅಂದರೆ
ನಾವೇ ಆ ಮಂತ್ರ ಜಪ ಮಾಡೋದು ತಪ್ಪೇನಾಗಲ್ಲ. ಎಷ್ಟೋ ಜನ ಕೇಳ್ತಾರೆ ಉಪದೇಶ ಇದೆಯೇ ಜಪ ಮಾಡಬಾರ್ದ ಅಂತ. ಹಾಗೇನಿಲ್ಲ. ಉಪದೇಶ ತಗೊಳ್ಳೋ ಉದ್ದೇಶ ಏನು ಅಂದರೆ ಆ ಯಾರು ಉಪದೇಶ ಕೊಡ್ತಾರೋ ಅವರ ಶಕ್ತಿಯೂ ನಮಗೆ ಸೇರ್ಕೊಳ್ಳುತ್ತೆ ಅನ್ನೋ ಒಂದೇ ಒಂದು ಉದ್ದೇಶದಿಂದ ಜಪೋಪದೇಶ ಅನ್ನೋ ಒಂದು ಪದ್ಧತಿಯನ್ನು ಇಟ್ಕೊಂಡಿದ್ದಾರೆ ಹೊರತು ಇನ್ನು ಕೆಲವು ಅದಕ್ಕೆ ನಿಯಮಗಳನ್ನೆಲ್ಲ ಅವ್ರು ಹೇಳ್ಕೊಡ್ತಾರೆ. ಯಾವ ಜಪವನ್ನು ಮಾಡಬೇಕು, ಯಾವ ಮಂತ್ರೋಪದೇಶವನ್ನು ಸ್ವೀಕಾರ ಮಾಡ್ತೀವೋ ಅದಕ್ಕಿರುವಂತಹ ಅಂಗನ್ಯಾಸ ಕರನ್ಯಾಸಗಳು, ಅದನ್ನು ಮಾಡಬೇಕಾದಂಥ ಭಕ್ತಿ ವಿಶೇಷಗಳು, ಭಾವನಾ ವಿಶೇಷಗಳು ಎಲ್ಲವನ್ನೂ ಹೇಳ್ಕೊಡ್ತಾರಲ್ಲ, ಅದನ್ನು ತಿಳ್ಕೊಂಡು ಮಾಡಿದರೆ ಸುಲಭವಾಗಿ ಸಾಗುತ್ತೆ ಅನ್ನೋ ಕಾರಣದಿಂದ ಆ ಒಂದು ಉಪದೇಶ ತಗೊಂಡು ಮಾಡಬೇಕು ಅಂತ ಆ ಒಂದು ಹಿಂದೂ ಪರಂಪರೆ ಇದು ಒಂದು ವಾಡಿಕೆ ಇರಲಿ. ಒಟ್ಟು ಮೇಲೆ ನಾಮ ಜಪೋಪದೇಶವನ್ನು ಸ್ವೀಕಾರ ಮಾಡೋದು ಆ ಆದಿಶಬ್ದದಿಂದ ಸ್ವೀಕಾರ ಮಾಡಬೇಕು. ಆಮೇಲೆ ಈ ಪರಮಾತ್ಮನ ಹೂವು ತುಳಸಿ ಇತ್ಯಾದಿ ಇದಕ್ಕೆ ತಗೋತೀವ, ಪ್ರಸಾದ ಸ್ವೀಕಾರ ಮಾಡ್ತೀವಲ್ಲ, ಅದನ್ನು ಪ್ರೇಮದಿಂದ ಸ್ವೀಕಾರ ಮಾಡಿ ಭಗವಂತನ ಪ್ರಸಾದವನ್ನು ಅಂದ್ಕೊಂಡಿದ್ದೀನಿ, ಭಗವಂತನ ಅಂಶವಾಗಿರುವಂತಹ ಭಗವಂತನ ಶಕ್ತಿಯಿಂದ ಕೂಡಿದ್ದಾದಂತಹ ಹೂವು ತುಳಸಿ ಅಂತ ಹೇಳಿ ಪ್ರೇಮದಿಂದ ಮೂಡ್ಕೋಬೇಕು. ಅದನ್ನು ಶುದ್ಧವಾದ ಜಾಗದಲ್ಲಿ ಹಾಕುವಾಗ ಯಾರು ತುಳಿದೇ ಇರೋ ಜಾಗದಲ್ಲಿ ಹಾಕಬೇಕು. ಆಮೇಲೆ ಪಾಗಾದಿ ಇಂದ್ರಿಯಗಳನ್ನು ಕೂಡ ಆದಷ್ಟು ಪರಮಾತ್ಮನ ವಿಚಾರದಲ್ಲಿಯೇ, ಇಂದ್ರಿಯಗಳನ್ನು ಕೂಡ ಪರಮಾತ್ಮನ ವಿಷಯದಲ್ಲಿಯೇ ನಿಲ್ಲಿಸ್ಕೊಳ್ಳುವಂತಹ ಒಂದು ಸ್ವಭಾವನ ಇರಬೇಕು. ಇಲ್ಲಿ ಪೂಜಾದಿಗಳಲ್ಲಿ ಅನುರಾಗ ಹೊಂದೋದು ಶರೀರ ಪ್ರಧಾನವಾದ ಚೇಷ್ಟೆ ಆಗುತ್ತೆ. ಕಥಾದಿಗಳಲ್ಲಿ ಅನುರಾಗ ಹೊಂದೋದು ಅನ್ನೋದು ಇಂದ್ರಿಯ ಪ್ರಧಾನವಾದ ಚೇಷ್ಟೆ ಆಗುತ್ತೆ. ಶರೀರ ಪ್ರಧಾನವಾದಂತಹ ಪ್ರೇಮಕ್ಕಿಂತಲೂ ಇಂದ್ರಿಯ ಪ್ರಧಾನವಾದ ಚೇಷ್ಟೆ ಹೆಚ್ಚಿದ್ದು ಸಹಜವಾಗಿ ಅನಿಸುತ್ತೆ. ಅದಾಗಿ ಆಗುತ್ತೆ. ಆದರೆ ಎಲ್ಲಕ್ಕೂ ಮನಸ್ಸಿನ ಸಂಬಂಧ ಇರಬೇಕು. ಪೂಜೆ ಮಾಡೋದಕ್ಕೆ ಮನಸ್ಸಿನ ಸಂಬಂಧ ಇದ್ದೇನೆ ಪೂಜೆ ಮಾಡೋಕ್ಕಾಗತ್ತೆಯೇ? ಮಂತ್ರವನ್ನು ಬಾಯಲ್ಲಿ ಹೇಳ್ದೇನೆ, ಶ್ಲೋಕಗಳನ್ನು ಬಾಯಲ್ಲಿ ಹೇಳ್ದೇನೆ, ಅಥವಾ ಪರಮಾತ್ಮನ ವಿಗ್ರಹವನ್ನು ಕಣ್ಣಿಂದ ನೋಡ್ದೇನೆ ಪೂಜೆ ಮಾಡೋಕ್ಕಾಗತ್ತೆಯೇ? ಪೂಜೆ ಶರೀರ ಪ್ರಧಾನ ನಾವು ಅನ್ನುವಾಗ ಅದಕ್ಕೆ ಇಂದ್ರಿಯ ಮನಸ್ಸು ಇದ್ದೇ ಇರುತ್ತೆ, ಶರೀರ ಪ್ರಧಾನವಾಗಿರುತ್ತೆ ಅಂತ ಅಷ್ಟೇ ಅರ್ಥ. ಹಾಗೆ ಕಥಾದಿಗಳು ಇಂದ್ರಿಯ ಪ್ರಧಾನ ಅನ್ನುವಾಗ ಶರೀರ ಮನಸ್ಸು ಇರೋಲ್ಲ ಅಂತ ಅರ್ಥ ಅಲ್ಲ, ಅದು ಗೌಣವಾಗಿರುತ್ತೆ, ಇಂದ್ರಿಯ ಪ್ರಧಾನವಾಗಿರುತ್ತೆ ಅಂತ ಅರ್ಥ. ಯಾವುದು ಬಿಟ್ಟು ಯಾವುದಿಲ್ಲ. ಬರೀ ಮನಸ್ಸು ದೇಹದಿಂದ ಬಿಟ್ಟಿದೆಯೇನೋ? ದೇಹದಿಂದ ಬಿಟ್ಟು ಮನಸ್ಸು ಬೇರೆ ಇಲ್ಲಪ್ಪ. ದೇಹದಿಂದ ಒಳಗೆ ಮನಸ್ಸು ತೋರ್ಕೊಳ್ಳೋದು. ಮನಃಪ್ರಧಾನವಾದಂತಹ ಒಂದು ಆತ್ಮರತಿ, ಆತ್ಮ ಮುಂದೆ ಇದೆಯಲ್ಲ, ಆತ್ಮರತ್ಯ ವಿರೋಧೇನೇತಿ ಶಾಂಡಿಲ್ಯ ಮುಂದಿನ ಸೂತ್ರ. ಅಂದರೆ ಈ ಭಕ್ತಿಯನ್ನು ಪ್ರಕಟ ಮಾಡುವಾಗ ಶರೀರ ಪ್ರಧಾನವಾಗಿ ಭಕ್ತಿ ಪ್ರಕಟನವಾಗುತ್ತೆ, ಇಂದ್ರಿಯ ಪ್ರಧಾನವಾಗಿ ಭಕ್ತಿ ಪ್ರಕಟನವಾಗುತ್ತೆ. ಆದರೆ ಭಕ್ತಿ ಅನ್ನೋದು ಹೃದಯದಲ್ಲಿ ತುಂಬಿಕೊಂಡಿರುವ ಪರಮಾತ್ಮನಿರುವ ಪ್ರೇಮವೇ ಭಕ್ತಿಯೇ ಹೊರತು ಕೇವಲ ಪೂಜಾದಿಗಳು ಭಕ್ತಿ ಅಲ್ಲ, ಕೇವಲ ಕಥಾದಿಗಳು ಶ್ರವಣ ಮಾಡೋದು ಭಕ್ತಿ ಅಲ್ಲ. ಯಾಕೆಂದರೆ ಅದು ಒಂದು ರೀತಿ ಯಾಂತ್ರಿಕವಾಗಿಯೂ ನಡೆಯುತ್ತೆ. ಯಾಂತ್ರಿಕವಾಗಿಯೂ ಪೂಜೆ ಮಾಡೋರು ಇರ್ತಾರೆ, ಯಾಂತ್ರಿಕವಾಗಿಯೂ ಕಥೆಯನ್ನು ಕೇಳೋರು ಇರ್ತಾರೆ. ಅಯ್ಯೋ ಏನೋ ಮನೇಲಿ ಕೂತ್ ಬೇಜಾರು, ಇಲ್ಲೇನೋ ಒಂದು ಕಥೆ ಇದು ನಡೀತಾ ಇದೆಯಲ್ಲ, ಅಲ್ಲೇ ಹೋಗಿ ಕೂತ್ಕೊಳ್ಳೋಣ, ಒಂದು ಗಂಟೆ ಇದನ್ನು ಕೂತ್ಕೊಳ್ಳೋರು ಎಷ್ಟೋ ಜನ ಇದ್ದಾರೆ ಅಲ್ವಾ. ಏನೋ ಒಂದು ಟೈಮ್ ಪಾಸ್ ಆಗುತ್ತೆಪ್ಪ, ಏನೋ ಒಂದು ಸತ್ಸಂಗ ಆದಂಗೆ ಆಗುತ್ತೆಪ್ಪ, ತಾನಾಗಿ ಏನೋ ಕಿಮೆ ಬೀಳುತ್ತಲ್ಲ ಬಿದ್ದುಕೊಳ್ಳಿ ಅಂಥೇಳಿ ಸುಮ್ಮನೆ ಒಂದು ಸಮಯ ಯಾಪನೆ, ಕಾಲಯಾಪನೆಗೋಸ್ಕರವಾಗಿ ಬಂದು ಕೂರೋರು ಇದ್ದಾರೆ. ಆ ರೀತಿ ಕೇಳೋಕ್ಕಿಂತಲೂ ತನ್ಮಯರಾಗಿ ಏಕಾಗ್ರತೆಯಿಂದ ಪ್ರೇಮದಿಂದ ಭಕ್ತಿಪೂರ್ವಕವಾಗಿ ಯಾರು ಶ್ರವಣ ಮಾಡ್ತಾರೋ ಆ ಶ್ರವಣಕ್ಕೆ ವಿಶೇಷತೆ ಇದ್ದೇ ಇರುತ್ತೆ ಅವರಿಗಿಂತಲೂ. ಹಾಗಾಗಿ ಹೃದಯ ಪ್ರಧಾನವಾಗಿ ಮನಸ್ಸಿನಲ್ಲಿ ತುಂಬಿಕೊಂಡ ಭಗವಂತನಿರುವ ಪ್ರೇಮ ಅನ್ನೋದೇ ಮುಖ್ಯಾರ್ಥದಲ್ಲಿ ಭಕ್ತಿ ಆದರೂ ಕೂಡ ಅದರ ಅಭಿವ್ಯಕ್ತಿ ವಿಶೇಷದಿಂದ ಒಂದೊಂದೊಂದು ಭಕ್ತಿ ಕರೆಯೋದು ಲೋಕದಲ್ಲಿ ಉಂಟು. ಪೂಜೆ ಮಾಡೋದನ್ನೇ ಭಕ್ತಿ, ಜಪ ಮಾಡೋದನ್ನೇ ಭಕ್ತಿ, ಕಥಾಶ್ರವಣ ಮಾಡೋದೇ ಭಕ್ತಿ, ನಾಮ ಸಂಕೀರ್ತನೆ ಕೇಳೋದು ಭಕ್ತಿ, ಅಥವಾ ಪಾರಾಯಣಾದಿಗಳನ್ನು ಕೇಳ್ಕೊಳ್ತಾ ಇರೋದು ಭಕ್ತಿ ಅಂತ ಈ ರೀತಿಯಾಗಿ ಅನೇಕ ಪ್ರಕಾರ ಉಂಟು. ಆದರೆ ಈ ಎರಡಕ್ಕಿಂತಲೂ ಕೂಡ ಇನ್ನೊಂದು ಪ್ರಕಾರವಾದ ಭಕ್ತಿಯನ್ನು ಶಾಂಡಿಲ್ಯರು ಹೇಳ್ತಾರೆ. ಈಗಾಗಲೇ ಸಮಯವಾದ್ದರಿಂದ ಎರಡನೇ ಕ್ಲಾಸ್ನಲ್ಲಿ ಅದನ್ನು ಇಟ್ಕೊಳ್ಳೋಣ. ಆತ್ಮರತಿಯಿಂದ ಹೇಗೆ ಅಂತ ಅದು ಮುಂದಿನ 18ನೆಯ ಸೂತ್ರದಲ್ಲಿ ಆ ವಿಚಾರ ಬರುತ್ತೆ.